ನನ್ನ ವಿಡಿಯೋ ಕಾಣ್ತಾ ಇದೆಯಾ? ಹೌದಾ? ಇದು ಬೇರೆ ತರ ಫಾರ್ಮೇಶನ್ ಬಂತು, ಅದಕ್ಕೋಸ್ಕರ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ. ಓಕೆ ಓಕೆ, ಗುಡ್. ಎಲ್ಲರಿಗೂ ನಮಸ್ಕಾರ. ಜಗನ್ನಾಥ್ ಅವರು ಮುಂಡಿಗೆ ಬಗ್ಗೆ ಅಂತ ಹೇಳಿದಾಗ ನಾನು ತುಂಬಾ ಇಂಟ್ರೆಸ್ಟ್ ಇಂದ ಬಂದೆ. ನನಗೆ ತುಂಬಾ ಇಷ್ಟವಾದ ಒಂದು ಪ್ರಕಾರ ಇದು, ಸಾಹಿತ್ಯ ಪ್ರಕಾರ. ಪ್ರಾರ್ಥನೆ ನನ್ನ ಸ್ಟಾರ್ಟ್ ಮಾಡೋದು ಹೇಳಿದ್ದು ನನ್ನ ಅಹೋಭಾಗ್ಯ. ಯೂಶುವಲ್ ಆಗಿ ಗಣಪತಿ ಸ್ತುತಿಯಿಂದ ಸ್ಟಾರ್ಟ್ ಆಗತ್ತೆ. ನಾನು ಗಣಪತಿಯೇ ನಮಃ ಅಂತ ಹೇಳಿ ನಾನು ಮುಂಡಿಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಣಪತಿಯೇ ನಮಃ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಸುಳ್ಳೇ ನಮ್ಮನಿ ದೇವರು. ಇಲಿಯು ಮೊಲೆಯ ಚಾಚ್ವದ ಕಂಡೆ, ಬೆಕ್ಕು ಭಕ್ಕರಿ ಮಾಡುವುದ ಕಂಡೆ. ಇಲಿಯು ಮೊಲೆಯ ಚಾಚ್ವದ ಕಂಡೆ, ಬೆಕ್ಕು ಭಕ್ಕರಿ ಮಾಡುವುದ ಕಂಡೆ. ಮೆಣಸಿನಕಾಯಿ ಕಂಡೇನಪ್ಪ, ಮೆಣಸಿನಕಾಯಿ ಕಂಡೇನಪ್ಪ, ಒನಕೆ ಗಾತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಕಪ್ಪೆ ಪಾತರ ಕುಣಿವುದ ಕಂಡೆ, ಏಡಿ ಮದ್ದಳೆ ಬಡಿವುದ ಕಂಡೆ. ಕಪ್ಪೆ ಪಾತರ ಕುಣಿವುದ ಕಂಡೆ, ಏಡಿ ಮದ್ದಳೆ ಬಡಿವುದ ಕಂಡೆ. ಮೆಕ್ಕಿತೆನೆಯ ಕಂಡೇನಪ್ಪ, ರೆಕ್ಕೆಗಾತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಅರಿಸಿನ ಪುಡಿಯ ಬಿತ್ತೋದು ಕಂಡೆ, ಗಸಗಸೆಯ ಎಣಿಪುದ ಕಂಡೆ. ಅರಿಶಿನ ಪುಡಿಯ ಬಿತ್ತೋದು ಕಂಡೆ, ಗಸಗಸೆಯ ಎಣಿಪುದ ಕಂಡೆ. ಪುರಂದರ ವಿಠಲನ ಪಾದವ ಕಂಡೆ, ಪರ್ವತ ಗಾತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಸುಳ್ಳೇ ನಮ್ಮನಿ ದೇವರು, ಸುಳ್ಳೇ ನಮ್ಮನಿ ದೇವರು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರುಕ್ಮಿಣಿ ಅವರ ಉತ್ತಮವಾದ ಸಂಗೀತವನ್ನು ಕೇಳಿದ ಮೇಲೆ, ಮುಂಡಿಗೆಯನ್ನ ಕೇಳಿದ ಮೇಲೆ ನಾವು ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ನೀಡದಂಗೆ ಅವರು ಒಂದು ಮುಂಡಿಗೆಯನ್ನ ಹಾಡಿದ್ದಾರೆ. ಮುಂಡಿಗೆಯ ಕಾರ್ಯಕ್ರಮ ಇದೆ ಅಂತ ಹೇಳಿದ ತಕ್ಷಣ ನಮ್ಮ ಸ್ನೇಹಿತ ಮಹಿಷಿ ಕಲ್ಕತ್ತಾಯಿಂದ ಒಂದು ವಿಚಾರ ತಿಳಿಸಿದ್ರು. ನಾವು ಬೆಳಗಾಂ ಕಡೆ, ಬಳ್ಳಾರಿ ಕಡೆ ಮಂಡಿಗೆ ನೋಡಿದೀವಿ, ಅದೊಂದು ಸಿಹಿ ತಿಂಡಿ. ಈ ಮುಂಡಿಗೆ ಅನ್ನೋ ಸಿಹಿ ತಿಂಡಿನ ತಿನ್ನಕ್ಕೆ ನಾನಿವತ್ತು ಬರ್ತೀನಿ ಅಂತ. ಈ ರೀತಿ
ಈ ಕನ್ನಡ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದ ಕೊಡುಗೆ ಅಪಾರ. ಈ ದಾಸ ಸಾಹಿತ್ಯದಲ್ಲಿ ದಾಸರ ಪದಗಳು, ಸುವಾಲಿಗಳು, ಮುಂಡಿಗೆಗಳು, ಉಗಾಭೋಗಗಳು ಬಹಳ ಪ್ರಸಿದ್ಧಿ. ಇದು ಬೇರೆ ಬೇರೆ ಪ್ರಕಾರಗಳು. ದಾಸರ ಭಾಷಾ ಪಾಂಡಿತ್ಯ, ಕೀರ್ತನ ವೈಖರಿ, ಶಾಸ್ತ್ರ, ಸಂಸ್ಕೃತ ಪಾಂಡಿತ್ಯ ಇವೆಲ್ಲ ನಮಗೆ ತಿಳಿದಿರುವಂತ ವಿಚಾರ. ಮಧ್ವಾಚಾರ್ಯರ ತತ್ವಗಳನ್ನ ತಿಳಿಸ್ಬೇಕಾದ್ರೆ ದಾಸ ಸಾಹಿತ್ಯ ಬಹಳ ಉಪಯೋಗ ಆಗಿದೆ. ಮೊದಲು ನಮ್ಮ ಶ್ರೀಪಾದರಾಯರು, ನಾವು ತಿರುಪತಿಗೆ ಹೋಗುವಾಗ ಶ್ರೀಪಾದರಾಯರ ದರ್ಶನ ಮಾಡ್ಕೊಂಡು ಆಮೇಲೆ ಹೋಗ್ತೀವಿ. ಶ್ರೀಪಾದರಾಯರು ಮುಳಬಾಗ್ಲು ಅವರು ಶ್ರೀರಂಗದಲ್ಲಿದ್ದಾಗ ತಮಿಳಿನಲ್ಲೇನೆ ಅಲ್ಲಿ ರಾಮಾಯಣ, ಮಹಾಭಾರತ ಇವೆಲ್ಲದನ್ನು ತಿಳಿಸ್ತಾ ಇದ್ರು. ಆದ್ರೆ ಕರ್ನಾಟಕದಲ್ಲಿ ಬರೀ ಸಂಸ್ಕೃತದಲ್ಲೇ ತತ್ವಗಳು ಎಲ್ಲ ಇರ್ತಾ ಇತ್ತು. ಅದರಿಂದ ಅವರು ಬಂದವರು ನಾವು ಇನ್ನು ಕನ್ನಡದಲ್ಲಿ ಶ್ರೀಸಾಮಾನ್ಯನಿಗೆ ಮುಟ್ಟೋ ಹಾಗೆ ಶುರು ಮಾಡಬೇಕು ಅಂತ ಪ್ರಾರಂಭವಾದ ಈ ದಾಸ ಸಾಹಿತ್ಯ, ಇದರಲ್ಲಿ ಯತಿತ್ರಯರು ಅಂತ ನಾನು ಅಂತೀನಿ. ಯಾಕಂತ ಹೇಳಿದ್ರೆ ಶ್ರೀಪಾದರಾಯರು, ವ್ಯಾಸರಾಯರು, ವಾದಿರಾಜರು ಒಂದು ರೀತಿನಲ್ಲಿ ಯತಿತ್ರಯರು, ಅವರಿಂದಾನೇ ಪ್ರಾರಂಭ ಆಯಿತು ಅಂತ ನನ್ನ ಅನಿಸಿಕೆ. ಈ ದಾಸ ಸಾಹಿತ್ಯದಲ್ಲಿ ಮುಂಡಿಗೆ ಬಹಳ ಮುಖ್ಯವಾದಂಥದ್ದು. ಮಹಾಭಾರತ ಆಗ್ಲಿ, ರಾಮಾಯಣ ಆಗ್ಲಿ, ತತ್ವ ಆಗ್ಲಿ, ವೇದ ಆಗ್ಲಿ, ವಿಚಾರಗಳಾಗ್ಲಿ ಯಾವುದೇ ಒಂದನ್ನು ನಮಗೆ ಅರ್ಥ ಆಗೋ ಹಾಗೆ, ಶ್ರೀಸಾಮಾನ್ಯನಿಗೆ ಅರ್ಥ ಆಗೋ ಹಾಗೆ, ಸಂಸ್ಕೃತ ಹೆಚ್ಚು ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಆಗೋ ಹಾಗೆ ದಾಸ ಸಾಹಿತ್ಯದಲ್ಲಿ ಹೇಳಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಸಾಹಿತ್ಯಕ್ಕೂ ಸಾಕಷ್ಟು ದಾಸ ಸಾಹಿತ್ಯದಿಂದ ಮೆರುಗು ಬಂದಿದೆ. ನಾನು ರಂಶ್ರೀ ಮುಗುಳಿ ಅವರ ಕನ್ನಡ ಭಾಷಾ ಇತಿಹಾಸನ ಓದ್ತಾ ಇರುವಾಗ ಕನಕದಾಸರ ಬಗ್ಗೆ ಅವರು ಬರೆದಿದ್ದಾರೆ. ಕನಕದಾಸರ ಬಗ್ಗೆ ಅವರು ಬರೀತಾರೆ, ಅವರ ಮುಂಡಿಗೆಗಳು ಬಹಳ ಪ್ರಸಿದ್ಧ ಅಂತ. ಕನಕದಾಸರು ಮಧ್ವಮತ ಸಿದ್ಧಾಂತದ ಪ್ರಕಾರ ಧರ್ಮರಾಯ ಅಥವಾ ಯಮಧರ್ಮನ ಅವತಾರ ಅಂತಾನೆ ನಂಬಿರೋದು. ಆ ಯಮಧರ್ಮ ಬಹಳ ಕಠಿಣ, ಅದರಿಂದ ಅವರ ಅನೇಕ ಕೃತಿಗಳು ಬಹಳ ಕಠಿಣ ಅರ್ಥ ಮಾಡ್ಕೊಳಕ್ಕೆ. ಕನಕದಾಸರ ಕೃತಿಗಳು ಎಲ್ಲಾನು ಬಹಳ ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ಅವರ ಮುಂಡಿಗೆಗಳನ್ನು ಬಹಳ ಅರ್ಥವತ್ತಾಗಿ, ಬಹಳ ಸುಂದರವಾಗಿ ಇದೆ. ಕನಕದಾಸರು ಮಾತ್ರನೇ ಮುಂಡಿಗೆ ಬರೆದಿದ್ದಾರ? ಖಂಡಿತ ಇಲ್ಲ. ದಾಸ ಸಾಹಿತ್ಯದಲ್ಲಿ ಅದೊಂದು ಪ್ರಕಾರ ಅಷ್ಟೆ. ಇಂಥ ಒಂದು ಮುಂಡಿಗೆಗಳ ಬಗ್ಗೆ ತಿಳಿಸ್ಬೇಕಾದ್ರೆ ಯಾರು ನಮಗೆ ತಿಳಿಸ್ಬೋದು ಅಂತ ನಾ ಯೋಚನೆ ಮಾಡ್ತಾ ಇದ್ದೆ. ನನಗೆ ಸಮನ್ವಯ ಸಮಿತಿನಲ್ಲಿ ರತ್ನಾಮೂರ್ತಿ ಅಥವಾ ಅವ್ರಿಗೆ ನಾಗರತ್ನ MS ಅಂತ ಅವರ SM ಅಂತ ಅವರ ಸಂಪೂರ್ಣ ಹೆಸರು, ಅವರ ಪರಿಚಯ ಆಯ್ತು. ಅವ್ರನ್ನ ಒಂದ್ಸಲ ನೀವು ಮುಂಡಿಗೆಗಳ ಬಗ್ಗೆ ಮಾತಾಡಿ ಅಂತ ಕೇಳಿದಾಗ, ಜಗನ್ನಾಥ್ ನಾನು ಇವಾಗ ಇಂಡಿಯಾನಲ್ಲೇ ಇಲ್ಲ, ಬೇರೆ ಕಡೆ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಹೋದ ತಿಂಗಳು ನಾನು ಕೇಳ್ಕೊಂಡೆ. ಆವಾಗ ಇಲ್ಲ, ಈ ತಿಂಗಳು ಪೂರ್ತಿ ನನಗೆ ಕಾರ್ಯಕ್ರಮ ಇದೆ, ಸುಮಾರು ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಇವಾಗ ಹೋದ ವಾರ ನೋಡಿ ನಾನು 1ನೇ ತಾರೀಕು ಬಿಡುವಾಗಿದ್ದೀನಿ ಅಂತ ಹೇಳಿದ್ರು. ದಯವಿಟ್ಟು ನಡೆಸ್ಕೊಡಿ ಅಂತ ಹೇಳಿ ನಾನು ಅವ್ರನ್ನ ಹಿಡ್ಕೊಂಡ್ಬಿಟ್ಟೆ. ಇವರು ಬಿಷಪ್ ಕಾಟನ್ ಬಾಲಕಿಯರ ಶಾಲೆಯ ನಿವೃತ್ತ ಶಿಕ್ಷಕಿ, ಕವಿ, ಸಾಹಿತಿ. ಆಕಾಶವಾಣಿನಲ್ಲಿ, ಟಿವಿನಲ್ಲಿ ಅನೇಕ ಬಾರಿ ಇವರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಶಾಲಾ ದಿನಗಳಲ್ಲೇ ಭಾವಗೀತೆಗಳನ್ನ ರಚಿಸಿ ಹಾಡ್ತಾ ಇದ್ದವರು, ಶಾಲಾ ದಿನಗಳಲ್ಲೇ ನಾಟಕಗಳನ್ನ ಬರೆದು ನಾಟಕ ಆಡಿ ನಿರ್ದೇಶನ ಮಾಡ್ತಾ ಇದ್ದಂಥವ್ರು, ಅನೇಕ ಕ್ರೀಡೆಗಳಲ್ಲಿ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಬಹುಮಾನವನ್ನ ಪಡೆದಂಥವರು ಈ ರತ್ನಾಮೂರ್ತಿಯವರು. ಕಾವ್ಯ, ಸಣ್ಣ ಕತೆ, ಕಥನ ಕವನ, ಮಕ್ಕಳ ಸಾಹಿತ್ಯ, ಕೀರ್ತನ ಸಾಹಿತ್ಯ, ಮುಂಡಿಗೆ ಸಾಹಿತ್ಯ, ವಚನ ಸಾಹಿತ್ಯ ಎಲ್ಲ ಪ್ರಕಾರಗಳಲ್ಲೂ ಕೃಷಿ ಮಾಡಿರುವಂತವ್ರು ಇವರು ಅನೇಕ ವಾರಪತ್ರಿಕೆ, ದಿನಪತ್ರಿಕೆಗಳಲ್ಲಿ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ತರಂಗದಲ್ಲಿ ಇವರ ಮಕ್ಕಳ ಕಥೆಗಳು ಧಾರಾವಾಹಿಯ ರೀತಿಯಲ್ಲಿ 2 ಬಾರು ಬಂದಿದೆ. ಇವರಿಗೆ ಟಿವಿನಲ್ಲಿ ಅನೇಕ ಬಾರಿ
ಸಂದರ್ಶನಗಳನ್ನ ಮಾಡಿದ್ದಾರೆ. ಒಂದೇ ಚಾನೆಲ್ನಲ್ಲ, ಸುಮಾರು ಚಾನೆಲ್ಗಳನ್ನ ನಾನು ನೋಡಿದ್ದೀನಿ. ಇವರು ಯೂಟ್ಯೂಬ್ನಲ್ಲೂ ಬಹಳ ಆಕ್ಟಿವ್. ಇವರು ಯೂಟ್ಯೂಬ್ನಲ್ಲಿ ಬಹಳವಾಗಿ ಶ್ರಮ ವಹಿಸಿದ್ದಾರೆ. 170 ವಿಡಿಯೋಗಳಿದೆ. ಇವರು ಮುಂಡಿಗೆಗಳ ಬಗ್ಗೆನೆ ಸಾಕಷ್ಟು ವಿಚಾರಗಳನ್ನ ಸಂಗ್ರಹಿಸಿ ಮುಂದುವರೆದಿರೋದ್ರಿಂದ ಇವರಿಗೆ ಮುಂಡಿಗೆ ಶ್ರೀ ಅಥವಾ ಮುಂಡಿಗೆ ರಚನಾ ವೀಕ್ಷಣ ಅಂತ ಬಿರುದುಗಳು ಸಹ ಬಂದುಬಿಟ್ಟಿದೆ. ಇವರು ವಿದ್ಯಾವಾಚಸ್ಪತಿ ಡಾಕ್ಟರ್ ಅರುಳಮಲ್ಲಿಗೆ ಪಾರ್ಥಸಾರಥಿ, ತಮಗೆ ಗೊತ್ತಿರಬೇಕು. ಅವರು 10,000 ದಾಸ ಸಾಹಿತ್ಯದ ಪದಗಳನ್ನ ಕಲೆ ಹಾಕಿದ್ರು, ಸಂಪಾದಿಸಿದ್ರು. ಅದರಲ್ಲಿ 500 ರತ್ನಮಾಲಾ ಅವರದೇ ಇದೆ. ನಾವು ಪುರಂದರದಾಸರದು, ಕನಕದಾಸರದು, ವಾದರಾಜರದು, ಸುಮಾರು ಜನ, ರಾಘವೇಂದ್ರ ಸ್ವಾಮಿಗಳು 2 ಬರೆದಿರೋದು, ಇಂಥವ್ರದೆಲ್ಲಾನು ನಾವು ಓದಿದೀವಿ. ಆದ್ರೆ ನಮ್ಮ ಮೇಷ್ಟ್ರು ಅರುಳಮಲ್ಲಿಗೆ ಪಾರ್ಥಸಾರಥಿ ನನಗೆ MES ಕಾಲೇಜ್ನಲ್ಲಿ ಪ್ರಾಧ್ಯಾಪಕರು. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಧ್ಯಾರಾಧನೆಯ ದಿನ ನನಗೆ ಸಿಕ್ಕಿದ್ರು. ಅವ್ರ ತಂದೆ ಶ್ರಾದ್ದ ಅವತ್ತು ಎದುರುಗಡೆ ನಂದಗುಡಿನಲ್ಲಿ ಅವರು ಶ್ರಾದ್ದ ಮಾಡಿಬಿಟ್ಟು ಹೊರಗಡೆ ಬರ್ತಾ ಇದ್ರು. ಏನ್ ಜಗನ್ನಾಥ್ ಇಲ್ಲಿ, ಹೇಗಿದ್ದೀರಾ ಅಂತ ಮಾತಾಡ್ಸಿದ್ರು. ಅಂಥ ಅರುಳಮಲ್ಲಿಗೆ ಪಾರ್ಥಸಾರಥಿ, ಅರುಳು ಹುರಿದಂಗೆ ಮಾತನಾಡುವ ಅರುಳಮಲ್ಲಿಗೆ ಪಾರ್ಥಸಾರಥಿ ಅವರ ಪುಸ್ತಕದಲ್ಲಿ 5% ಇವ್ರದೇ ಇದೆ. 10,000 ಪದಗಳಲ್ಲಿ 500 ಪದಗಳು ಇವ್ರದೇ. ಇಂಥ ರತ್ನಮೂರ್ತಿಯವರು 1000ಕ್ಕೂ ಹೆಚ್ಚು ಕೀರ್ತನೆಗಳನ್ನ ದಾಸ ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಉಘಾಭೋಗಗಳನ್ನ ನೀಡಿದ್ದಾರೆ. 220 ಮುಂಡಿಗೆಗಳನ್ನ ರಚಿಸಿದ್ದಾರೆ. 2250 ವಚನಗಳನ್ನ ರಚಿಸಿದ್ದಾರೆ. ಇಷ್ಟು ನನಗೆ ತಿಳಿದಿರುವಂತ ವಿಚಾರ. ಇನ್ನು ಮಿಕ್ಕಿದ್ದು ಅವರು ನಾನು ಸಂಗ್ರಹಿಸಿರುವ ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ. ಇವರಿಗೆ ಗೊರೂರು ಪ್ರತಿಷ್ಠಾನದ ಕಾವ್ಯ ಪ್ರಶಸ್ತಿ, ಕಾಕೋಳು ಸರೋಜಾರಾವ್ ಕಾದಂಬರಿ ಪ್ರಶಸ್ತಿ, ಗುಣಸಾಗರಿ ನಾಗರಾಜ್ ಮಕ್ಕಳ ಪುಸ್ತಕ ಪ್ರಶಸ್ತಿ, ಬಾನ ಸುಂದರರಾವ್ ದತ್ತಿ ನಿಧಿ ಬಹುಮಾನ, ಬನಶಂಕರಮ್ಮ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿ, ಕನ್ನಡ ಸೇವಾರತ್ನ ಪ್ರಶಸ್ತಿ, ಮುಂಡಿಗೆ ಶ್ರೀ ಪ್ರಶಸ್ತಿ, ಲೇಖಕಿ ಸಾಹಿತ್ಯ ವೇದಿಕೆಯ ವಿಶಿಷ್ಟ ಕೃತಿ ಪ್ರಶಸ್ತಿ, ಗಮಕ ಶಾರದೆ ಬಿರುದು, ಮುಂಡಿಗೆ ಶ್ರೀ ಬಿರುದು. ದಾಸ ಸಾಹಿತ್ಯದಲ್ಲಿ ನೀಡಿರುವ ಇವರ ಅಪಾರವಾದ ಕೊಡುಗೆಯಿಂದ ರಾಜ್ಯ ಮಟ್ಟದ ದಾಸ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ, PES ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ರಾಜ್ಯೋತ್ಸವದ ಸನ್ಮಾನ, ಬಬ್ಬೂರು ಕಮ್ಮಿ ಸೇವಾ ಸಂಘದಿಂದ ಇವರಿಗೆ ಸಾಧಕ ರತ್ನ ಪ್ರಶಸ್ತಿ, ಸುಮಾರು ಪ್ರಶಸ್ತಿಗಳು. ರತ್ನಮಾಲಾ ಅವರಿಗೆ ಸಿಕ್ಕಿರೋ ಪ್ರಶಸ್ತಿಗಳಾಗಲಿ, ಅವರ ವೈವಿಧ್ಯಮಯ ಸಾಹಿತ್ಯ ಸೃಷ್ಟಿಯಾಗಲಿ ನನಗೆ ಬಹಳ ಸಂತೋಷ ಕೊಡುತ್ತೆ. ಇಂಥ ಒಬ್ಬ ಮಹನೀಯರು ನಮ್ಮೊಡನಿದ್ದು ನಮ್ಮ ಆಹ್ವಾನಕ್ಕೆ ಮನ್ನಿಸಿ ಇವತ್ತು ನಮ್ಮೊಡನೆ ಮುಂಡಿಗೆಗಳ ಬಗ್ಗೆ ವಿಚಾರವನ್ನು ತಿಳಿಸ್ತಿದ್ದಾರೆ. ಅದಕ್ಕೆ ನನಗೆ ಬಹಳ ಸಂತೋಷ ಇದೆ. ದಯವಿಟ್ಟು ರತ್ನಮೂರ್ತಿಯವರು ತಮ್ಮ ಭಾಷಣವನ್ನು ಪ್ರಾರಂಭಿಸಬೇಕು, ನಮ್ಗೆಲ್ಲ ತಿಳುವಳಿಕೆ ಕೊಡಬೇಕು ಅಂತ ನನ್ನ ಪ್ರಾರ್ಥನೆ. ಧನ್ಯವಾದಗಳು. ಇಷ್ಟೊಂದು ಉದ್ದದ ಪರಿಚಯ ಬೇಕಿರ್ಲಿಲ್ಲ. ಇರ್ಲಿ. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ದಾಸ ಸಾಹಿತ್ಯ ಒಂದು ತರಹದಲ್ಲಿ ಕನ್ನಡ ನಾಡಿನ ಒಂದು ಜನಜೀವನದ ಒಂದು ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದೆ. ಜನರ ಮನಗಳಲ್ಲಿ ಒಂದು ನಡತೆಯನ್ನ, ಅವರ ಒಂದು ಭಾವನೆಗಳನ್ನ ಬಹಳವಾಗಿ ಬದಲಾವಣೆ ಮಾಡಿ ಭಕ್ತಿಯನ್ನು ಉದ್ದೀಪಿಸಿದೆ. ಯಾಕೆಂದ್ರೆ ಈ ಮುಂಡಿಗೆಗಳ ಈ ದಾಸ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಭಗವದ್ಭಕ್ತಿ ಬಹಳ ಮುಖ್ಯವಾದದ್ದು. ಮನುಷ್ಯ ಜನ್ಮದ ಒಂದು ಕಡೆಯ ಗಮ್ಯ ಅಂತಂದ್ರೆ ಭಗವಂತನೊಡನೆ ಒಂದು ಭಕ್ತಿಯನ್ನು ಬೆಳೆಸ್ತಾ ತಾದಾತ್ಮ್ಯವನ್ನು ಹೊಂದಿ ಈ ಜನ್ಮದಿಂದ ಮುಕ್ತಿಯನ್ನು ಹೊಂದಿ ಪರಮ ಪದವನ್ನ ಪಡೆಯಬೇಕು ಅನ್ನೋದು. ಅದಕ್ಕೆ ಒಂದು ಮೆಟ್ಟಿಲುಗಳಾಗಿ
ಸಾಮಾನ್ಯ ಜನರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ದಾಸರುಗಳು ಅವರಿಗೆ ವಚನ ಸಾಹಿತ್ಯಗಳು ಇವೆಲ್ಲವೂ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಎರಡು ಕನ್ನಡ ಸಾಹಿತ್ಯದ ಎರಡು ಮಹಾನ್ ರತ್ನಗಳಿದ್ದಂತೆ. ಅಲ್ಲೆಲ್ಲವೂ ಭಕ್ತಿಗೆ ಪ್ರಾಧಾನ್ಯವಾಗಿ ಸಾಮಾಜಿಕ ಕಳಕಳಿ, ಸಾಮಾಜಿಕ ಕ್ರಾಂತಿ, ಆಮೇಲೆ ಜಾತಿ ಭೇದಗಳನ್ನ ಈ ಗೋಡೆಗಳನ್ನ ತೊಡೆದು ಮನುಷ್ಯ ಎಲ್ಲವನ್ನೂ ಮೀರಿ ತಾನು ಈ ನಮ್ಮ ಮನುಷ್ಯ ಜನ್ಮದ ಒಂದು ಕಟ್ಟಕಡೆಯ ಒಂದು ಗುರಿ ಏನಿದೆ, ಇವೆಲ್ಲ ಜನ್ಮಾಂತರಗಳ ಒಂದು ಕೋಟಲೆಗಳಿಂದ ಬಿಡುಗಡೆ ಹೊಂದಿ ಕೈಲಾಸವಾಗಬಹುದು, ಒಂದು ಮೋಕ್ಷವಾಗಬಹುದು, ಅದನ್ನ ಪಡೆಯಬೇಕು ಅನ್ನುವ ಒಂದು ಮಾರ್ಗದ ಕಡೆಗೆ ಇವೆಲ್ಲ ನಮಗೆ ನಿರ್ದೇಶನವನ್ನು ಮಾಡುತ್ತೆ. ಹಾಗೆ ನಾವೀಗ ದಾಸ ಸಾಹಿತ್ಯಕ್ಕೆ ಬಂದ್ರೆ ಅವ್ರು ಜಗನ್ನಾಥ್ ಅವ್ರು ಹೇಳ್ದಾಗೆ ಕೀರ್ತನೆಗಳು, ಉಗಾಭೋಗಗಳು, ಮುಂಡಿಗೆಗಳು, ಸುಳಾದಿಗಳು, ಈ ತರಹದ ದಂಡಕಗಳು, ಹೀಗೆ ಹಲವು ಪ್ರಕಾರಗಳಿವೆ. ಈ ಮುಂಡಿಗೆಗೆ ಒಂದು ಪರಂಪರೆಯೇ ಇದೆ. ಮುಂಡಿಗೆ ಅಂತಂದ್ರೆ ನೇರವಾದ ಪ್ರಶ್ನೆಗೆ ಉತ್ತರ ನೇರವಾಗಿರುವುದಿಲ್ಲ, ಸ್ವಲ್ಪ ತಲೆ ಬಿಸಿ ಮಾಡುವಂಥದ್ದು, ಮಂಡೆ ಬಿಸಿ ಮಾಡುವಂತಹದ್ದು ಮುಂಡಿಗೆ ಅನ್ನುವಂತಹ ರೀತಿಯಲ್ಲಿ. ಅದರಲ್ಲಿ ನಮ್ಮ ಒಂದು ಪುರಾಣ ಜ್ಞಾನ, ನಮ್ಮ ಅನುಭವದ ಚಿಂತನೆ, ಅಧ್ಯಾತ್ಮದ ಚಿಂತನೆ ಇದೆಲ್ಲವನ್ನು ಹೊರಗೆ ಹಚ್ಚಿ ನೋಡುವಂತಹ ಒಂದು ಸಾಹಿತ್ಯ ಇದು. ಅಲ್ಲಿ ಅಂತಹ ಒಂದು ಸಾಹಿತ್ಯದ ರಚನೆಗೆ ನಾವು ಮೂಲವಾಗಿ ನಾವು ವಚನ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದಲ್ಲಿ ಅದರ ಒಂದು ಮೂಲವನ್ನ ನಾವು ನೋಡ್ತೀವಿ. ಬೆಳಗಿನ ವಚನಗಳು ಅಂತ ಹೇಳಿ, ಅದು ಖಂಡಿತ ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ. ಅದರಿಂದ ಪ್ರೇರಿತವಾಗಿ ಈ ಮುಂಡಿಗೆಗಳು ಬಂದಿರಬೇಕು ಅಂತ ಹೇಳಿ ಊಹಿಸ್ತಾ ಹೋಗ್ತಾರೆ. ಇದರಲ್ಲಿ ದ್ವಂದ್ವಾರ್ಥ ಸೂಚಕ ಹಾಡುಗಳಿವೆ, ಆಮೇಲೆ ಒಂದು ಆಧ್ಯಾತ್ಮಿಕ ಚಿಂತನೆ ಇದೆ, ಪುರಾಣದ ಒಂದು ಇದು ಕಲ್ಪನೆಗಳಿವೆ, ಅವುಗಳನ್ನೆಲ್ಲವನ್ನೂ, ಆಮೇಲೆ ಅನುಭವ, ಇವೆಲ್ಲವನ್ನು ಒಂದು ರೀತಿಯಲ್ಲಿ ಒಂದು ಪದಗಳ ಒಂದು ಇದ್ರೊಳಗೆ ಗೂಢವಾಗಿ ಕೋದಿಟ್ಟು ಅದು ನಮಗೆ ಬಿಡಿಸುವುದಕ್ಕೆ ಒಂದು ತಲೆ ಬಿಸಿಯಾಗುವಂಥದ್ದು ಅಂತ. ಈ ಮುಂಡಿಗೆಗಳನ್ನ ಕೆಲವು ವಿದ್ವಾಂಸರು ಹೇಳೋಕೆ ಅದು ಕೇವಲ ಒಂದು ಪಾಂಡಿತ್ಯ ಪ್ರದರ್ಶನದ ಒಂದು ಸರ್ಕಗಳಾಗಿ ಅವರು ಪ್ರತಿಯೊಬ್ಬರು ಬರೆದ್ರು ಅಂತ ಹೇಳ್ತಾರೆ. ಅದನ್ನ ಇಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಪಾಂಡಿತ್ಯ ಪ್ರದರ್ಶನ ಅದರಲ್ಲಿ ಇದ್ದೇ ಇದೆ. ಆದ್ರೆ ಹೆಚ್ಚು ಜನರಿಗೆ ಇದು ಅರ್ಥವಾಗದೆ ಹೋಗುವಾಗ ಕೇವಲ ಕೀರ್ತನೆಗಳ ಮಟ್ಟಕ್ಕೆ ನಾವು ನಿಂತು ಬಿಡ್ತೀವಿ, ಮುಂಡಿಗೆಗಳನ್ನ ನಾವು ತಲುಪುವುದಕ್ಕೆ ಆಗಲ್ಲ. ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರು, ಬಿಂದು ಮಾಧವಾಚಾರ್ಯರು, ವೆಂಕಟಾಚಲ ಶಾಸ್ತ್ರಿ ಅವರೆಲ್ಲ ಇದ್ರ ಬಗ್ಗೆ ವಿವೇಚನೆ ನಡೆಸಿದಾರಾದ್ರೂ ಸಮಗ್ರವಾಗಿ ಮುಂಡಿಗೆಗಳ ಬಗ್ಗೆ ಒಂದು ವಿವೇಚನೆ ನಡೆದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆಮೇಲೆ ಅತ್ಯಂತ ಗೂಢವಾಗಿರುವುದರಿಂದ ಅದು ತಿಳಿಸುವ ಅರ್ಥ ಮೇಲ್ನೋಟಕ್ಕೆ ಏನಿದೆ ಅದಲ್ಲದೆ ಹೋಗಿ ಅದ್ರ ಒಳಗಡೆ ಹೋದಾಗ ಮತ್ತೇನೋ ಒಂದು ಗೂಢವಾದ್ದು ನಮ್ಗೆ ತೆರ್ಕೊಳ್ಳುತ್ತೆ. ಈ ಮುಂಡಿಗಳಲ್ಲಿ ಅದನ್ನ ಸಂಸ್ಕೃತದಲ್ಲಿ ಸಂಸ್ಕೃತ ಪದ ಮುಂಡಿಗೆ ಅನ್ನೋದು, ಅದು ಕನ್ನಡದಲ್ಲಿ ಮುಷ್ಟಿಕೆ, ಮುಂಡಕ ಅಂತ ಹೇಳ್ತಾರೆ. ಅದಕ್ಕೆ ಒಂದು ವಿವರಣೆ ಕೊಡಬೇಕು ಅಂದ್ರೆ, ಮುಷ್ಟಿಕೆ ಅಂತಂದ್ರೆ ಈ ಕೈಯಿನ ಬಿಗಿಯಾದ ಒಂದು ಹಿಡಿತ. ಬಲವಾದ ಒಬ್ಬ ಜಟ್ಟಿ ಏನಾದ್ರೂ ತನ್ನ ಕೈಯನ್ನ ಹೀಗೆ ಮುಷ್ಟಿಯನ್ನ ಹಿಡಿದ್ರೆ ಈ ಬೆರಳುಗಳನ್ನ ಬಿಡಿಸುವುದು ಸಾಮಾನ್ಯರಿಗೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅಪಾರವಾದ ಶಕ್ತಿ ಬೇಕು. ಹಾಗೇನೆಯ ಮುಂಡಿಗೆಗಳನ್ನು ಬಿಡಿಸೋದಕ್ಕೆ ಬೌದ್ಧಿಕ ಒಂದು ಸಾಮರ್ಥ್ಯ ಇರಬೇಕು. ಅಂದ್ರೆ ನಮ್ಮ ತಿಳುವಳಿಕೆ, ಅನುಭವದ ಜ್ಞಾನ, ಅಧ್ಯಾತ್ಮದ ಜ್ಞಾನ, ಆ ಗೂಢಾರ್ಥಗಳ ಸಂಕೇತಗಳು, ಪ್ರತಿಮೆಗಳು ಇವೆಲ್ಲದನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇದ್ದಾಗ ಮುಂಡಿಗೆಗಳನ್ನು ಬಿಡಿಸ್ಬೋದು. ಈ ಸಾಧಾರಣವಾಗಿ ಮುಂಡಿಗೆಗಳಲ್ಲಿ ಒಂದು ಪುರಾಣದ ವಾವೆ ವರ್ಷೆ ಮುಂಡಿಗೆ ಅಂತ ಹೇಳ್ತಾರೆ, ಪೌರಾಣಿಕ ಮುಂಡಿಗೆಗಳು ಅಂತ, ಇನ್ನೊಂದು ಅನುಭವದ ಮುಂಡಿಗೆಗಳು ಅಥವಾ ಬೆಳಗಿನ ವಚನವೂ ಸಹಿತ ಆ ತರದ್ದೇ. ಈ ಪುರಾಣದ ವಾವೆ ವರ್ಷ ಮುಂಡಿಗೆಗಳು ಅಂದ್ರೆ ಏನು ಅಂದ್ರೆ, ಪುರಾಣದ ಕಥೆಗಳನ್ನೇ ಗೂಢವಾದ ಭಾಷೆಯಲ್ಲಿ ಒಂದು ಹೆಣೆದಿಟ್ಟಿರ್ತಾರೆ. ಇದನ್ನ ಪರಿಹರಿಸಬೇಕಾದ್ರಿಂದ ನಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ, ನಮ್ಮ ಪುರಾಣದ ಒಂದು ಜ್ಞಾನದ ಸಾಮರ್ಥ್ಯದಿಂದ, ಮೇಲಾಗಿ ಅಲ್ಲಿ ಕೊಟ್ಟಿರುವಂತಹ ಸೂಚನೆಗಳು, ಹುದುಗಿಸಿಟ್ಟಿರುವಂತಹ ಪದಗಳ ಹಿಂದಿನ ಕಥೆಗಳನ್ನ ನಾವು ಹೆಕ್ಕಿ ತೆಗೆಯಬೇಕಾದಂತಹ ಒಂದು ಬೌದ್ಧಿಕ ಸಾಮರ್ಥ್ಯವನ್ನು ಬೇಡುವುದರಿಂದ ಇದಕ್ಕೆ ಪಾರಿಹಾರಿಕೆ ಅಂತ ಹೇಳ್ತಾರೆ, ಯೋಗ ಮಾಲೆಗಳು ಅಂತ ಹೇಳ್ತಾರೆ. ಇಲ್ಲಿ ಇದ್ರ ಬಗ್ಗೆ ನಾನು ಇನ್ನು ಹೆಚ್ಚು ಇದಕ್ಕೆ ವಿವರಣೆ ಕೊಡದೆ ಕೆಲವು ಮುಂಡಿಗೆಗಳನ್ನು ನೋಡೋಣ.
ಈ ಆಮೇಲೆ ಇನ್ನೊಂದು ಇದು ಮುಂಡಕ ಅಂತಾನು ಹೇಳ್ತಾರೆ. ಆಮೇಲೆ ಅಬಿಂದು ಸ್ವರೂಪ ಅಂದ್ರೆ ಮುಂಡಕದಲ್ಲಿರುವಂತಹ ಆ ಅನುಸ್ವಾರವನ್ನ ತೆಗೆದ್ಬಿಟ್ರೆ ಅದು ಮುಡಿಗೆ ಆಗತ್ತೆ ಅಥವಾ ಮುಂಡಿಕೆ ಆಗತ್ತೆ. ಅದು ಪೇಟ ಪಗಡಿಯನ್ನು ಸೂಚಿಸೋದ್ರಿಂದ ಈಗಲೂ ಬಹುಶಃ ನಾನು ಕೇಳಿರೋ ಪ್ರಕಾರ ಈಗಲೂ ಇರಬಹುದು, ಉತ್ತರ ಕರ್ನಾಟಕದಲ್ಲಿ ಇಬ್ಬರ ನಡುವೆ ಏನಾದ್ರೂ ಸವಾಲು ಮಾಡಿದಾಗ ಅವರ ತಲೆ ಮೇಲಿನ ಇದನ್ನ ಪೇಟವನ್ನು ಅಥವಾ ಆ ಪಗಡಿಯನ್ನ ಅದನ್ನ ಕೆಳಕ್ಕೆ ಎಸ್ಬಿಟ್ಟು ನಾನು ಹಾಕ್ತಿದ್ದೀನಿ ನೋಡು ನೀನ್ ಸವಾಲು, ನೀನ್ ಇದನ್ನ ತಗೋ ಅಂತ ಹೇಳ್ತಾರೆ. ಆ ಒಂದು ಕಾರಣದಿಂದಲೂ ಅದು ಮುಂಡಿಗೆ ಅಂತ ಬಂತು ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಮರದ ದಿಮ್ಮಿ, ದಪ್ಪನೆಯ ಭಾರವಾದ ಮರದ ದಿಮ್ಮಿ ಅಂತ ಹೆಸರಿದೆ. ಆ ದಪ್ಪನೆಯ ಭಾರವಾದ ಮರದ ದಿಮ್ಮಿಯನ್ನ ಎತ್ತುವುದು ಎಷ್ಟು ಕಷ್ಟವೋ ಹಾಗೆ ಈ ಮುಂಡಿಗೆಗಳನ್ನು ಬಿಡಿಸುವುದಕ್ಕೆ ಅದಕ್ಕೆ ಬೇಕಾಗಿರುವುದು ದೈಹಿಕ ಸಾಮರ್ಥ್ಯ, ಆದ್ರೆ ಮುಂಡಿಗೆಗಳನ್ನು ಬಿಡಿಸುವುದಕ್ಕೆ ಬೇಕಾಗಿರುವುದು ಬೌದ್ಧಿಕ ಸಾಮರ್ಥ್ಯ. ಹಾಗಾಗಿ ಇದು ಒಂದು ವಿಶೇಷವೇ ಆದಂತಹ ವಿಭಿನ್ನವಾದಂತಹ ಗೂಢವಾದಂತಹ ಕಡೆಗೆ ಬಿಡಿಸಿದಾಗ ಒಂದು ಯಾವುದು ಕಷ್ಟವಾದ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ರೆ ಎಷ್ಟು ಖುಷಿ ಸಮಾಧಾನ ಆಗುತ್ತೋ ಅಂತಹ ಸಮಾಧಾನವನ್ನ ಸಂತೋಷವನ್ನ ಕೊಡುವಂತಹ ಒಂದು ನಿಗೂಢವಾದಂತಹ ಸಾಹಿತ್ಯ ಮುಂಡಿಗೆ. ದೇವರ ದಯದಿಂದ ನಾನು ಇದರಲ್ಲಿ ವಿದ್ವಾಂಸರುಗಳ ಅರಳಮಲ್ಲಿಗೆ ಪಾದಸಾರಥಿ, ಕಬ್ಬಿನಾಲೆ ವಸಂತ ಭಾರದ್ವಾಜ್ ಇವರೆಲ್ಲ ಹೇಳೋ ಪ್ರಕಾರ ಇದುವರೆಗೂ ದಾಸ ಸಾಹಿತ್ಯದಲ್ಲಿ ಒಟ್ಟು ಎಷ್ಟು ಮುಂಡಿಗೆಗಳು ರಚಿತವಾಗಿದೆ, ಪುರಂದರದಾಸರು, ಮಹಿಪತಿ ದಾಸರು ಇವ್ರುಗಳು ಎಲ್ಲ ರಚಿಸಿದ್ದಾರೆ. ಇತ್ತೀಚಿನವರು ಕೆಲವರು ರಚಿಸಿರ್ಬೋದು, ಆದ್ರೆ ಕನಕದಾಸರು ಅತಿ ಹೆಚ್ಚು ಮುಂಡಿಗೆಯನ್ನು ರಚಿಸಿದ್ದಾರೆ ಅಂತನೂ ಒಂದು ಐತಿಹ್ಯ. ಇವರು ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಹೇಳುವಂತೆ ಸುಮಾರು 50 ರಚಿಸಿದ್ದಾರೆ ಅಂತ ಹೇಳ್ತಾರೆ. ಪುರಂದರದಾಸರು ಸುಮಾರು ಅಷ್ಟೇ ರಚಿಸಿದ್ದಾರೆ, ಸ್ವಲ್ಪ ಕಡಿಮೆ ಇರ್ಬೋದು. ಬೇರೆಯವರೆಲ್ಲ 4, 5, 8 ಹೀಗೆ ಅಂತ ಹೇಳಿ. ಇತ್ತೀಚಿನ ಕವಿಗಳು ಕೆಲವರು ರಚಿಸಿದ್ದಾರೆ ಎನ್ನುವ ಒಂದು ಮಾಹಿತಿ ಇದೆ. ಇವೆಲ್ಲವನ್ನೂ ಸೇರಿದ್ರೆ ಎಷ್ಟಾಗುತ್ತೋ ಅದೆಲ್ಲ ಆ ಒಟ್ಟು ಮೊತ್ತಕ್ಕಿಂತ ನೀವೊಬ್ಬರೇ ಜಾಸ್ತಿ ಮುಂಡಿಗೆಗಳನ್ನ ರಚಿಸಿದಿರಿ ಅಂತ ನನಗೆ ಬಹಳಷ್ಟು ಜನ ಹೇಳಿದ್ದಾರೆ. ಅದು ದೇವರು ನನಗೆ ಕೊಟ್ಟಂತ ಸಾಮರ್ಥ್ಯ. ಅದನ್ನ ಬಹಳ ವಿನಯದಿಂದ ನಾನು ನಿಮ್ಮೆದುರಿಗೆ ನಾನು ಹೇಳ್ತಾ ಇದ್ದೀನಿ. ಹೀಗೆ ಈ ಒಂದು ವಿಶಿಷ್ಟವಾದ ಮುಂಡಿಗೆ ಸಾಹಿತ್ಯ ಏನು ಅನ್ನುವಂತಹ ಒಂದು ಕುತೂಹಲ ಎಲ್ರಿಗೂ ಹುಟ್ಟುತ್ತೆ. ಅಕಸ್ಮಾತ್ ಬಂದಿರಬಹುದು, ಯಾರಾದ್ರೂ ಒಂದು ಮುಂಡಿಗೆಯನ್ನು ನೋಡಿರ್ಬೋದು, ಆದ್ರೆ ಏನು ಅರ್ಥ ಆಗದೆ ಇದ್ದಾಗ ಯಾವಾಗ ಮನುಷ್ಯನಿಗೆ ಯಾವುದು ಸಲೀಸಾಗಿ ತಲೆಗೆ ಹೋಗೋದಿಲ್ವೋ ಆಗ ಅವರದನ್ನ ಪಕ್ಕಕ್ಕಿಟ್ಬಿಡ್ತಾರೆ. ಆದ್ರೆ ಪಕ್ಕಕ್ಕಿಟ್ಟಾಗ ಅದು ಯಾರೂ ಮುಟ್ಟದ ಸಾಹಿತ್ಯವಾಗುತ್ತೆ ವಿನಃ ಜನಗಳಿಗೆ ಬೇಕಾದ ಸಾಹಿತ್ಯ ಆಗಲ್ಲ. ಹಾಗೆ ಯಾರೂ ಮುಟ್ಟದ, ಯಾರಿಗೂ ಅರ್ಥವಾಗದಂತ, ಯಾರೂ ಒಳಹೊಕ್ಕಿ ಬಿಡಿಸಲಾಗದಂತ ಈ ಸಾಹಿತ್ಯವನ್ನ ಜನರಿಗೆ ತಲುಪಿಸಬೇಕು ಅಂತ ಹೇಳಿ ಅಲ್ಲಲ್ಲೇ ಪ್ರಯತ್ನಗಳು ನಡೆದಿದೆ. ವಚನ ಸಾಹಿತ್ಯದ ಇದು ಬೆಳಗಿನ ವಚನಗಳನ್ನ ಸಾಕಷ್ಟು ಜನ ಬಿಡಿಸಿದ್ದಾರೆ ಅಂತ ಕೇಳಿದ್ದೀನಿ. ಆದ್ರೆ ಈ ನಮ್ಮ ಮುಂಡಿಗೆ ಸಾಹಿತ್ಯವನ್ನ ಸಂಪೂರ್ಣವಾಗಿ ಬಿಡಿಸಿರುವುದು ಇನ್ನೂ ಆಗಿಲ್ಲ, ಅಂತಹ ಕೆಲಸ ಆಗಿಲ್ಲ ಅಂತಾನು ವಿದ್ವಾಂಸರು ಹೇಳೋದನ್ನು ಕೇಳಿದ್ದೀನಿ. ಆ ಪೈಕಿ ಬನ್ನಂಜೆ ಗೋವಿಂದಾಚಾರ್ಯರು, ಆಮೇಲೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡಿರುವವರು ಅಂದ್ರೆ ಬಹಳ ದೊಡ್ಡ ವಿದ್ವಾಂಸರಾದಂತ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಬಹಳ ದೊಡ್ಡ ವ್ಯಕ್ತಿ, ವಿದ್ವಾಂಸರು. ಯಕ್ಷಗಾನ ಮತ್ತೆ ಈ ಸಾಹಿತ್ಯ, ತುಳು ಸಾಹಿತ್ಯ, ಕನ್ನಡ ಸಾಹಿತ್ಯ ಎರಡರಲ್ಲೂ ಬಹಳ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿರುವಂತವ್ರು. ಅವರು ಈ ಕೀರ್ತನೆಗಳನ್ನ, ಮುಂಡಿಗೆ ಕೀರ್ತನೆಗಳನ್ನ, ಇದ್ರಲ್ಲಿ ಒಂದೇನು ಅಂದ್ರೆ ಇದರಲ್ಲಿ ಚರಣ ಇರುತ್ತೆ, ಇದು ಪಲ್ಲವಿ ಇರುತ್ತೆ, ಆಮೇಲೆ ಅನುಪಲ್ಲವಿಯೂ ಕೆಲವು ಕಡೆ ಇರುತ್ತೆ, ಆಮೇಲೆ ಚರಣಗಳಿರುತ್ತೆ. ತಾಳ ಲಯ ಛಂದೋಬದ್ಧವಾಗಿರೋದ್ರಿಂದ ಇದನ್ನ ಕಚೇರಿಗಳಲ್ಲೂ ಸಹಿತ ಬೇರೆ ಕೀರ್ತನೆಗಳು ಹಾಡುವಂತೆ ಹಾಡಬಹುದು. ಆದ್ರೆ ಹಾಡಿದಾಗ ಸಾಧಾರಣ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಕೀರ್ತನೆಗಳು ಇದು ಹಾಡುವಾಗ ಅದರ ನಾದ ಮಾಧುರ್ಯ, ಅದರ ಸಂಗೀತದ ಕಡೆಗೆ ಹೆಚ್ಚು ಗಮನ ಹೋಗುತ್ತೆ ವಿನಃ ಅದರ ಸಾಹಿತ್ಯದ ಅರ್ಥದ ಕಡೆಗೆ ಗಮನ ಕೊಡುವವರು ತುಂಬಾ ಕಡಿಮೆ. ಹಾಗಾಗಿ ಎಷ್ಟೋ ಮುಂಡಿಗೆ ನಮ್ಮಲ್ಲಿ ಜನಪ್ರಿಯವಾಗಿ ಒಂದು ಕೀರ್ತನೆ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಅದು ಒಂದು ಮುಂಡಿಗೆ ಆದ್ರೂ ಸಹಿತ ಬಹಳಷ್ಟು ಜನಕ್ಕೆ ಅದು ಮುಂಡಿಗೆ ಅಂತ ಗೊತ್ತಿಲ್ಲ. ಯಾಕೆ ಅಂದ್ರೆ ಈ ಸಂಗೀತದಲ್ಲಿ ಹೇಳಿದ್ನಲ್ಲ, ಅದರ ನಾದ ಮಾಧುರ್ಯ, ಗಾಯನದ ಏರಿಳಿತ, ಆಮೇಲೆ ಈ ಪಕ್ಕವಾದ್ಯಗಳ ಸಂಗೀತದ ಒಂದು ಆವರಣದಲ್ಲಿ ಈ ಒಳಗಿನ ಈ ಮುಂಡಿಗೆ, ಇದು ಒಂದು ಮುಂಡಿಗೆ, ಇದ್ರಲ್ಲಿ ಏನೋ ಅರ್ಥ ಇರಬಹುದು ಅನ್ನುವಂಥದ್ದು ಹೆಚ್ಚಿನ ಜನರ ತಲೆಗೆ ಹೋಗುದಿಲ್ಲ. ಹಾಗಾಗಿ ನಮ್ಮಲ್ಲಿ ಹಾಡುವಂತ ಎಷ್ಟೋ ಮುಂಡಿಗೆಗಳು ಕೀರ್ತನೆಗಳು ಅನ್ಕೋತಾರೆ, ಅದರ ಅರ್ಥವನ್ನ ಹುಡುಕಿ ನೋಡುವುದಕ್ಕೆ ಹೆಚ್ಚು ಜನ ಹೋಗುದಿಲ್ಲ.
ಹಾಗಾಗಿ ಈ ಒಂದು ವಿಶಿಷ್ಟವಾದಂತ ಕನ್ನಡ ಸಾಹಿತ್ಯವನ್ನ, ಅದರಲ್ಲೂ ಕನ್ನಡದ ದಾಸ ಸಾಹಿತ್ಯವನ್ನ ಮತ್ತೆ ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸುವುದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿರುವಂತ ಈ ಮುಂಡಿಗೆಗಳ ಸಾಹಿತ್ಯ ಹೆಚ್ಚಿನ ಜನರಿಂದ ದೂರವಾಗಿದೆ. ಅದನ್ನ ಹೆಚ್ಚು ಹೆಚ್ಚು ಪ್ರಚಾರ ಪಡಿಸಿದ್ರೆ ಅದರಲ್ಲಿರುವಂತಹ ಆಧ್ಯಾತ್ಮಿಕ ಭಾವ, ಭಕ್ತಿ, ಆಮೇಲೆ ಗೂಢವಾದ ಇದೆಲ್ಲವೂ ಗೊತ್ತಾಗ್ಬಿಟ್ಟು ಅದು ಹೆಚ್ಚು ಹೆಚ್ಚು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ನೋದು ನನ್ನೊಂದು ಅಭಿಪ್ರಾಯ. ಅದರ ಒಂದು ಮಾರ್ಗವಾಗಿ, ಅದರ ಒಂದು ಮೊದಲ ಹೆಜ್ಜೆಯಾಗಿ ಶ್ರೀ ಜಗನ್ನಾಥ್ ಅವರು ನನಗೆ ಮುಂಡಿಗೆಗಳ ಬಗ್ಗೆ ಒಂದು ಉಪನ್ಯಾಸ ಕೊಡಿ ಅಂದ್ರು. ಇಷ್ಟು ಒಂದು ಮುಂಡಿಗೆಯ ಒಂದು ಪೀಠಿಕೆಯಿಂದ ನಾನು ಕನಕದಾಸರ ಒಂದು ಬಹಳ ಪ್ರಸಿದ್ಧವಾದ ಹಾಡು, ಆ ಪ್ರಸಿದ್ಧವಾದ ಹಾಡು ಅದು ಹೇಗೆ ಮುಂಡಿಗೆ ಅಂತ ಅನ್ನೋದನ್ನ ನಿಮ್ಮೆದುರಿಗೆ ಬಿಚ್ಚಿಡೋದಕ್ಕೆ ಇಷ್ಟಪಡ್ತೀನಿ. ಕೇಳಿರ್ಬೋದು ನೀವು ಇದೆಲ್ಲ. ಈತನೀಗ ವಾಸುದೇವನು, ಈತನೀಗ ವಾಸುದೇವ, ಈ ಸಮಸ್ತ ಲೋಕದೊಡೆಯ, ದಾಸಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ, ಈತನೀಗ ವಾಸುದೇವನು. ಇದು ಬಹಳ ಜನಪ್ರಿಯವಾದಂತಹ ಒಂದು ಕೀರ್ತನೆ. ಆದ್ರೆ ಇದು ಒಂದು ಮುಂಡಿಗೆ ಅನ್ನೋದು ಬಹಳ ಜನಕ್ಕೆ ಅರ್ಥವಾಗಿಲ್ಲ. ಇದು ಇಷ್ಟು ಇದಾಗಿದೆ. ಈತನೀಗ ವಾಸುದೇವ, ಈತನಿ ಲೋಕದೊಡೆಯ, ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ, ದೂತಗೊಲಿದು ತೇರನೇರಿ ತೇಜಿ ಬಿಡಿದು ನಡೆಸಿದಾತ, ಅಥವಾ ದಾಸಗೊಲಿದು ಅಂತ ನಾನು ಕೇಳಿದ್ದೀನಿ. ದಾಸಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ ಅಂದ್ರೆ ತನ್ನ ಒಬ್ಬ ದಾಸನಾದ ಈಗ ಅರ್ಜುನ ಕೃಷ್ಣನಿಗೆ ಸೇವಕನೂ ಹೌದು, ಗೆಳೆಯನೂ ಹೌದು, ಬಂಧುವೂ ಹೌದು. ಆ ಮೂರು ದೃಷ್ಟಿಯಿಂದನೂ ಅರ್ಜುನ ಕಡೆಗೆ ಅವನು ಭಗವದ್ಗೀತೆಯಲ್ಲಿ ಅವನು ಕೃಷ್ಣ ತನ್ನೆಲ್ಲ ಸ್ವರೂಪವನ್ನು ಇದ್ ಮಾಡಿ ಎಲ್ಲ ಹೇಳಿ ಆದ್ಮೇಲೆ, ಅಯ್ಯೋ ನಾನ್ ನಿನ್ನನ್ನ ಸ್ನೇಹಿತ ಅನ್ಕೋತಿದ್ದೆ, ಲೋ ಗೆಳೆಯ ಅಂತ ಕರ್ತಿದ್ದೆ, ಬಾರೋ ಅಂತ ಕರ್ತಿದ್ದೆ, ಆಹಾಹಾ ನೀನ್ ಎಷ್ಟು ಸತ್ಯವಂತ ಅಂತ ಹೇಳಿ ನಾನ್ ನಿನ್ನ ತಮಾಷೆ ಮಾಡ್ತಾ ಇದ್ದೆ, ನಾನ್ ಎಷ್ಟು ಸಹಿಗೆ ವಹಿಸ್ದೆ, ಆದ್ರೆ ನೀನು ವಿಶ್ವರೂಪವನ್ನು ಹೊಂದಿರುವಂತ ನೀನೇ ಸಾಕ್ಷಾತ್ ವಿಷ್ಣು ಅಂತ ನನಗ್ ಗೊತ್ತಾಗ್ಲಿಲ್ಲ ಅಂತ ಅವನು ಪರಿತಾಪ ಮಾಡ್ಕೋತಾನೆ. ಅಲ್ಲಿ ಹೀಗೆ ತನ್ನ ಮಮ್ಮ ಪ್ರಾಣಾಹಿ ಪಾಂಡವ ಅಂತ ಪಾಂಡವರನ್ನು ಅವರು ಸಾಕ್ಷಾತ್ ನನ್ನ ಪ್ರಾಣ ಅಂತ ಹೇಳ್ತಾರೆ. ಯಾಕೆಂದ್ರೆ ಪಾಂಡವರು ಅಂದ್ರೆ ಧರ್ಮದ ಮತ್ತೊಂದು ಸ್ವರೂಪ. ಅಂತಹವರ ಕಡೆಗೆ ಧರ್ಮ ಪಕ್ಷಪಾತಿಯಾದಂತ ಕೃಷ್ಣ ಇರುವಾಗ ಅವರೆಲ್ಲ ಕಷ್ಟ ಸುಖಗಳಿಗಾಗ್ತಾನೆ, ಅವರ ಗೆಳೆಯನಾಗಿ, ಅವರ ಸಖನಾಗಿ, ಅವರ ಬಂಧುವಾಗಿ, ಅವರ ಸ್ವಾಮಿಯಾಗಿ ಅವನು ಇದ್ ಮಾಡ್ತಾನೆ. ಆ ರೀತಿಯಲ್ಲಿ ಈ ದೂತಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ ಅಂತನ್ನುವಾಗ ನಾವು ಮಹಾಭಾರತದ ಇದು ಉದ್ಯೋಗ ಪರ್ವದಲ್ಲಿ ಅರ್ಜುನ ಮತ್ತೆ ದುರ್ಯೋಧನ ಇಬ್ರು ಕೃಷ್ಣನ ಸಹಾಯಕ್ಕೆ ಕೇಳಲು ಹೋದಂತಹ ಒಂದು ಪ್ರಸಂಗವನ್ನ ಇಲ್ಲಿ ಇವರು ಕನಕದಾಸರು ಹೇಳ್ತಾರೆ. ಅಲ್ಲಿ ಕೃಷ್ಣ ಇಬ್ಬರನ್ನು ನೋಡ್ತಾನೆ. ಮೊದಲು ನೋಡ್ದೆ ಅರ್ಜುನನ, ನಿನ್ಗೇನ್ ಸಹಾಯ ಬೇಕು ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ಇವ್ರಿಗೆ ಹೇಗೆ ನೀನ್ ಬಂದು ನನ್ಗೂ ಹಾಗೆ ಬಂದು ನನ್ಗೂ ನೀನ್ ಸಹಾಯ ಬೇಕು ಅಂದಾಗ, ನನ್ನ ಸಂಪೂರ್ಣ ಒಂದು ಅಕ್ಷೋಹಿಣಿ ಸೈನ್ಯ, ಯಾದವ ಸೈನ್ಯ ಒಂದು ಕಡೆ, ನಾನು ಒಂದು ಕಡೆ, ನಾನು ಯುದ್ಧ ಮಾಡಲ್ಲ, ಆದ್ರಿಂದ ನೀವ್ ಯಾವ್ದ್ ಬೇಕಾದ್ರೂ ಆರಿಸ್ಕೊ ಅಂತ ಹೇಳಿದಾಗ ಇವನು ಭಯ ಆಗತ್ತೆ. ಎಲ್ಲಿದ್ದು ಅರ್ಜುನಿಗೆ ಹೇಳ್ತಾನೆ ನಾನು ಅರ್ಜುನನ್ನ ಮೊದಲು ನೋಡಿದ್ರಿಂದ, ಅವನು ಚಿಕ್ಕವನಾದ್ರಿಂದ ಅವನಿಗೆ ಮೊದಲ ಆಯ್ಕೆ ಅಂತ ಹೇಳ್ತಾನೆ. ದುರ್ಯೋಧನಗೆ ಡಬಡಬ ಅನ್ಸುತ್ತೆ, ಎಲ್ಲಿ ಇವನು 1,00,000 ಹೆಣಿ ಸೈನ್ಯನ ಆರಿಸ್ಕೊಂಡ್ಬಿಡ್ತಾನೆ, ಈ ಕೆಲ್ಸಕ್ ಬಾರದು, ಯುದ್ಧ ಮಾಡದೆ ಇವರು ಕೃಷ್ಣನ್ ತಗೊಂಡ್ ನಾನು ಏನ್ ಮಾಡ್ಬೇಕು ಅಂದಾಗ, ಆದ್ರೆ 1,00,000 ಹೆಣಿಯಲ್ಲ, 1000 ಅಕ್ಷೋಹಿಣಿ ಸೈನ್ಯವು ಸಹಿತ ಕೃಷ್ಣನ ಒಂದು ಸಾಮರ್ಥ್ಯದರಿಗೆ, ಮಹಿಮೆ ಎದುರಿಗೆ ಅಲ್ಲ ಅಂತ ಅರ್ಥ ಮಾಡಿಕೊಂಡ ಅರ್ಜುನ, ನೀನು ನನಗೆ ನಿನ್ನನ್ನ ನಾನು ಆರಿಸ್ಕೊಡ್ತೀನಿ, ನನ್ನ ಸಾರಥ್ಯದ ಕೆಲಸವನ್ನು ಮಾಡು ಅಂತ ಹೇಳ್ತಾನೆ. ಆಗ ದುರ್ಯೋಧನನ್ ಬಹಳ ಸಂತೋಷ, ಏನ್ ಇಟ್ಕೊಂಡು ಇನ್ನೇನ್ ಮಾಡ್ತಾನೆ ಅಂತ ಹೋಗ್ತಾನೆ. ಹಾಗೆ ದಾಸಗೊಲಿದು ತೇರನೇರಿ ಆ ಸಾರಥ್ಯವನ್ನು ಮಾಡಿ ತೇಜಿ ಪಿಡಿದು ನಡೆಸಿದಾತ, ಕುದುರೆಯನ್ನ ಅವನು ನಡೆಸಿದಾತ. ಆಮೇಲೆ ಇದ್ರದ್ದು ಪೂರ್ತಿ ಹೇಳೋದಕ್ಕೆ ಇದೊಂದು ಪೂರ್ತಿ ಸೆಷನ್ ಆಗುತ್ತೆ, ಅದರಿಂದ 1-2 ನಾ ಹೇಳ್ತೀನಿ. ಧನುಜಯಾಳ್ದ ನನ್ನನಯ್ಯನ ಪಿತನ ಮುಂದೆ ಕೌರವೇಂದ್ರನ, ಅನುಜಯಾಳಿದವನ ಶಿರವ ಕತ್ತರಿಸುತ್ತ, ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ, ರುಕ್ಮನನುಜಯಾಳಿದವನ ಮೂರ್ತಿಯನ್ನೇ ನೋಡಿರೋ, ಈತನೀಗ ವಾಸುದೇವನು.
ಧನುಜಯ ಆಳಿದವನ ಅಣ್ಣನೇನ. ಧನುಜರು ಅಂತಂದ್ರೆ ಯಾರು ಬೇಕಾದ್ರೆ ಮೈಕ್ ಆನ್ ಮಾಡ್ಕೊಂಡು ಉತ್ತರ ಕೊಡ್ಬೋದು. ಧನುಜರು ಅಂದ್ರೆ ಯಾರಿಗೆ ಹೇಳ್ತಾರೆ? ಇರ್ಲಿ. ಧನುಜರು ತಮ್ಮಂದಿರಿಗೆ ಹೇಳ್ತಾರೆ. ದೈತ್ಯರಿಗೆ, ರಾಕ್ಷಸರಿಗೆ. ಧನು ಎನ್ನುವವರ ಮಕ್ಕಳು ಧನುಜರು, ಅವರು ರಾಕ್ಷಸರು. ಆ ರಾಕ್ಷಸ ಧನುಜೆ ಅಂದ್ರೆ ರಾಕ್ಷಸಿ. ರಾಕ್ಷಸಿಯನ್ನ ಆಳಿದಂತವನು ಅಂದ್ರೆ ಇಲ್ಲಿ ಪತಿ ಅನ್ನೋ ಅರ್ಥದಲ್ಲಿ ಇವರು ಇದು ಮಾಡ್ತಾರೆ. ಹಾಗೆ ಒಬ್ಬ ರಾಕ್ಷಸಿಗೆ ಪತಿಯಾದವನು ಪಾಂಡವರ ಭೀಮಸೇನ ಅಂತ ಹೇಳ್ಬೋದು ಮೇಡಮ್. ಭೀಮಸೇನ. ಇಡಿಂಬೆ ಗಂಡನಾದ ಭೀಮಸೇನ. ಭೀಮಸೇನನ ಅಣ್ಣ ಧರ್ಮರಾಯ ಮೇಡಮ್. ಅವನ ಅಯ್ಯ, ಅವನ ತಂದೆ ಧರ್ಮರಾಜನ ಅಲ್ಲ. ಇಲ್ಲಿ ಪಾಂಡುರಾಜ ಸರಿ ಹೋಗುದಿಲ್ಲ. ಆದ್ರಿಂದ ಧರ್ಮರಾಜನ ಹುಟ್ಟಿಗೆ ಕಾರಣವಾದಂತಹ ತಂದೆ ಯಮಧರ್ಮ. ಅವನ ಅಯ್ಯ ಯಮನ ತಂದೆ ಧನುಜಯಾದ ನನ್ನ ನಯನ ಅಂದ್ರೆ ಹಿಡಿಂಬಿಯನ್ನು ಮದುವೆ ಮಾಡಿಕೊಂಡಂತಹ ಭೀಮನ ಅಣ್ಣನಾದಂತಹ ಧರ್ಮರಾಯನ ತಂದೆಯಾದಂತಹ ಯಮಧರ್ಮನ ಪಿತನಾದಂತಹ ಸೂರ್ಯನ ಎದುರಿಗೆ ಕೌರವೇಂದ್ರನ ಅನುಜಯಾಳಿದವನ ಶಿರವ ಕತ್ತರಿಸಿದ. ಇಲ್ಲಿ ಏನು, ಅಣ್ಣನಯ್ಯನ ಪಿತನ ಮುಂದೆ ಅವನು ಎದುರಿಗೆ ಇರುವಾಗ ಸಾಕ್ಷಿಯಾಗಿ ಅವನ ಎದುರಿಗೆ ಕೌರವೇಂದ್ರ ಅಂದ್ರೆ ದುರ್ಯೋಧನ, ಅವನ ಅನುಜೆ ಕೌರವೇಂದ್ರನ ಗಂಡ ಜಯದ್ರಥನ ಶಿರವ ಕತ್ತರಿಸುತ್ತ. ಅಂದ್ರೆ ಸೂರ್ಯನ ಸಾಕ್ಷಿಯಾಗಿ. ಯಾಕೆಂದ್ರೆ ಇವನು ಅಭಿಮನ್ಯುವನ್ನ ಇವರೆಲ್ಲರೂ ಸೇರಿ ಅವನನ್ನ ನಿರಾಯುಧನನ್ನಾಗಿ ಮಾಡಿ ಮೋಸದಿಂದ ಅವನ ಹಿಂದಿನಿಂದ ಅವನ ಬಿಲ್ಲನ್ನ ಕತ್ತರಿಸಿ ಅತಿರಥ ಮಹಾರಥರು ಏಕಾಂಗಿ ಬಾಲಕನನ್ನ ಕೊಂದಾಗ ಇದು ಅರ್ಜುನನಿಗೆ ತಿಳಿದಾಗ ಬಹಳ ಸಿಟ್ಟು ಬರುತ್ತೆ. ಅವು ಕೊಲ್ಲುವುದಕ್ಕೆ ಕಾರಣ ಅಂದ್ರೆ ಆ ಚಕ್ರವ್ಯೂಹವನ್ನ ಭೇದಿಸುವುದಕ್ಕೆ ಅಲ್ಲಿ ಯಾರೂ ಇರ್ಲಿಲ್ಲ ಅವತ್ತು. ಅರ್ಜುನನೊಬ್ಬನನ್ನ ಬಿಟ್ಟು ಚಕ್ರವ್ಯೂಹವನ್ನ ಭೇದಿಸಿ ಮತ್ತೆ ಹೊರಗೆ ಬರುವಂತ ಸಾಮರ್ಥ್ಯ ಇದ್ದಂತ ಅರ್ಜುನ ಮತ್ತು ಕೃಷ್ಣರು ಬಹಳ ದೂರದಲ್ಲಿ ಎಲ್ಲ ಸಂಶಕ್ತಕರ ಜೊತೆ ಓಡಾಡ್ತಿರ್ತಾರೆ. ಈ ದೂರ ಅಂತಂದಾಗ ನಾವು ಒಂದು ಗಮನವನ್ನ ಇಟ್ಕೋಬೇಕು. ನಾವು ಮಹಾಭಾರತ ಅಥವಾ ರಾಮಾಯಣದಲ್ಲಿ ನೋಡುವ ಹಾಗೆ ಒಂದು ಫೀಲ್ಡ್ ಅಲ್ವಾ, ಅಷ್ಟು ಸೈನಿಕರಲ್ಲ. 17 ಅಕ್ಷೋಹಿಣಿ ಸೈನ್ಯ. ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ ಲಕ್ಷಾಂತರ ಗಟ್ಟಲೆ ಸೈನಿಕರು. ಆ ರಥ, ಆನೆ, ಕುದುರೆ ಆಮೇಲೆ ಓಡಾಡ್ತಾ ಇರುತ್ತವೆ ಅಂದ್ರೆ ಆ ಯುದ್ಧ ಭೂಮಿಯ ವಿಸ್ತಾರ ಎಷ್ಟಿರಬಹುದು? ಎಷ್ಟೋ ಮೈಲಿಗಟ್ಲೆ, ಸ್ಕ್ವೇರ್ ಕಿಲೋಮೀಟರ್ ಗಟ್ಲೆ ಹರಡ್ ಹೋಗಿರುವಾಗ ಈ ಸಂಶಪ್ತಕರ ಜೊತೆ ಅರ್ಜುನ ಕಾದಾಡುವಾಗ ಎಲ್ಲೋ ದೂರದಲ್ಲಿದ್ದಾನೆ. ಇವರು ಅದೇ ಒಂದು ಸಂಧಿಯನ್ನ ಸಾಧಿಸಿ ದ್ರೋಣರು ಚಕ್ರವ್ಯೂಹವನ್ನ ಒಂದು ರಚಿಸ್ಬಿಟ್ಟು ಇವರಿಗೆ ಸವಾಲ್ ಹಾಕ್ತಾರೆ. ಈ ಶತ್ರು ಸೈನ್ಯದಲ್ಲಿ ಅಥವಾ ಎರಡು ವಿರುದ್ಧ ಒಂದು ಸೈನ್ಯದ ನಡುವೆ ಸವಾಲ್ ಹಾಕಿದಾಗ ಆ ಸವಾಲನ್ನ ಸ್ವೀಕರಿಸದೆ ಇದ್ರೇನೆ ಇವ್ರು ಸೋತಂಗೆ. ಯುದ್ಧ ಮಾಡ್ಬೇಕಾದಿಲ್ಲ, ಅಯ್ಯೋ ನಮ್ ಕೈಲಿ ಆಗಲ್ಲ ಅಂದ್ರೆ ಇವ್ರು ಸೋತ ಹಾಗೆ. ಆದ್ರಿಂದ ಇವರಲ್ಲಿ ಚಿಂತೆ ಆದಾಗ ಅಭಿಮನ್ಯು ಹೇಳ್ತಾನೆ, ನಾನು ದೊಡ್ಡಪ್ಪ, ನಾನು ಅದನ್ನ ಭೇದಿಸ್ತೀನಿ ಅಂತ. ನಿಮಗೆ ಗೊತ್ತಿರಬಹುದು, ಇದು ಸುಭದ್ರೆ ಅಭಿಮನ್ಯುವನ್ನ ತನ್ನ ಗರ್ಭದಲ್ಲಿ ಧರಿಸಿದ್ದಾಗ ಅವಳು ಯುದ್ಧದ ಬಗ್ಗೆ ಕೇಳಿದಾಗ ಕೃಷ್ಣ ಅದೆಲ್ಲ ವ್ಯೂಹಗಳನ್ನು ಹೇಳ್ತಾನೆ. ಚಕ್ರವ್ಯೂಹವನ್ನ ರಚಿಸುವುದನ್ನು ಅವ್ನು ಹೇಳ್ತಿರ್ತಾನೆ. ಹಾಗೆ ಹೇಳುವಂತಹ ಸಂದರ್ಭದಲ್ಲಿ ತುಂಬಾ ಗರ್ಭಿಣಿಯಾದಂತಹ ಸುಭದ್ರೆಗೆ ನಿದ್ದೆ ಬಂದ್ಬಿಡುತ್ತೆ. ಆದ್ರೆ ಒಳಗೆ ಇದ್ದಂತಹ ಮಗು ಹೂ ಅನ್ನುವಾಗ ಕೃಷ್ಣ ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ಹಾಗಾಗಿ ಹೊರಗೆ ಬರುವಂತಹ ವಿದ್ಯೆ ಅವನಿಗೆ ಗೊತ್ತಿರುವುದಿಲ್ಲ ಅಭಿಮನ್ಯುಗೆ. ಇವರೆಲ್ಲ ಭೀಮಾದಿಗಳೇನ್ ಹೇಳ್ತಾರೆ, ನೀನ್ ಯೋಚನೆ ಮಾಡ್ಬೇಡ, ನೀನು ಭೇದಿಸಿ ಹೋಗು, ನಿನ್ನ ಹಿಂದೆ ನಾವು ಬರ್ತೀವಿ ಅಂತ. ಮೇಜ್ ಅಂತ ನಾವೇನ್ ಹೇಳ್ತೀವಿ, ಆ ಮೇಜ್ ತರ ಈ ಚಕ್ರವ್ಯೂಹ ಅಂದ್ರೆ ಇನ್ನೇನು ಅಲ್ಲ. ಎಲ್ಲೋ ಹೋಗಿ ನಾವು ಗೋಡೆಗೆ ಡಿಕ್ಕಿ ಹೊಡಿತೀವಿ. ಅದು ದಾರಿ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇದ್ರೆ ನಮಗೆ ಬೇಗ ಸೇರಲ್ಲ. ಇಲ್ಲೇ ಅಲ್ಲೇ ಅಲಿತಾ ಇರ್ತೀವಿ. ಈ ವ್ಯೂಹಗಳು ಹಾಗೇನೆ, ಗರುಡ ವ್ಯೂಹ, ಮಕರ ವ್ಯೂಹ, ಸರ್ಪವ್ಯೂಹ, ಪದ್ಮವ್ಯೂಹ, ಹೀಗೆ ಅದೇನೇನೋ ವ್ಯೂಹಗಳಿರುತ್ತೆ. ಅದರ ಆ ರಚನೆ ಗೊತ್ತಿದ್ರೆ ಅದನ್ನ ಭೇದಿಸುವುದು ಇದೆಲ್ಲ ಗೊತ್ತಿದ್ದವರಿಗೆ ಮಾತ್ರ ಅಂತಹ ವ್ಯೂಹವನ್ನು ಭೇದಿಸಿ ಅದರ ಮಧ್ಯದಲ್ಲಿ ಇರುವಂತಹ ಆ ಎಲ್ಲ ಅತಿರಥ ಮಹಾರಥರ ಜೊತೆಗೆ ಕಾದಾಡ್ಬೇಕು. ಬರೀ ಸುತ್ತ ಕಾವಲ್ ಕಾದಿರುವಂತಹ ಸೈನಿಕರ ಜೊತೆ ಅಲ್ಲ. ಆದ್ರೆ ಅಲ್ಲಿ ಏನಾಗತ್ತೆ, ಆ ಎಂಟ್ರೆನ್ಸ್ ಏನಿರುತ್ತೆ, ಚಕ್ರವ್ಯೂಹದ ಒಂದು ಪ್ರವೇಶ ದ್ವಾರ, ಅಲ್ಲಿ ಜಯದ್ರಥ, ಯಾರು ಕೌರವೇಂದ್ರನ ಅನುಜಯಾಳಿದವನು ಜಯದ್ರಥ ಅಲ್ಲಿ ಕಾದ್ಕೊಂಡಿರ್ತಾನೆ. ಜಯದ್ರಥ ಅವನು ಅವತ್ತು ಭೀಮ, ಧರ್ಮರಾಯ, ನಕುಲ, ಸಹದೇವ ಅವರೆಲ್ಲರ ಸೈನ್ಯವನ್ನ ಯಶಸ್ವಿಯಾಗಿ ತಡೆದು ಬಿಡ್ತಾನೆ. ಅಭಿಮನ್ಯುವಿನ ಸಹಾಯಕ್ಕೆ ಅವರು ಹೋಗದ ಹಾಗೆ ಮಾಡ್ತಾನೆ.
ಇದಕ್ಕೂ ಏಕೆಂದ್ರೆ ಇವೆಲ್ಲ ಒಂದ್ರೊಳಗೆ ಒಂದು ಟ್ಯಾಂಗಲ್ ಆಗಿರುತ್ತೆ ಕಥೆಗಳು. ಹೇಗೆ ಅಂದ್ರೆ ಅದ್ ಯಾತಕ್ಕೆ ಜಯದ್ರಥ ಏನು ನಿಜ ಅವನು ಒಳ್ಳೆ ಇದೆಯಾ, ಆದ್ರೆ ಪಾಂಡವರ ಮುಂದೆ ಅವನು ಏನು ಅಲ್ಲ. ಅಂದ್ಮೇಲೆ ಭೀಮನಂತಹ ಭೀಮ, ನಕುಲ ಸಹದೇವ ಧರ್ಮರಾಯರಂತವ್ರು ಅವರೆಲ್ಲರ ಸೈನ್ಯ ಇರುವಾಗ ಹೇಗೆ ಇವನೊಬ್ಬನೇ ತಡೆದ ಅಂದ್ರೆ, ಅವನು ಒಂದು ಸತಿ ದ್ರೌಪದಿಯನ್ನ ಕಾಡಿನಲ್ಲಿದ್ದಾಗ ಎತ್ಕೊಂಡು ಹೋಗೋದಕ್ಕೆ ನೋಡಿದಾಗ ಭೀಮಾದಿಗಳು ಅಟ್ಟಿಸ್ಕೊಂಡು ಹೋಗಿ ಅವನನ್ನ ಹಿಡ್ಕೊಂಡು ಹೆಡೆ ಮುರಿ ಕಟ್ಕೊಂಡ್ ಬಂದು ಧರ್ಮರಾಯನ ಎದುರಿಗೆ ಹಾಕಿರ್ತಾರೆ. ಅವನನ್ನ ಕೊಲ್ಬೇಕು ಅಂದಾಗ ಅಯ್ಯೋ ನಮ್ಮ ತಂಗಿ ಗಂಡ ಅಲ್ವೇನಪ್ಪ, ಅವ್ನಿಗೆ ಇದ್ ಮಾಡ್ಬೇಡಿ ಅಂತ ಗೊತ್ತಲ್ಲ ಧರ್ಮರಾಯನ್ ಸ್ವಭಾವ. ಅಂದಾಗ ಹಾಗಾದ್ರೆ ಇಷ್ಟಕ್ಕೆ ಬಿಡಬಾರ್ದು ಅಂತ ಅವನ ತಲೆಯಲ್ಲಿ ಅಕರಾಳ ವಿಕರಾಳವಾಗಿ ಪಂಚಶಿಖೆಗಳನ್ನ ಕಲ್ಪಿಸಿ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಅಂದ್ರೆ ಹೇಗೇಗೋ ಕೂದಲಿನ ಅವನಿಗೆ ಕತ್ತ ಅಲ್ಲೊಂಚೂರು ಇಲ್ಲೊಂಚೂರುಸಿ ಅಲ್ಲಿ ಕೂಡಿಸಿ ಮಾಡ್ಬಿಟ್ಟು ನೀನು ಪಾಂಡವರ ದಾಸ ಅಂತ ಹೇಳ್ಕೋಬೇಕು ಅಂತ ಅವನನ್ನ ಬಿಟ್ಬಿಡ್ತಾರೆ. ಇದರಿಂದ ಅತಿ ಅಪಮಾನಗೊಂಡಂತಹ ಜಯದ್ರಥ ಈಶ್ವರನನ್ನ ತಪಸ್ಸು ಮಾಡ್ಬಿಟ್ಟು ನಾನು ಪಾಂಡವರನ್ನ ಗೆಲ್ಲಬೇಕು ಅಂತ ಹೇಳಿದಾಗ, ನೀನು ಪಾಂಡವರನ್ನ ಗೆಲ್ಲುವುದನ್ನ ಮರ್ತು ಬಿಡು, ಅರ್ಜುನನನ್ನು ಬಿಟ್ಟು ಉಳಿದ 4 ಜನ ಪಾಂಡವರನ್ನ ಒಂದು ದಿನದ ಮಟ್ಟಿಗೆ ಗೆಲ್ಲಬಲ್ಲೆ ನೀನು ಅಂತ ವರ ಕೊಡ್ತಾನೆ. ಆ ಒಂದು ದಿನವೇ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿಕೊಂಡು ಹೋದಾಗ ಆ ಚಕ್ರವ್ಯೂಹದ ಆ ಒಂದು ಪ್ರವೇಶದ ದ್ವಾರದಲ್ಲಿ ನಿಂತಹ ಜಯದ್ರಥ ಶಿವನ ಒಂದು ಆ ವರಬಲದ ಸಾಮರ್ಥ್ಯದಿಂದ ಈ 4 ಜನನ್ನ ತಡೆದು ಬಿಡ್ತಾನೆ. ಇದು ಗೊತ್ತಾದಾಗ ಅರ್ಜುನನಿಗೆ, ಓಹೋ, ಜಯದ್ರಥ ಅಲ್ಲಿ ನಿಂತು ತಡೆದಿದ್ದ ಕಾರಣದಿಂದಲೇ ಅಭಿಮನ್ಯುವಿನ ಸಹಾಯಕ್ಕೆ ಭೀಮಾದಿಗಳು ಹೋಗಲು ಸಾಧ್ಯವಾಗದೆ ಅವನನ್ನ ಕ್ರೂರವಾಗಿ ಕೊಂದಿದ್ದಾರೆ ಅಂತ ಹೇಳಿ, ಇವನನ್ನ ನಾಳೆ ಸಂಜೆ ಸೂರ್ಯ ಮುಳುಗುವುದರೊಳಗೆ ನಾನು ಕೊಲ್ಲುವುದಕ್ಕಾಗದಿದ್ರೆ ನಾನು ಅಗ್ನಿಗೆ ಬಿದ್ದು ಬಿಡ್ತೀನಿ ಅಂತ ಹೇಳ್ತಾನೆ. ಅದೊಂದು ದುಡುಕಿನ ನಿರ್ಧಾರ, ಬೇರೆ ಪ್ರಶ್ನೆ. ಅದಕ್ಕೆ ಆಗ ಕೃಷ್ಣ ಅವನಿಗೆ ಸಹಾಯ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸ್ವಾರಸ್ಯಕರ ವಿಷಯವನ್ನು ನಿಮ್ಗೆ ಹೇಳ್ಬೇಕು. ಕೃಷ್ಣ ಚಕ್ರವನ್ನ ಮರೆ ಮಾಡಿ ಸೂರ್ಯ ಮುಳುಗಿದ ಅನ್ನುವಂತಹ ಭ್ರಮೆಯುಂಟಾಗುವ ಹಾಗೆ ಮಾಡಿ, ಓ ಹಾಗಾದ್ರೆ ಸೂರ್ಯ ಮುಳುಗ್ದ, ಇನ್ನು ನಾನು ಉಳ್ಕೊಂಡೆ ಅಂತ ಹೇಳಿ ಇವನು ಜಯದ್ರಥ ತಲೆ ಎತ್ತ ಅವನು ಕೊಂದ ಅಂತ ಇದು ಸರಿಯಾಗಿ ಇರುವಂತದ್ದಲ್ಲ. ಆದ್ರೂ ಅವನು ಏನಾಗುತ್ತೆ ಅಂದ್ರೆ, ಈ ಒಂದು ಆಪ್ ಇದೆ ಅಂತ ಯಾವುದೋ ಒಂದು ಸಾಫ್ಟ್ವೇರ್ ಕಂಡುಹಿಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಒಂದು ಕಾಲದ, ಯಾವುದೇ ಒಂದು ಯುಗದ ಅಲ್ಲಿಯ ಒಂದು ಘಟನೆಯನ್ನ, ಅಲ್ಲಿಯ ಒಂದು ಏನು ಆ ಸಮಯದಲ್ಲಿದ್ದಂತಹ ನಕ್ಷತ್ರ ಗ್ರಹಗಳ ಗತಿ ಮತ್ತೊಂದನ್ನ ಇದನ್ನ ಸರಿಯಾಗಿ ಅದಕ್ಕೆ ಫೀಡ್ ಮಾಡಿದ್ರೆ ಆವಾಗ ವಿಶೇಷ ಏನಿತ್ತು ಅಂತ ತೋರಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಈ ಜಯದ್ರಥನ ವಧೆ ನಡೆದಂತ ಘಟನೆಯನ್ನ ಫೀಡ್ ಮಾಡಿದಾಗ ನಮಗೆ ಸಿಗುವುದೇನು ಅಂದ್ರೆ, ಅವತ್ತು ಸಂಪೂರ್ಣ ಸೂರ್ಯಗ್ರಹಣವಿತ್ತು. ಅನ್ಯುಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಅನ್ಯುಲಾರ್ ಎಕ್ಲಿಪ್ಸ್ ನೀವು ಯಾರು ನೋಡಿದಿರೋ ಗೊತ್ತಿಲ್ಲ, ನಾನು ಮೊಬೈಲ್ ಇದ್ದಾಗ ನೋಡಿದ್ದೀನಿ. ಬೆಳಗ್ಗೆ 9:15 ಸಂಪೂರ್ಣ ಸೂರ್ಯಗ್ರಹಣ ಆದಾಗ ಇನ್ನೂ 4:15 5 ಗಂಟೆಗೆ ಎದ್ದು ಆಹಾರ ಹುಡುಕಕ್ಕೆ ಹೋದಂತಹ ಪಕ್ಷಿಗಳು ಮತ್ತೆ ಚೂಚು ಗುಡ್ತಾ 9:00 ಬಂದು ಗೂಡು ಸೇರ್ಕೊಂಡಿದ್ದು. ಮನೆಯ ಒಳಗಡೆ ದೀಪ ಇಲ್ಲದೆ ನಾವು ಏನೂ ಕಾಣಕ್ಕಾಗಿಲ್ಲ, ಅಂತ ಕಗ್ಗತ್ತಲೆ ಆಗಿತ್ತು. ಹಾಗೆ ಆ ಒಂದು ಜಯದ್ರಥನ ವಧೆಯ ಕಾಲದಲ್ಲಿ ಅವತ್ತು ಸಂಪೂರ್ಣ ಸೂರ್ಯಗ್ರಹಣ ಇದ್ದಿದ್ರಿಂದ ಆ ಸೂರ್ಯ ಮುಳುಗಿದ ಅನ್ನೋ ಒಂದು ಭ್ರಮೆಯಿಂದ ಇವರಲ್ಲಿ ಸ್ವಲ್ಪ ಒಂದು ಮೈ ಚಳಿ ಬಿಟ್ಟಾಗ ಇವರಲ್ಲಿ ಹೋಗಿ ಒಳಗಡೆ ಹೋಗಿ ಹುಡುಕುದಕ್ಕೂ ಕಷ್ಟ ಆಯ್ತು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಹಾಗೆ ವಧೆ ಮಾಡ್ದ. ಆದ್ರೆ ವಧೆ ಮಾಡಿದಾಗ ನೋಡಿದ್ರೆ ಆ ಸೂರ್ಯಗ್ರಹಣ ಅದು ಸರಿದು ಹೋಗಿ ಮತ್ತೆ ಬೆಳಕಿತ್ತು ಅಂತ ಹೇಳ್ತಾರೆ. ಏನೇ ಇರ್ಲಿ, ಕೃಷ್ಣನ ಮಹಿಮೆಯನ್ನ ಮತ್ತೆ ಪಾಂಡವರ ಬಗ್ಗೆ ತನಗಿರುವಂತಹ ಅಪಾರವಾದಂತಹ ಸ್ನೇಹವನ್ನ, ಪ್ರೀತಿಯನ್ನ, ಪಾಂಡವರನ್ನ ಕಾಪಾಡ್ಬೇಕು ಅನ್ನೋದ್ರಿಂದ ಅವನು ಚಕ್ರವನ್ನ ಅಡ್ಡ ಇಟ್ಟು ಸೂರ್ಯಾಸ್ತಮದ ಒಂದು ಭ್ರಮೆಯನ್ನ ಉಂಟು ಮಾಡ್ದ ಅಂತ ಹೀಗೆ ಆ ಕತೆ ಹೋಗುತ್ತೆ. ಹಾಗೆ ಧನುಜಯಾದ ನಣ್ಣನಯ್ಯನ ಪಿತನ ಮುಂದೆ ಕೌರವೇಂದ್ರನ ಅನುಜಯಾದಂತಹ ದುಶ್ಶಲೆಯನ್ನು ಆಳಿದ ಜಯದ್ರಥನ ಶಿರವನ್ನು ಕತ್ತರಿಸುತ್ತ, ಅನುಜಯಾಳಿದವನ ಬೆಂಕಿ ಕತ್ತರಿಸಿದವನು ಯಾರು? ಅರ್ಜುನ. ಅರ್ಜುನನ ಇದು ಕತ್ತರಿಸುವುದಕ್ಕೆ ಪ್ರೇರಣೆಯನ್ನು ಕೊಟ್ಟವನು ಕೃಷ್ಣ. ಕೃಷ್ಣನ ಅನುಜ ಯಾರು? ಅನುಜ ಅಂದ್ರೆ ಸೋದರಿ. ಕೃಷ್ಣನ ಅನುಜೆ ದ್ರೌಪದಿ, ಸುಭದ್ರೆ. ಸುಭದ್ರೆ. ಸುಭದ್ರೆ ಆದ್ರೆ ಜನ್ಮಜಾತವಾಗಿ ಇದರಿಂದ ಅವನಿಗೇನು ಅಂದ್ರೆ ಅಡಾಪ್ಟೆಡ್ ಅಂತ ಹೇಳ್ತಾರಲ್ಲ, ದ್ರೌಪದಿಯನ್ನ ತಂಗಿಯನ್ನಾಗಿ ಅವನು ಸ್ವೀಕರಿಸಿದ್ದು, ತಂಗಿಯಂತೆ ಗೌರವಿಸಿದ್ದಕ್ಕೆ ಬೇರೆನೇ ಕಾರಣ ಇದೆ.
ಯಾಕೆ ಅವನು ಅವಳನ್ನ ಅಷ್ಟು ಅಂತಃಕರಣದಿಂದ ನೋಡ್ತಿದ್ದ ಅಂತ ಅನ್ನೋದಕ್ಕೆ ಒಂದು ಅದು ಬೇರೆನೆ ಕಾರಣ ಇದೆ. ಅದ್ರ ಕಥೆ ಈಗ ಬೇಡ ಅಂತ ಅನ್ಕೋತೀನಿ, ತುಂಬಾ ಎಳೆಯುತ್ತೆ. ಈ ಸುಭದ್ರೆಯನ್ನು ಆಳಿದಂತವನು ಅರ್ಜುನನನ್ನು ಬೆಂಕಿ ಮುಟ್ಟದಂತೆ ಕಾಯ್ದ. ಇದೇ ಸಂದರ್ಭ ಅದು. ಅವನು ಮಾರನೇ ದಿನ ಬೆಂಕಿಗೆ ಬೀಳ್ತೀನಿ ಅಂತ ಹೇಳ್ತಾನೆ. ಹೀಗೆ ಒಂದು ತನ್ನ ಚಕ್ರದಿಂದ ಮರೆ ಮಾಡ್ಬಿಟ್ಟು ಸೂರ್ಯಾಸ್ತಮದ ಭ್ರಮೆಯನ್ನ ಉಂಟು ಮಾಡಿ ಆಮೇಲೆ ಅವರು ಯುದ್ಧಕ್ಕೆ ಬರುವ ಹಾಗೆ ಮಾಡಿ ಅವನ ತಲೆ ಎತ್ತಿದಾಗ ಅವನ ತಲೆಯನ್ನ ಕತ್ತರಿಸಿದವನು. ಬೆಂಕಿ ಅಂದ್ರೆ ಅಗ್ನಿ ಪ್ರವೇಶ ಮಾಡದಂತೆ ಈ ರೀತಿಯಲ್ಲಿ ತಡೆದಂತವನು ಕೃಷ್ಣ. ಇವನನ್ನ ಕಾಯ್ದ. ರುಕ್ಮನ ಅನುಜಯಾಳಿದವನು. ರುಕ್ಮ ಅಂತಂದ್ರೆ ರುಕ್ಮಿಣಿಯ ಅಣ್ಣ. ರುಕ್ಮಿಣಿಯ ಅಣ್ಣನಾದಂತ ರುಕ್ಮನ ಅನುಜಯಾದಂತ ರುಕ್ಮಿಣಿಯನ್ನ ಆಳಿದವನು ಅಂದ್ರೆ ಅವನ ಪತಿಯ ಮೂರ್ತಿಯನ್ನು ನೋಡಿರು. ಇಷ್ಟು ಕಥೆಗಳು ಈ ಒಂದು ಚರಣದಲ್ಲಿ ಅಡಕವಾಗಿದೆ. ಇದು ಒಂದು ಮುಂಡಿಗೆ. ಮುಂದಿನದು ಸ್ವಲ್ಪ ಸ್ವಾರಸ್ಯಕರವಾಗಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ಇದನ್ನ ಹೇಳ್ಬಿಟ್ಟು ಪೂರ್ತಿ ಹೇಳಕ್ ಹೋಗಲ್ಲ ಇದನ್ನ. ನರನಸುತನರಣ್ಯದಲ್ಲಿ ಗಿರಿಯುಳ್ಳಿಂತು ತನ್ನ ರೋಷದಿ ಶರಗಳನ್ನು ತೀಡುತ್ತಿಪ್ಪನ ತಾನು ಯೋಚಿಸಿ ಭರದಲವನ ಕರೆದು ಕೇಳೆ ಕುರುಹು ತೋರಿ ಪತ್ರವನ್ನು ಹರಿಸಿದವನ ಶಿರವ ತರಿದ ದೇವ ಕಾಣಿರೋ ಈತನೀಗ ವಾಸುದೇವನು. ಇದು ಬಹುಶಃ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದೀನಿ. ನರ ಅಂತನ್ನುವಾಗ ನಮ್ಗೆ ಸಹಜವಾಗಿ ಅರ್ಜುನ ಅನ್ನೋ ಒಂದು ಇದು ಬರುತ್ತೆ. ಆದ್ರೆ ಇಲ್ಲಿ ಅರ್ಜುನ ಅಂತ ನಾವು ತಗೊಂಡು ಹೋದ್ರೆ ದಿಕ್ಕೆಡ್ತೀವಿ ನಾವು. ಇಲ್ಲಿ ಅರ್ಜುನ ಅಂತ ತಗೊಳ್ಬಾರ್ದು. ನರ ಅಂದ್ರೆ ನರನ ಒಂದು ರೂಪಿನಲ್ಲಿ ಅಥವಾ ಇದರಿಂದ ಬಂದಂತಹ ಪಾಂಡವರಲ್ಲಿ ಒಬ್ಬನಾದಂತ ಭೀಮಸೇನನ್ನ ನಾವು ತಗೊಳ್ಬೇಕಾಗುತ್ತೆ. ಭೀಮಸೇನನ ಮಗನಾದಂತಹ ಘಟೋತ್ಕಜನ ಮಗ ಬಬ್ರು ಅಂತ ಒಬ್ಬ ಇರ್ತಾನೆ. ಬಬ್ರು ವಾಹ ಅಂತಾನು ಹೇಳ್ತಾರೆ, ಬಬ್ರು ಅಂತ ಹೇಳ್ತಾರೆ. ಬಬ್ರು ವಾಹನ ಅಲ್ಲ, ಅವನ ಸಂದರ್ಭ ಇದು. ನರನಸುತನ ಅರಣ್ಯದಲ್ಲಿ ಗಿರಿಯುಳು ನಿಂತು ತನ್ನ ಒಂದು ಆಯುಧಗಳನ್ನ ಅವನು ಹರ್ತ ಮಾಡ್ಕೊಳ್ತಿರ್ತಾನಂತೆ. ಇದು ಬಹಳ ಸ್ವಾರಸ್ಯಕರವಾಗಿದೆ. ಕೃಷ್ಣ ಒಂದು ಸತಿ ಭೀಷ್ಮನನ್ನ, ದ್ರೋಣನನ್ನ, ಕರ್ಣನನ್ನ, ಅರ್ಜುನನನ್ನ ಕೇಳ್ತಾನಂತೆ, ನೀವು ಎಷ್ಟು ದಿನದಲ್ಲಿ ಈ ಸಂಪೂರ್ಣ ಯುದ್ಧವನ್ನ ಮುಗಿಸ್ತೀರಾ ಅಂತ ಹೇಳಿದಾಗ ಭೀಷ್ಮರ್ ಹೇಳಿದ್ರಂತೆ 18 ದಿನದಲ್ಲಿ, ದ್ರೋಣರು ಹೇಳಿದ್ರಂತೆ 20 ದಿನದಲ್ಲಿ, ಕರ್ಣ ಹೇಳ್ತಾನೆ 24 ದಿನದಲ್ಲಿ, ಅರ್ಜುನ ಹೇಳ್ತಾನೆ ನಂಗೆ 28 ದಿನ ಬೇಕು ಯುದ್ಧವನ್ನ ಮುಗಿಸೋದಕ್ಕೆ ಅಂತ. ಆಗ ಈ ಬಬ್ರು ಅನ್ನುವಂಥವನನ್ನ ಕೇಳ್ತಾನೆ, ನೀನು ಎಷ್ಟು ದಿನದಲ್ಲಿ ಇದನ್ನ ಮುಗಿಸ್ತೀಯ ಅಂದಾಗ ನಾನು ಒಂದು ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ಹೇಳ್ತಾನಂತೆ. ಆಗ ಹೇಗೆ ನೀನು 1 ನಿಮಿಷದಲ್ಲಿ ಇದನ್ನ ಇದು ಮುಗಿಸ್ತೀನಿ ಅಂತ ಹೇಳಿದಾಗ ಅವನು ತನ್ನಲ್ಲಿತ್ರ 3 ಬಾಣಗಳನ್ನ ತೋರಿಸ್ತಾನಂತೆ. ಅವನು ಈಶ್ವರನನ್ನ ತಪಸ್ಸು ಮಾಡಿ ಅಷ್ಟಶಕ್ತಿ ಸ್ವರೂಪವಾದಂತಹ 3 ಬಾಣಗಳನ್ನ ಪಡೆದಿರ್ತಾನೆ. ಏನ್ ಆ ಬಾಣಗಳ ವಿಶೇಷ ಅಂದ್ರೆ, ಒಂದು ಬಾಣವನ್ನು ಬಿಟ್ಟು ಇದರಲ್ಲಿ ನನಗೆ ಬೇಕಾದವರನ್ನೆಲ್ಲ ಉಳಿಸಬೇಕಾದವರನ್ನ ಗುರ್ತಿಸು ಅಂದ್ರೆ ಅದು ಎಲ್ಲರನ್ನು ಗುರ್ತಿಸ್ಕೊಂಡ್ ಬರುತ್ತೆ. ಇನ್ನೊಂದು ಬಾಣವನ್ನು ಬಿಟ್ಟು ನಾನು ಯಾರನ್ನ ಕೊಲ್ಲಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ ಅವ್ರನ್ನೆಲ್ಲ ಗುರ್ತಿಸು ಅಂದ್ರೆ ಅವ್ರನ್ನ ಗುರ್ತಿಸ್ಕೊಂಡ್ ಬರುತ್ತೆ. 3ನೇ ಬಾಣವನ್ನು ಬಿಟ್ಟು ಬಿಟ್ರೆ ಎಲ್ಲರನ್ನು ಸಾಯಿಸ್ಬಿಡುತ್ತದು. ಹಾಗಾಗಿ ಈ 3 ಬಾಣಗಳ ಸಹಾಯದಿಂದ ನಾನು ಯುದ್ಧವನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಇನ್ನೂ ಒಂದು ಪ್ರಶ್ನೆ ಕೇಳ್ತಾನೆ ಇವನು. ಒಂದು ಸಂತನ ವೇಷದ ತಕ್ಷಣಕ್ಕೆ ಅವನು ತನ್ನ ವೇಷವನ್ನ ಮರೆ ಮಾಡಿಕೊಂಡು ಒಬ್ಬ ಸಂತನ ವೇಷದಲ್ಲಿ ಬಂದ್ಬಿಟ್ಟು ಕೇಳ್ತಾನಂತೆ, ಇದು ನೀನು ಮಹಾಶೂರ, ಮಹಾವೀರ, ಮಹಾ ಬಲಶಾಲಿ, ನೀನು ಪಾಂಡವ ಕೌರವರ ನಡುವೆ ನೀನು ಯಾರ ಪಕ್ಷವನ್ನ ವಹಿಸ್ತೀಯ ಅಂತ ಹೇಳಿದಾಗ, ನಾನು ನನ್ನ ತಾಯಿಗೆ ಮಾತು ಕೊಟ್ಟಂತೆ ನಾನು ದುರ್ಬಲರ ಪಕ್ಷವನ್ನ ವಹಿಸ್ತೀನಿ. ಈಗ ಸದ್ಯಕ್ಕೆ ಕೌರವರ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇದೆ, ಪಾಂಡವರ ಹತ್ರ 7 ಅಕ್ಷೋಹಿಣಿ ಸೈನ್ಯ ಇದೆ. ಆದ್ರಿಂದ ಆ ಸೈನ್ಯದ ಒಂದು ಸಂಖ್ಯೆಯ ಪ್ರಕಾರ ನೋಡಿದ್ರೆ ಕೌರವರಿಗಿಂತ ಪಾಂಡವರು ದುರ್ಬಲರಾದ್ರಿಂದ ನಾನು ಪಾಂಡವರ ಪಕ್ಷ ವಹಿಸ್ತೀನಿ ಅಂತನಂತೆ. ಆಗ ಮತ್ತೆ ಕೇಳ್ತಾನೆ, ಈ ಯುದ್ಧ ನಡೆಯುವಾಗ ನೀನು ಅವರ ಪಕ್ಷವನ್ನ ವಹಿಸಿದ್ರೆ ಈ ತರಹ ಎಲ್ಲ ಇರುವಾಗ ಕೌರವರ ಪಕ್ಷ ದುರ್ಬಲವಾದ್ರೆ ಏನ್ ಮಾಡ್ತೀಯ ಅಂದಾಗ ನಾ ಕೌರವರ ಪಕ್ಷ ವಹಿಸ್ಕೋತೀನಿ, ಆಮೇಲೆ ಪಾಂಡವರ ಪಕ್ಷ ದುರ್ಬಲವಾದ್ರೆ ಪಾಂಡವರ ಪಕ್ಷ. ಹೀಗಾಗ್ತಾ ಏನಾಗುತ್ತೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ದುರ್ಬಲ ಪಕ್ಷಕ್ಕೆ ಸೇರಿ ಪ್ರಬಲ ಪಕ್ಷವನ್ನ ಇವನು ನಾಶ ಮಾಡೋದಕ್ಕೆ ಶುರು ಮಾಡ್ದ. ಕಡೆಗೆ ಇವನು ಒಬ್ಬನೇ ಉಳಿತಾನೆ.
ಇದನ್ನ ಅರ್ಥ ಮಾಡ್ಕೊಂಡು, ಆದ್ರೆ ಅದಕ್ಕೆ ಪ್ರತ್ಯಕ್ಷವಾದ್ರೂ ಪ್ರಮಾಣಿಸಿ ನೋಡು ಅಂತ ಹೇಳಿದಾಗ, ನಾನು ಹೇಗೆ ನಿನ್ನ ಮಾತನ್ನ ನಂಬುದು ಅಂದಾಗ ಒಂದು ದೊಡ್ಡ ಎಲೆಗಳಿಂದ ನಿಬಿಡವಾದಂತಹ ಒಂದು ಮರವನ್ನು ತೋರಿಸಿ, ಇದರಲ್ಲಿ ಕೆಲವು ಎಲೆಗಳನ್ನ ನೀನು ಕೆಲವು ಎಲೆಗಳನ್ನ ನೀನು ಕೆಳಗೆ ಬೀಳಿಸುವಂತ ನಿನ್ನ ಬಾಣಗಳಿಗೆ ಇದ್ ಮಾಡು ಅಂತ ಹೇಳಿದಾಗ, ಅದೇನು ಅವನ ಮನಸ್ಸಿನ ಸಂಕಲ್ಪ ಇರುತ್ತೋ, ಕೆಲವು ಎಲೆಗಳನ್ನ ಗುರುತಿಸುತ್ತೆ, ಕೆಲವು ಎಲೆಗಳನ್ನ ಮಾಡುತ್ತೆ, ಆ ಎಲೆಗಳೆಲ್ಲ ಬಿದ್ದು ಹೋಗುತ್ತೆ. ಆ ಸಂದರ್ಭದಲ್ಲಿ ಕೃಷ್ಣ ಒಂದು ಎಲೆಯನ್ನ ತನ್ನ ಕಾಲಿನ ಕೆಳಗೆ ಬಚ್ಚಿಟ್ಕೋತಾನಂತೆ. ಅಂದ್ರೆ ಸಂತನ ವೇಷದಲ್ಲಿ ಇದ್ದಂಥವನು ಆ ಎಲ್ಲ ಬೇಡದ ಎಲೆಗಳನ್ನೆಲ್ಲ ಕೆಳಗೆ ಉರುಳಿಸಿ ಬಂದ ಮೇಲೆ ಈ ಬಾಣ ಕೃಷ್ಣ ಈ ಸಂತನ ವೇಷದಲ್ಲಿ ಇದ್ದಕ್ಕಂತ ಕೃಷ್ಣನ ಕಾಲಿನ ಸುತ್ತ ಸುತ್ತೋದಕ್ಕೆ ಶುರು ಮಾಡಿದಾಗ, ಇದು ಯಾಕೆ ನನ್ನ ಕಾಲಿನ ಸುತ್ತ ಸುತ್ತಿದೆ ಅಂದಾಗ, ನೀವು ಒಂದು ಎಲೆಯನ್ನು ಬಚ್ಚಿಟ್ಕೊಂಡಿರ್ಬಹುದು ಅಂತ ಹೇಳಿದಂತೆ. ಆಗ ಕೃಷ್ಣನಿಗೆ ಅರ್ಥ ಆಗುತ್ತೆ, ಇವನು ನಿಜವಾಗ್ಲೂ ಒಂದು ನಿಮಿಷದಲ್ಲಿ, ಯಾಕೆ ಬೇಡದೇ ಇದ್ದವ್ರನ್ನೆಲ್ಲ ಗುರ್ತಿಡ್ಬಿಟ್ರೆ ಅವರೆಲ್ಲ ಸತ್ತು ಹೋಗ್ತಾರೆ, ಮುಗ್ದೋಯ್ತು. ಆಮೇಲೆ ಬೇಕಾದವ್ರನ್ನು ನೀನ್ ಬಿಟ್ಬಿಡು ಅಥವಾ ಇಡೀ ಯುದ್ಧ ಸಮಾಪ್ತಿ ಮಾಡು, 3ನೇ ಬಾಣಕ್ ಬಿಟ್ರೆ ಮುಗ್ದೇ ಹೋಯ್ತು ಒಂದು ಸತಿಗೆ. ಹಾಗಾದ್ರೆ ಇವನು ಬಹಳ ಅಪಾಯಕಾರಿ ಅಂತ ಹೇಳ್ಬಿಟ್ಟು ಸಂತನ ವೇಷದಲ್ಲಿ ಬಂದಿದ್ರಿಂದ ನನಗೊಂದು ನಿನ್ನಲ್ಲಿ ಬೇಡಿಕೆ ಇದೆ ಅಂತ ಕೇಳ್ತಾರೆ. ಏನು ಅಂತ ಹೇಳಿದಾಗ, ನನಗೆ ನಿನ್ನ ತಲೆಯನ್ನ ಕೊಡು, ನಿನ್ನ ಶಿರದ ಅಪೇಕ್ಷೆ ಇದೆ ನನಗೆ ಅಂತ ಹೇಳಿದಾಗ, ಬೇಡಿದವರು ಏನನ್ನಾದ್ರೂ ಬೇಡಲಿ, ಏನೇ ಬೇಡಲಿ, ಪ್ರಾಣವನ್ನೇ ಬೇಡಲಿ, ಅದನ್ನ ಕೊಡುವಂತಹ ಒಂದು ಇದನ್ನ ಭಾಷೆಯನ್ನ ಅಥವಾ ಒಂದು ಪ್ರತಿಜ್ಞೆ ಅಥವಾ ಒಂದು ಕ್ಷತ್ರಿಯ ಧರ್ಮವಾದ್ರಿಂದ ಅವನು ಒಪ್ಕೊಳ್ತಾನೆ. ಯುದ್ಧದಲ್ಲಿ ಅವನಿಗೆ ಭಾಗವಹಿಸ್ಬೇಕು ಅಂತ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಒಬ್ರು ಭಾಗವಹಿಸಿದ್ರೆ ಅಲ್ಲಿ ಯುದ್ಧ ಮುಗ್ದೇ ಹೋಗುತ್ತೆ ಅಂತ ಗೊತ್ತಾದಾಗ, ಅದೆಲ್ಲ ಒಂದು ನಿಯಮಬದ್ಧವಾಗಿ ಒಂದು ಸರಿಯಾದ ರೀತಿಯಲ್ಲಿ ನಡೆಯಬೇಕು ಅನ್ನೋದು ಕೃಷ್ಣನ ಒಂದು ಸಂಕಲ್ಪವು ಅಪೇಕ್ಷೆಯೂ ಆದ್ರಿಂದ ಅವನು ಆ ತಲೆಯನ್ನ ಕೇಳ್ತಾನೆ, ಅವನು ಕೊಡ್ತಾನೆ. ಅದ್ರ ಕೊಡುವುದಕ್ಕೆ ಮುಂಚೆ ಹೇಳ್ತಾನೆ, ನಾನು ಮಹಾಭಾರತದವನ್ನ ಸಂಪೂರ್ಣವಾಗಿ ನೋಡ್ಬೇಕು ಅಂತ ಹೇಳಿದಾಗ ಆ ಒಂದು ಬೆಟ್ಟದ ಎತ್ತರದಲ್ಲಿ ಅವನ ತಲೆಯನ್ನ ಅವನು ಪ್ರತಿಷ್ಠಾಪಿಸ್ತಾನೆ. ಆ ತಲೆ ಸಂಪೂರ್ಣವಾಗಿ ಮಹಾಭಾರತ ಯುದ್ಧವನ್ನ ನೋಡ್ತು ಅಂತ ಹೇಳ್ತಾರೆ. ಆಮೇಲೆ ಖಂಡೋಬಾ ಅಂತ ಹೇಳಿ ಅಲ್ಲಿ ಉತ್ತರ ಭಾರತದ ಕಡೆಗೆ ಅವನ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಇದ್ರಲ್ಲಿ ಜೊತೆಗೆ ಸ್ವಾರಸ್ಯಕರವಾದಂತ ಒಂದು ವಿಷಯ ಬರುತ್ತೆ. ಏನು ಅಂತಂದ್ರೆ, ಮಹಾಭಾರತದ ಯುದ್ಧದಲ್ಲಿ ಪಾಂಡವರು ಜಯಿಸಿದ್ರು ಅಂದ್ರೆ ಇವರಷ್ಟೇ ಜನ ಉಳ್ಕೊಂಡಿದ್ದ, ಅವ್ರ ಸೈನ್ಯವು ನಾಶ ಆಯ್ತು, ಹೆಚ್ಚಿನ ಜನ ಹೋದ್ರು. ಒಟ್ಟಿನಲ್ಲಿ ಇವ್ರ 5 ಜನವೂ ಇಂಟ್ಯಾಕ್ಟ್ ಆಗಿ ಉಳಿದಿದ್ರಿಂದ ಜಯ ಇವ್ರದ್ದಾದ್ರಿಂದ ಯಾರು ಕಾರಣ ಅಂದಾಗ, ಸ್ವಲ್ಪ ಅರ್ಜುನನಿಗೆ, ಸ್ವಲ್ಪ ಭೀಮನ ಒಳಗಿನ ಅಹಂಕಾರ ನಮ್ಮಿಂದ ಅಂತ ಹೇಳಿ ಅದು ಹೇಳೋದಕ್ಕೆ ಶುರುವಾದಾಗ ಕೃಷ್ಣ ಹೇಳ್ತಾನೆ, ಎಲ್ಲ ಇಡೀ ಯುದ್ಧಕ್ಕೆ ಸಾಕ್ಷಿಯಾಗಿದ್ದಂಥವನೊಬ್ಬೊಬ್ರು ಅವನನ್ನ ಕೇಳಿದಾಗ ಅವನು ಹೇಳ್ತಾನೆ, ನೀವ್ ಯಾರು ಅಲ್ಲ, ಕೃಷ್ಣನ ಸಂಕಲ್ಪ, ಕೃಷ್ಣನ ಚಾಣಾಕ್ಷತನ, ಅವನ ಚತುರೋಪಾಯ, ಇದರಿಂದ ನೀವು ಗೆದ್ರೆ ವಿನ ಇದು ನಿಮ್ಮ ಸಾಮರ್ಥ್ಯವಲ್ಲ ಅಂತ ಹೇಳ್ತಾನೆ. ಹೀಗೆ ಇದು ನರನಸುತನ ಅರಣ್ಯದಲ್ಲಿ ಗಿರಿಯೊಳ್ ನಿಂತು ತನ್ನ ರೋಷದಿ, ಇದು ಕಂಪ್ಲೀಟ್. ಕುರುಹುತೋರಿ ಪತ್ರವನ್ನು ಹರಿಸಿದವನ ಶಿರವ ತರಿದ ದೇವ ಕಾಣಿರೋ, ಬಬ್ರುವನ್ನ ನಾಶ ತಲೆಯನ್ನು ಕಡಿಯುವ ಮೂಲಕ ಯುದ್ಧ ಅದರ ಗತಿಯಲ್ಲಿಯೇ, ಅದರ ಕೃಷ್ಣನ ಸಂಕಲ್ಪಿಸಿದ ರೀತಿಯಲ್ಲಿಯೇ ಅದು ನಡೆದು, ಅಲ್ಲಿ ಅಧರ್ಮದ ಪಕ್ಷವಾಗಿದ್ದಂತಹ ಅವರು ಸ್ವತಃ ಧಾರ್ಮಿಕರಾದ್ರು, ಸ್ವತಃ ಉನ್ನತ ಶ್ರೇಷ್ಠರಾದಂತಹ ಆತ್ಮಗಳಾದಂತಹ ಭೀಷ್ಮ ಮತ್ತೊಬ್ಬರಾಗಿದ್ರು, ಅವರ ಅಧರ್ಮ ಪಕ್ಷಪಾತಿಗಳಾದ್ರಿಂದ ಅವರೆಲ್ಲರನ್ನು ಹರಿಸಿ ಕಡೆಗೆ ಅನ್ನೋದನ್ನ ಇದರಲ್ಲಿ ಇಷ್ಟಿದೆ. ಇನ್ನು ಮುಂದೆ ಇನ್ನೂ 3 ಸ್ಟಾನ್ಸಾಗಳ ಚರಣಗಳಿದೆ. ಅದನ್ನ ಹೇಳಿದ್ಮೇಲೆ ಆದಷ್ಟು ಹೇಳೋದಕ್ಕೆ ಹೋದಿದಾತೆ. ಮತ್ತೆ ಇನ್ನೊಂದು ಕೃಷ್ಣ ಇವರು ಕನಕದಾಸರದ್ದು ಮತ್ತೊಂದು ನಡೀಲ ಹೇಳ ಇನ್ನೊಂದು. ಖಂಡಿತ ಮೇಡಮ್ ಹೇಳಿ ಮೇಡಮ್. ಇಲ್ಲಿ ಕನಕದಾಸರ ಇನ್ನೊಂದು ಇದರಲ್ಲಿ ಒಂದು ಇದಕ್ಕೆ ಪದಚ್ಛೇದ ಅಲಂಕಾರ ಅನ್ನುವಂತಹ ಒಂದು ಇದನ್ನ ಅಲಂಕಾರವನ್ನ ಪ್ರಯೋಗಿಸಿ ರಚಿಸಿರುವಂತಹ ಇದು. ನಾವು ಇದನ್ನ ಯಾವ ರೀತಿ ನೋಡ್ತೀವಿ, ಇಲ್ಲಿ ಕಾಯಿಗಳು, ತರಕಾರಿಗಳು ಹೆಸರು ಬರುತ್ತೆ. ಪರಮ ಪುರುಷ ನೀನೆಲ್ಲಿ ಕಾಯಿ, ಸರಸಿಯೊಳಗೆ ಕರಿ ಕೂಗಿರೆ ಕಾಯಿ, ಹಿರಿದು ಮಾಡಿದ ಪಾಪ ನುಗ್ಗೆ ಕಾಯಿ, ಹರಿ ನಿನ್ನ ಧ್ಯಾನ ಬಾಳೆಕಾಯಿ, ಸರ್ವ ಜೀವರಿ ಗುಣಿಸಿ ಉಂಬದನೆ ಕಾಯಿ, ಅರಿಷಡ್ವರ್ಗಗಳಲ್ಲಿ ಅರಿಷಡ್ವರ್ಗ ಈ ತರ ಬರುತ್ತೆ. ಅಂದ್ರೆ ಇದನ್ನ
ಪದಚ್ಛೇದ ಭ್ರಮಾಲಂಕಾರ ಅಂತ ಹೇಳ್ತಾರೆ. ನಾವು ಯಾವ ರೀತಿ ಪದವನ್ನ ಬಿಡಿಸ್ತೀವಿ ಅಂತ. ಈಗ ನಮ್ಗೆ ಕೆಲವು ಸಂಧಿಗಳು ಇರುವಂತ ಒಂದು ಸಮಾಸಗಳು ಇರುವಂತ ತುಂಬಾ ಪದಗಳು ಅದ್ರಲ್ಲಿ ಸಂಸ್ಕೃತದಲ್ಲಿ ಜಾಸ್ತಿ ಬರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಪದ ವಿಭಾಗ ಮಾಡದಿದ್ರೆ ನಾವು ಎಲ್ಲೋ ಹೋಗ್ತೀವಿ. ಈಗ ದಶರಾ ಮಶರ ಅಂತ ಯಾರೋ ಒಬ್ಬ ಹೇಳ್ತಾ ಇದ್ನಂತೆ, ಯಾರಿಗೂ ಅರ್ಥ ಆಗ್ಲಿಲ್ವಂತೆ. ಏನಿದು ದಶರಾ ಮಶರ ಅಂದ್ರೆ ಅವನು ಅದನ್ನ ಸರಿಯಾಗಿ ಪದ ವಿಭಾಗ ಮಾಡಿರ್ಲಿಲ್ಲ. ದಶರಾ ಮಶರಾದಿಂದ ಕೊಂದ ಅಂತ, ದಶರಾ ಮಶರಾದಿಂದ ರಾವಣನನ್ನ ಕೊಂದ ಅಂತ ಹೀಗೆ ಅವನೇನು ಹೇಳ್ಬೇಕಾರೆ ಯಾರಿಗೂ ಅರ್ಥ ಆಗ್ಲಿಲ್ಲ. ರಾಮ ಶರ 10 ಬಾಣಗಳಿಂದ ಅಂತ ಹೀಗೆ. ಹಾಗೆ ಪದವನ್ನ ನಾವು ವಿಭಾಗಿಸುವಾಗ ಅದು ಸರಿಯಾದ ರೀತಿಯಲ್ಲಿ ವಿಭಾಗಿಸ್ತಿದ್ರೆ ಹೇಗೆ ಒಂದು ಅಭಾಸವಾಗುತ್ತೆ ಅಥವಾ ಹೇಗೆ ನಾವು ದಾರಿ ತಪ್ಪುತ್ತೀವಿ ಅನ್ನೋದಕ್ಕೆ ಇದು. ಪರಮ ಪುರುಷ ನೀ ನಲ್ಲಿಕಾಯಿನ. ಆದ್ರೆ ಇದರಲ್ಲಿ ಏನು ಅರ್ಥ ಅಂದ್ರೆ, ಭಗವಂತನ ನೀನು ಎಲ್ಲಿ ಇರುವೆಕಾಯಿ, ನೀನ್ ಎಲ್ಲಿದೀಯ, ಎಲ್ಲಿದ್ರೂ ನೀನು ನನ್ನನ್ನು ಕಾಪಾಡು ಅಂತನ್ನುವುದನ್ನ ಪರಮ ಪುರುಷ ನೀ ನೆಲ್ಲಿಕಾಯಿ. ಆಮೇಲೆ ಸರಸಿಯೊಳಗೆ ಕರಿ ಕೂಗಿರೆಕಾಯಿ. ಸರಸಿಯೊಳಗೆ ಅಂದ್ರೆ ಈ ಇಂದ್ರದ್ಯುಮ್ನ ಆನೆಯಾದಂತಹ ಒಂದು ಪ್ರಸ್ತಾಪ, ಅದೇ ಗಜೇಂದ್ರ ಮೋಕ್ಷದ್ ಬರುತ್ತೆ. ಕರಿ ಅಂತಂದ್ರೆ ಆನೆ. ಆ ಸರಸಿಯಲ್ಲಿ ನಿಂತು ಅವನನ್ನ ಮೊಸಳೆ ಹಿಡಿದುಕೊಂಡಾಗ ಅದು ಕೂಗಿರೆಕಾಯಿ ಅಂತ ಅನ್ನೋದು ಇದಕ್ಕೆ ಕೂಗದ ಕಾಯಿ ಅಂತ ಹೇಳ್ತಾರೆ. ಅಂಟುವಾಳದ ಕಾಯಿ ಕೂಗಿರೆಕಾಯಿ ಅಂತ ಹೇಳ್ತಾರಂತೆ. ಆದ್ರೆ ಇದನ್ನ ಹಾಗೆ ತೆಗೆದುಕೊಳ್ಳದೆ ಸರಸಿಯೊಳಗೆ ಕರಿ ಕೂಗಿರೆ ಕಾಯಿ ಅಂತ ಬಿಡಿಸಿದ್ರೆ, ಅಂದ್ರೆ ಸರಸಿಯಲ್ಲಿ ನದಿಗೆ ಹೋದಾಗ ಆನೆಯನ್ನ ಮೊಸಳೆ ಹಿಡಿದು ಬಿಟ್ಟಾಗ ಅವನು ಪರಮಾತ್ಮ ಕಾಪಾಡು, ವಿಷ್ಣು ಕಾಪಾಡು ಅಂತ ಹೇಳಿ ಆನೆ ಗಜರಾಜ ನೀನು ಅವನನ್ನ ಕಾಪಾಡಿದೆ, ಹಾಗೆ ನಮ್ಮನ್ನ ನೀನು ಕಾಪಾಡು ಅನ್ನುವಂಥದ್ದು. ಆಮೇಲೆ ಹಿರಿದು ಮಾಡಿದ ಪಾಪ ನುಗ್ಗೆಕಾಯಿ. ಆ ನುಗ್ಗೆಕಾಯಿ ಅಂದ್ರೇನು ಮತ್ತೆ ಅಲ್ಲಿ ಬಿಡಿಸ್ಬೇಕು. ಹಿರಿದು ಮಾಡಿದ ಪಾಪ ಅಂದ್ರೆ ನಾವು ಅತಿಯಾಗಿ ಮಾಡಿದಂತಹ ಪಾಪಗಳು ಅಥವಾ ಪಾಪದ ಒಂದು ಭಾವನೆ ನಮ್ಮಲ್ಲಿ ನುಗ್ಗುತ್ತಾ ಇರುವಾಗ ಅದರಿಂದ ಬಿಡಿಸಿ ನೀನು ನಮ್ಮನ್ನ ಕಾಪಾಡು. ಹಿರಿದು ಮಾಡಿದ ಪಾಪ ನುಗ್ಗೆಕಾಯಿ. ಹರಿ ನಿನ್ನ ಧ್ಯಾನ ಬಾಳೆಕಾಯಿ. ಅಂದ್ರೆ ಬಾಳೆಕಾಯಿ ಅಂತಂದ್ರೆ ನಿನ್ನ ಧ್ಯಾನದಲ್ಲಿ ಬಾಳೆ ಅಂದ್ರೆ ಬಾಳು, ನಿನ್ನ ಧ್ಯಾನ ಬಾಳಿನ ಉದ್ದಕ್ಕೂ ಇರುವಂತೆ ನಮ್ಮನ್ನ ಕಾಪಾಡು. ಹರಿ ನಿನ್ನ ಧ್ಯಾನ ಬಾಳಿನಲ್ಲಿ ಇರುವಂತೆ ಕಾಪಾಡು. ಆಮೇಲೆ ಹರಿ ನಿನ್ನ ಧ್ಯಾನ ಬಾಳೆಕಾಯಿ. ಸರ್ವ ಜೀವರಿಗುಣಿಸಿ ಉಂಬದನೆಕಾಯಿ. ಅಂದ್ರೆ ಎಲ್ಲರಿಗೂ ಇಲ್ಲಿ ಜೀವರಿಗೆ ಉಣಿಸಿ ಅಂತನ್ನುವಾಗ 2 ತರಹದ ನಾವು ತೆಗೆದುಕೊಳ್ಳಬೇಕಾಗತ್ತೆ ಅರ್ಥವನ್ನ. ಒಂದು ಒಂಥರ ಕನಕದಾಸರೇ ಒಂದು ಹೇಳಿದ್ದಾರೆ, ಅಲ್ಲಲ್ಲಿಗೆ ಆಹಾರವಿತ್ತವನು ಯಾರೋ, ಕಲ್ಲೊಳಗೆ ಕೂಗುವ ಕಪ್ಪೆಗಳ ಇಷ್ಟವನು ಯಾರೋ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ಹೇಳಿ. ಹಾಗೆ ಪ್ರಪಂಚದಲ್ಲಿ ಒಂದು ಇರುವೆಯಿಂದ ಹಿಡಿದು ಸೊಳ್ಳೆಯಿಂದ ಹಿಡಿದು ಅಥವಾ ಪ್ರತಿಯೊಂದಕ್ಕೂ ಅದರದ್ರ ಆಹಾರವನ್ನ ಭಗವಂತ ಸೃಷ್ಟಿಸಿದ್ದಾನೆ. ಆನೆಯವರೆಗೂ ಅಥವಾ ಸಮುದ್ರದಲ್ಲಿರುವ ಜೀವವರೆಗೂ ಈ ಸೃಷ್ಟಿಯ ಒಂದು ಚಕ್ರದಲ್ಲಿ ಅಥವಾ ಆಹಾರ ಸರಪಣಿಯಲ್ಲಿ ಪ್ರತಿಯೊಂದಕ್ಕೂ ಆಹಾರ ಜಗತ್ತಿನಲ್ಲಿ ಇದ್ದೇ ಇದೆ. ಹಾಗೆ ಈ ಸರ್ವರಿಗೂ ಉಣಿಸುವನು ಅಂದ್ರೆ ಎಲ್ಲಾ ಜೀವಿಗಳಿಗೂ ಆಹಾರವನ್ನು ಕೊಡುವನು. ಆದ್ರೆ ಕೊಟ್ಟು ತಾನು ಉಂಬದನು ಅಂದ್ರೆ ತಾನು ಉಣ್ಣುವುದಿಲ್ಲ. ಅದನ್ನ ಈ ಅರ್ಥದಲ್ಲಿ ತಗೋಬಹುದು. ಇನ್ನೊಂದು, ಪ್ರತಿಯೊಂದು ಜೀವಿಗಳಿಗೂ ಅದರಲ್ಲೂ ಮನುಷ್ಯರಿಗೆ ಅವರವರ ಕರ್ಮ ಫಲಗಳನ್ನ ಉಣಿಸ್ತಾನೆ. ಪಾಪ ಅಥವಾ ಪುಣ್ಯದ ಕರ್ಮ ಫಲಗಳನ್ನು ಉಣಿಸ್ತಾನೆ. ಆದ್ರೆ ಯಾವ ಕರ್ಮವನ್ನು ಮಾಡದೆ ತಾನು ದೂರವನ್ನಿಲ್ಲುವಂತವನು ಉಂಬದನೆ, ತಾನು ಉಣ್ಣದೇ ಇರುವಂತವನು. ಆದ್ರಿಂದ ಅಂತವನೇ ನೀನು ನಮ್ಮನ್ನು ಕಾಯಿ. ಆದ್ರಿಂದ ಆಮೇಲೆ ಅರಿಷಡ್ವರ್ಗಗಳು ವದಗಳು ಇಲಿಕಾಯಿ. ಇಲಿಕಾಯಿ ಅಂತನ್ನುವುದು ಕಾಡು ಹಾಗಲಕಾಯಿಗೆ ಹೇಳ್ತಾರೆ. ಆ ಕಾಡು ಹಾಗಲ್ ನಾವೇ ಆ ಒಂದು ಕಾಯಿಗಳ ಅರ್ಥವನ್ನು ನೋಡಿದಾಗ ಇದೇನಿದು ಅಂತ ಹೇಳಿ ತಲೆ ಕೆಟ್ಟು ರಾಡಿ ಆಗತ್ತೆ. ಆದ್ರೆ ಅದನ್ನ ಸರಿಯಾಗಿ ಬಿಡಿಸಿ ಹೇಳಿದ್ನಲ್ಲ, ಪದಚ್ಛೇದ ಭ್ರಮ ಅಲಂಕಾರ ಅಂತ ಹೇಳಿ ಇದನ್ನ ನಾವು ಸರಿಯಾಗಿ ಯೋಚನೆ ಮಾಡಿದಾಗ ಅದು ಹಾಗಲಕಾಯಲ್ಲ, ಕಾಡು ಹಾಗಲಕಾಯಲ್ಲ, ಅಂಟುವಾಳದ ಕಾಯಲ್ಲ, ಬಾಳೆಕಾಯಲ್ಲ, ನುಗ್ಗೆಕಾಯಲ್ಲ. ಇಲ್ಲಿ ಏನು ಅರಿಷಡ್ವರ್ಗಗಳು ಒದಗಿದಾಗ, ಅಂದ್ರೆ ಆ ಅರಿಷಡ್ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ನಮ್ಮನ್ನ ಆಕ್ರಮಿಸಿಕೊಂಡು ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿ ಬರುವಂತಾದಾಗ ಆ ಅರಿಷಡ್ವರ್ಗಗಳಿಂದ ನೀನು ನಮ್ಮನ್ನ ಕಾಪಾಡು ಅನ್ನುವ ಅರ್ಥ. ಮುಂದಿನದು ಕ್ರೂರ ವ್ಯಾಧಿಗಳೆಲ್ಲ ಹೀರೆಕಾಯಿ.
ಇಲ್ಲಿ ಮತ್ತೆ ಅಲ್ಲಿ ಬಿಡಿಸ್ಬೇಕಾದ್ರೆ ಕ್ರೂರ ವ್ಯಾಧಿಗಳಿಂದ ಉಂಟಾಗುವಂತಹ ನೋವು, ಯಾತನೆ, ಇವೆಲ್ಲ ನಮ್ಮ ಜೀವವನ್ನ, ನಮ್ಮ ಪ್ರಾಣವನ್ನ, ನಮ್ಮ ಶಕ್ತಿಯನ್ನ ಹೀರುವಂತಾದಾಗ ನೀನು ನಮ್ಮನ್ನು ಬಂದು ಕಾಯಬೇಕು. ಕ್ರೂರ ವ್ಯಾಧಿಗಳು ಹೀರೆಕಾಯಿ, ಆಮೇಲೆ ಘೋರ ದುಷ್ಕೃತ್ಯಗಳು ಸೋರೆಕಾಯಿ. ಘೋರ ದುಷ್ಕೃತ್ಯಗಳು, ನಾವು ಎಷ್ಟೇ ನಾವು ಸಾತ್ವಿಕರಾಗಿರ್ತೀವಿ ಅಂತ ಅನ್ಕೊಂಡ್ರು ಅರಿಷಡ್ವರ್ಗಗಳ ಆಟದಿಂದ ನಾವು ಬಿಡಿಸಿಕೊಳ್ಳುವುದು ಬಹಳ ಕಷ್ಟ. ಅದರಲ್ಲೂ ಮದ, ಅಷ್ಟಮದಗಳು ಅಂತ ಹೇಳ್ತಾರಲ್ಲ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ತನ್ನ ಪ್ರಾಯದ ಮದವು, ರೂಪ ಮದವು, ಎನ್ನ ಸತ್ವದ ಮದ, ಧಾತ್ರಿವಶವಾದ ಮದ, ಇನ್ನು ತನಗಿಲ್ಲವೆಂದೆಂಬ ಮದದಿಂದ ಭಿನ್ನಹಕ್ಕೆ ಬಾಗಿಲ್ಲವಯ್ಯ ಅಂತ ಹೇಳಿ ಪುರಂದರದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ಅಷ್ಟ ಮದಗಳಲ್ಲಿ ಯಾವುದಾದ್ರೂ ಒಂದು ಮದ ನಮ್ಮನ್ನು ಮೆಟ್ಟಿಕೊಂಡ್ರು ಸಹಿತ ಅದು ನಮ್ಮ ಒಂದು ಅಧೋಗತಿಗೆ ಕಾರಣವಾಗುತ್ತೆ. ಆದ್ರಿಂದ ಅಂತಹ ಅಷ್ಟ ಮದಗಳು, ಅದರಿಂದ ನೀನು ನಮ್ಮನ್ನ ಆ ದುಷ್ಕೃತ್ಯಗಳು ಇದರಿಂದ ಅದು ಸೋರಿ ಹೋಗುವ ಹಾಗೆ ಯಾವ್ಯಾವ ಈ ನಮ್ಮೆಲ್ಲ ಒಂದು ಅರಿಷಡ್ವರ್ಗಗಳು, ನಮ್ಮ ಪಂಚೇಂದ್ರಿಯಗಳು, ಅಷ್ಟಮದಗಳು, ಇವೆಲ್ಲವೂ ಕಾರಣವಾಗಿ ನಾವು ದುಷ್ಕೃತ್ಯಗಳನ್ನ ಮಾಡ್ತಾ ಹೋಗ್ತೀವಿ. ನಮ್ಮ ಅರಿವಿದ್ದು ಅರಿವಿಗೆ ಬಾರದಿಯೂ ಎರಡೂ ತರದ ದುಷ್ಕೃತ್ಯಗಳನ್ನ ಮಾಡುವಾಗ ಅದು ಸೋರಿ ಹೋಗುವಂತೆ, ನಮ್ಮಿಂದ ದೂರ ಹೋಗುವಂತೆ ನೀನು ಕಾಪಾಡಬೇಕು ಭಗವಂತದ. ಭಾರತದ ಕತೆ ಕರ್ಣ ತುಪ್ಪಿರೆಕಾಯಿ. ಭಾರತದ ಕತೆ ಅದು ನಮ್ಮ ಅಂದ್ರೆ ಭಾರತ ರಾಮಾಯಣದ ಕಥೆಗಳು ಏನು ಅಂದ್ರೆ ಅದರಲ್ಲಿ ಅಂತರ್ಗತವಾಗಿರುವಂತಹ ಜೀವನ ಪಾಠ. ಅದನ್ನ ಕೇಳ್ತಾ ಕೇಳ್ತಾ ಕಥೆಯ ಜೊತೆಗೆ ನಮ್ಮನ್ನ ಮನಸ್ಸನ್ನ ಒಂದು ಪ್ರಸನ್ನಗೊಳಿಸುವುದರ ಜೊತೆಗೆ ನಮ್ಮ ಒಳಗೆ ಪಾಠವನ್ನು ಅದು ಇಳಿಸಿಕೊಳ್ಳಬೇಕು ನಾವು. ಹಾಗಾಗಿ ಆ ಭಾರತದ ಕತೆ ನಮ್ಮ ಕಿವಿಯಲ್ಲಿ ಸದಾ ಕಾಲ ರಿಂಗಳಿಸ್ತಾ ಅದರ ಪಾಪ ಪುಣ್ಯಗಳು, ಯಾವುದು ನಾವು ಮಾಡಬೇಕು, ಯಾವುದು ಮಾಡಬಾರ್ದು, ಹೀಗೆ ನಮ್ಗೇನು ಭಗವಂತ ಆ ಮೂಲಕವಾಗಿ ನಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ನಡೆಸುವುದಕ್ಕೆ ಏನು ಪಾಠವನ್ನ ಕಲಿಸ್ತಾನೆ. ಯಾಕೆಂದ್ರೆ ಅಲ್ಲಿರುವಂತಹ ಪಾತ್ರಗಳು ಪ್ರತಿಯೊಂದೂ ನಮ್ಗೆ ಪಾಠವನ್ನ ಕಲಿಸುತ್ತೆ. ಮಹಾಭಾರತದ ಒಂದು ಎಲ್ಲಾ ಪಾತ್ರಗಳನ್ನ ನಾವು ಕೂಲಂಕುಷವಾಗಿ ನಾವು ವಿಚಾರಿಸಿದ್ರೆ ಪ್ರತಿಯೊಬ್ರದ್ದು, ಈಗ ಶಲ್ಯ ಅವನೇನೇ ಆಗಿದ್ರು ಹಂಗಿಗೆ ಸಿಕ್ಕಾಕೊಂಡು ಬಿಟ್ಟ. ಅವನು ಪಾಂಡವರಿಗೆ ಸಹಾಯ ಮಾಡ್ತೀನಿ ಅಂತ ಬಂದವನು, ಅವನು ತನ್ನ 1,00,000 ಅಕ್ಷೋಹಿಣಿ ಸೈನ್ಯ ಜೊತೆ ಹೊರಟಿದ್ದಾನೆ ಅಂತ ತಿಳಿದಾಗ ದುರ್ಯೋಧನ ಮಹಾ ತಂತ್ರಗಾರ. ಅವನು ಬರುವ ದಾರಿಯುದ್ದಕ್ಕೂ ಅವನಿಗೆ ವೈಭವೋಪೇತವಾದ ಒಂದು ಉಪಚಾರವನ್ನ ಮಾಡುವ ಹಾಗೆ ಅಲ್ಲಲ್ಲೇ ವಿಶ್ರಾಂತಿಗೆ, ಅಲ್ಲಲ್ಲೇ ಊಟಕ್ಕೆ, ಮತ್ತೊಂದಕ್ಕೆ ಎಲ್ಲ ಅವನ ದೇಹಕ್ಕೆ ಮನಸ್ಸಿಗೆ ಎಲ್ಲಕ್ಕೂ ಪ್ರಸನ್ನವಾಗುವಂತ ರೀತಿಯಲ್ಲಿ ಉಪಚಾರ ಮಾಡ್ತಾನೆ. ಯಾರು ಇದನ್ನ ಮಾಡಿದವರು ಅಂತ ಶಲ್ಯ ಯೋಚನೆ ಮಾಡಕ್ ಹೋಗಲ್ಲ. ಆಹಾ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಅನ್ಭವಿಸು. ಕಡೆಗೆ ಯಾರು ಇಷ್ಟು ಚೆನ್ನಾದ ವ್ಯವಸ್ಥೆಯನ್ನು ಮಾಡ್ದ, ಅವನ್ ನನ್ನ ಎದುರಿಗೆ ಬರ್ಲಿ, ಅವ್ನ್ ಕೇಳಿದ್ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ದುರ್ಯೋಧನ ಎದುರಿಗೆ ಬಂದು ಮಾವ ನಾನೇ ಅಂತಾನೆ. ಅವನಿಗೆ ಯಾವ ಸೀಮೆ ಮಾವ ಗೊತ್ತಿಲ್ಲ ಅಂತ ಹೇಳಿದಾಗ ಪ್ರಾಣ ಜಾಯೆ ಪರ್ ವಚನ್ನ ಜಾಯೆ ಅಂತ ಹೇಳ್ತಾರೆ. ಪ್ರಾಣ ಹೋದ್ರು ನಾವು ಕೊಟ್ಟ ಮಾತು ತಪ್ಪಬಾರ್ದು ಅಂತ ಹೇಳಿ ಪಾಂಡವರು ತನ್ನ ತಂಗಿಯ ಮಕ್ಕಳು ನಕುಲ ಸಹದೇವರು, ಆದ್ರಿಂದ ಉಳಿದವರು ತನಗೆ ತಂಗಿಯ ಮಕ್ಕಳ ಸಮೇತ ಆದ್ರಿಂದ ಅವರ ನೆರವಿಗೆ ಹೊರಟವನು ಹಂಗಿಗೆ ಸಿಕ್ಕಾಕೊಂಡು, ಆತಿಥ್ಯದ ಹಂಗಿಗೆ ಸಿಕ್ಕಾಕೊಂಡು ಕೊಟ್ಟ ಭಾಷೆ ಅಂತ ದುರ್ಯೋಧನನ ಕಡೆ ಅವನು ಸಹಾಯ ಮಾಡ್ತಾನೆ. ಹೀಗೆ ಈ ಎಲ್ಲಾ ತರದ ಒಂದು ನಮ್ಮನ್ನ ಅರಿಷಡ್ವರ್ಗಗಳು, ಪಂಚೇಂದ್ರಿಯಗಳು, ಅಷ್ಟಮದಗಳು ಕಾರಣವಾಗಿ ನಮ್ಮಿಂದ ಈ ತರದೆಲ್ಲ ಅಪರಾಧಗಳು ನಡೀತಾ ಇರುತ್ತವೆ. ಆದ್ರಿಂದ ಇವೆಲ್ಲವನ್ನು ಒಂದು ಉದಾಹರಣೆ ನಾನು ಹೇಳಿದೆ, ಇವೆಲ್ಲವೂ ನಮ್ಗೆ ಪಾಠವನ್ನ ಕಲಿಸುತ್ತೆ. ದುರ್ಯೋಧನನಿಂದ ಒಂದು ಪಾಠ, ದುಶ್ಶಲೆಯಿಂದ ಒಂದು ಪಾಠ, ಭೀಷ್ಮರಿಂದ, ದ್ರೋಣರಿಂದ, ಅಶ್ವತ್ಥಾಮರಿಂದ, ಹೀಗೆ ಯಾವ್ಯಾವ ಪಾತ್ರಗಳಿದೆ ಅವೆಲ್ಲವೂ ನಮ್ಗೆ ಪಾಠವನ್ನ ಕಲಿಸೋದ್ರಿಂದ ಆ ಪಾಠ ಕಲಿಸುವ ರೀತಿಯಲ್ಲಿ ಭಾರತದ ಕತೆ ನಮ್ಮ ಕಿವಿಯಲ್ಲಿ ಯಾವಾಗ್ಲೂ ರಿಂಗಳಿಸ್ತಾ ಇರ್ಲಿ. ಆದ್ರಿಂದ ಭಾರತದ ಕತೆ ನನ್ನ ಕಿವಿಯನ್ನು ತುಂಬಿರಲು ನೀನು ಕಾಪಾಡು. ತುಪ್ಪಿರೆಕಾಯಿ ಅಂದ್ರೆ ತುಂಬಿರ್ಲಕಾಯಿ, ನೀನೇ ಗತಿ ಅಂತ, ನೀನೇ ಗತಿ ಎಂದಿಪ್ಪೇಕಾಯಿ ಅಂತ ಹೇಳ್ತಾ. ಅಂದ್ರೆ ನೀನೇ ಗತಿ ಅಂತ ಹೇಳ್ಬಿಟ್ಟು ವಾರಿಜಾಕ್ಷಿನೇ ಗತಿ ಎಂದಿಪ್ಪೇಕಾಯಿ. ಇಪ್ಪೇಕಾಯಿ ಅಂತ ಅನ್ನೋದು ಅದು ಒಂದು ಕಾಯಿ, ಆದ್ರೆ ಇಪ್ಪೆ ಅಂದ್ರೆ ಇದೀನಿ ಅಂತ ಅಂದ್ಬಿಟ್ಟು ನೀನೇ ಗತಿ ಅಂತ ನಾನ್ ನಿನಗೆ ಶರಣಾಗಿದ್ದೀನಿ, ನನಗೆ ಕಾಯಿ ಅಂತ. ಆಮೇಲೆ ಕಡೆಯ ಶರಣ ಮುರಹರ ನಿನ್ನವರು ಅವರೇ ಕಾಯಿ. ಅಂದ್ರೆ ಕನಕದಾಸರ ಒಂದು ರಚನೆಗಳಲ್ಲಿ ಆ ಒಂದು ವಾಗ್ದೇವಿಯ ಇದು ವಾಗ್ಭಂಡಾರದ ಶ್ರೀಮಂತಿಕೆ ಎಷ್ಟಿದೆ ಅಂತಂದ್ರೆ ಅದಕ್ಕೆ ಶಿಷ್ಟ ಪದಗಳು ಅಥವಾ ಗ್ರಾಮೀಣ ಪದಗಳು, ದೇಸಿ ಪದಗಳು ಅವ ಒಂದು ಭೇದವೂ ಇಲ್ಲ. ಅಲ್ಲೇ ಅವರೇ ನೋಡಿ, ನಮ್ಮ ಹಳ್ಳಿಗಳಲ್ಲಿ ಏನ್ ಹೇಳ್ತಾರೆ, ಎಲ್ಲಪ್ಪ ತಿಮ್ಮೇಗೌಡ್ರಿಲ್ಲಪ್ಪ ಅಂದ್ರೆ ಅಲ್ಲೇ ಅವರೇ ನೋಡಿ ಅಂತ ಹೇಳ್ತಾರೆ. ಹಾಗೆ ಮುರಹರ ನಿನ್ನವರು ಅವರೇ ಕಾಯಿ ಅಂದ್ರೆ ನಾವೆಲ್ಲ ನಿನ್ನವರೇ ಇದ್ದೀವಿ.
ನಾವೆಲ್ಲ ನಿನ್ನವರೇ ಇದ್ದಿ, ನಿನ್ನನ್ನು ನಂಬಿದವರಿದ್ದಾರೆ, ಆದ್ರಿಂದ ನೀನು ನಮ್ಮನ್ನು ಹಾಗಂತ ತಿಳಿದುಕೊಂಡು ಕಾಪಾಡು. ಗುರುಕರುಣಾಮೃತ ಹುಣಿಸೇಕಾಯಿ. ಹುಣಿಸೆಕಾಯಿ ಅಂದ್ರೆ ಹಳ್ಳಿಗಳ ಕಡೆ ಹುಣಸೆಕಾಯಿ ಅಂತಾನೆ ಹೇಳ್ತಾರೆ, ಉಚ್ಚಾರ ಮಾಡಕ್ ಬರ್ದೇ ಇರೋರು. ಆದ್ರಿಂದ ಗುರುಕರ್ಣಾಮೃತ ಅನ್ನೋದು ಹುಣಸೆಕಾಯಿ ಅಲ್ಲ. ಗುರುಕರ್ಣಾಮೃತ ಅನ್ನುವುದನ್ನ ನೀನು ಉಣಿಸಿಬಿಟ್ಟು, ನಮಗೆ ತಿನ್ನಿಸಿಬಿಟ್ಟು ಅಥವಾ ನಾವು ಸ್ವೀಕರಿಸುವಂತೆ ಮಾಡಿ ನೀನು ಕಾಪಾಡು. ಆಮೇಲೆ ವರಭಕ್ತ ವತ್ಸಲನೆಂಬ ಹೆಸರು ಕಾಳು, ಇದು ನಿಮಗೆ ಗೊತ್ತು. ವರಭಕ್ತ ವತ್ಸಲನೆಂಬ ಹೆಸರು ಕಾಯಿ ಅಂದ್ರೆ ನಿನಗೆ ಆ ಬಿರುದಿದೆ, ಬಿರುದುಳ್ಳವನು ಅಂತ ದಾಸರುಗಳೆಲ್ಲ ಹೇಳ್ತಾರೆ. ಎಂತೆಂಥ ಬಿರುದು, ಕರುಣಾಸಾಗರ, ಕರುಣಾನಿಧಿ, ಭಕ್ತವತ್ಸಲ, ಆಯ್ತಾ. ಅವನು ಭಕ್ತರಿಗೋಸ್ಕರ ತಾನು ಅವನ ದಾಸನಾಗ್ತಾನೆ. ಅವರಿಗೆ ಎಲ್ಲೋ ಒಂದು ಕಡೆ ಬರುತ್ತೆ, ಕೃಷ್ಣನಿಗೆ ತುಂಬಾ ತಲೆನೋವು ಬರುತ್ತಂತೆ. ಹಾಗೆ ತಲೆನೋವು ಬಂದಾಗ ಅದಕ್ಕೆ ಏನೇನು ಔಷಧಿ ಮಾಡಿದ್ರು ಆಗಲ್ಲ. ಕಡೆಗೆ ಇದಕ್ಕೆ ಒಂದೇ ಔಷಧಿ ಏನು ಅಂದ್ರೆ ಭಕ್ತರ ಚರಣ ಧೂಳಿಯನ್ನ ಇದನ್ನ ಸಂಗ್ರಹಿಸ್ಕೊಂಡು ಬಂದು ಅದು ನನಗೆ ಲೇಪವಾಗಿ ಹಚ್ಚಬೇಕು ಅಂದಾಗ ಅಲ್ಲಿ ಬೇಕಾದಷ್ಟು ಎಲ್ಲಾರು ಉಂಟೆ. ಭಗವಂತನಿಗೆ ನಮ್ಮ ಕಾಲಿನ ಧೂಳನ್ನ ಕೊಡಬೇಕಾ ಅಂತ ಹೇಳಿದಾಗ ರಾಧೆ ತನ್ನ ನನಗೆ ಪಾಪ ಬಂದ್ರೂ ಪರವಾಗಿಲ್ಲ, ನಾನು ರೌರವ ನರಕಕ್ಕೆ ನನ್ನ ಪಾದದ ಧೂಳಿಯನ್ನ ಭಗವಂತನಾದ ಕೃಷ್ಣನಿಗೆ ಹಣೆಗೆ ಹಚ್ಚುವಂತಹ ಉದ್ದಟತನವನ್ನ ನಾವು ಯಾರು ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಹಿಂದಗಿದಾಗ ನನಗೆ ಆ ಉದ್ದಟತನದಿಂದ ನನಗೆ ರೌರವ ನರಕ ಸಿಕ್ಕರೂ ಪರವಾಗಿಲ್ಲ, ಆದ್ರೆ ಕೃಷ್ಣನ ತಲೆನೋವು ವಾಸಿ ಆಗ್ಬೇಕು ಅಂತ ಹೇಳಿ ತಾನು ತನ್ನ ಕಾಲನ್ನ ಒಂದು ಕಡೆಗಿಟ್ಟು ಆ ಮಣ್ಣನ್ನ ತೆಗೆದುಕೊಟ್ಲು ಅಂತ ಹೇಳ್ತಾರೆ. ಹಾಗಾಗಿ ಈ ಭಗವಂತ ವರಭಕ್ತ ಇದೆಲ್ಲ ಭಗವಂತನಿಗೆ ಇರುವಂತ ಬಿರುದು. ಅವನ ಯಾಕೆಂದ್ರೆ ಭಗವಂತ ಸುಲಭನೋ ಹರಿ ಅಂತ ದಾಸರು ಹೇಳ್ತಾರೆ. ನಾವೇನೇನೋ ಅನ್ಕೋತೀವಿ, ಆದ್ರೆ ಅಷ್ಟು ಕಷ್ಟ ಅಲ್ಲ. ಎಲ್ಲಿರುವುದೋ ವೈಕುಂಠ ಎಂದು ಯೋಚಿಸ್ತಿದ್ದೆ, ಇಲ್ಲೇ ಇದೆ ಅಂತ ಹೇಳಿ ನಮ್ಮ ಭಾವನೆಗೆ ತಕ್ಕ ಹಾಗೆ, ನಮ್ಮ ಶ್ರದ್ಧೆಗೆ ತಕ್ಕ ಹಾಗೆ, ನಮ್ಮ ಹೃದಯದ ಒಂದು ಭಕ್ತಿಗೆ ತಕ್ಕ ಹಾಗೆ ಭಗವಂತ ಎಲ್ಲೆಲ್ಲೂ ಇರ್ತಾನೆ. ಅವನಿಗೆ ಎಲ್ಲೂ ಹುಡುಕಬೇಕಾದಿಲ್ಲ, ಎಲ್ಲೋ ಒಂದ್ ಕಡೆ ಹೋಗ್ಬೇಕಲ್ಲ, ನಾನ್ ನಿಮ್ಮ ಹೃದಯದಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅಥವಾ ನಾವು ಭಗವಂತನಿಗೆ ನೈವೇದ್ಯ ಮಾಡ್ಬೇಕು ಅಂದಾಗ ಅದು ಮಡಿ ಅಥವಾ ಇದು ಅಂತಿಲ್ಲ, ಯಾರೋ ಒಂದು ವೇಷದಲ್ಲಿ ಭಗವಂತ ಬರಬಹುದು. ಅದನ್ನ ನಾವು ಗುರುತಿಸುವುದಕ್ಕೆ ಸಾಧ್ಯವಾದ್ರೆ ನಾವು ಮಾಡುವ ತಲುಪಿದಾಗ ಅದು ಸೀದಾ ಭಗವಂತನಿಗೆ ತಲುಪುತ್ತೆ ಅನ್ನುವಂತಹ ಇದೆಲ್ಲ ಕಥೆಗಳನ್ನ ನಮ್ಗೆ ಭಾರತ, ನಮ್ಮ ರಾಮಾಯಣಗಳು, ಯಾಕೆಂದ್ರೆ ಶಬರಿ ತಿಂದು ಎಂಜಲು ಅಂತ ಒಂದು ಕಡೆ ಹೇಳ್ತಾರೆ. ಅದ್ರಲ್ಲೇನು ಒಂದು ನಿರ್ಮಲವಾದಂತಹ ಭಕ್ತಿ, ಭಗವಂತನಿಗೆ ಅತ್ಯಂತ ರುಚಿಕರವಾದ್ದು ಕೊಡಬೇಕು ಅಂತ. ಬೇಡರ ಕಣ್ಣಪ್ಪನ ಕಥೆಗಂತೂ ಹೋದ್ರಂತೂ ಅಲ್ಲಿ ಅವನು ವೃತ್ತಿಯಲ್ಲಿ ವ್ಯಾಧ, ಅವನಿಗೆ ಹಿಂಸೆ ಏನು ಗೊತ್ತಿಲ್ಲ. ತನ್ನ ಒಂದು ವಂಶದ ವೃತ್ತಿಯಾದ ಪ್ರಾಣಿಗಳನ್ನ ಬೇಟೆ ಆಡೋದು. ಅಕಸ್ಮಾತ್ ಆಗಿ ಅಲ್ಲಿ ಒಂದು ಶಿವಲಿಂಗವನ್ನ ನೋಡ್ತಾನೆ, ಅಯ್ಯೋ ಪಾಪ ಇದಕ್ಕೆ ಯಾರು ಪೂಜೆನೆ ಮಾಡಿಲ್ವಲ್ಲ ಅಂತ. ಎಷ್ಟು ಮುಗ್ಧ ಭಕ್ತಿ ಅಂದ್ರೆ ಭಗವಂತ ಶುದ್ಧ ಭಕ್ತಿಯ ಜೊತೆಗೆ ಮುಗ್ಧ ಭಕ್ತಿಗೂ ಒಲಿತಾನೆ ಅನ್ನೋದಕ್ಕೆ ಇವೆಲ್ಲ ಒಂದು ಕಥೆಗಳು ನಮ್ಗೆ ಹೇಳುತ್ತೆ. ಆದ್ರೆ ನಾವು ಆ ಮುಗ್ಧತೆಯನ್ನ ಕಳ್ಕೊಂಡ್ಬಿಟ್ಟು ನಾವು ತುಂಬಾ ಕರಪ್ಟ್ ಆಗ್ಬಿಟ್ಟಿದೀವಿ. ಈಗ ನಾವು ಅವ್ರಗಳ ತರಹ ನಾವು ಮಾಡೋದಕ್ಕಾಗಲ್ಲ. ಆದ್ರೆ ಎಳೆಯ ಮಗುವಿನಲ್ಲಿ ಒಂದು ಮುಗ್ಧ ಭಕ್ತಿ ಇದ್ರೆ ಅದಕ್ಕೆ ಭಗವಂತ ಪ್ರಸನ್ನನಾಗ್ತಾನೆ. ಹಾಗೆ ಅಲ್ಲಿ ಬೇಡರ ಕಣ್ಣಪ್ಪ ಅವನು ಕಾಡಿನಲ್ಲಿ ನೋಡಿದಾಗ ಅಯ್ಯೋ ಇದಕ್ಕೆ ಯಾರು ಪೂಜೆ ಮಾಡೋದಿಲ್ಲ. ಅವನ ಹತ್ರ ಇದ್ದಿದ್ದೊಂದು ಬಿಲ್ಲು ಬಾಣ ಅಷ್ಟೇನೆ, ಒಂದು ಬತ್ತಳಿಕೆ. ಆ ಬತ್ತಳಿಕೆ ನೀರ್ ತುಂಬಕ್ ಸಾಧ್ಯ ಇರ್ತಿತ್ತ, ತೂತಾದ್ರು ಇದ್ರೂ ಇರಬಹುದು. ಆಗ ಯೋಚನೆ ಮಾಡ್ಬಿಟ್ಟು ನಿಮಗೆ ಗೊತ್ತಿರಬಹುದು, ತನ್ನ ಬಾಯಲ್ಲಿ ನೀರು ತುಂಬ್ಕೊಂಡ್ ಬಂದ, ತಲೆಯಲ್ಲಿ ಹೂವನ್ನ ಮುಡ್ಕೊಂಡ್ ಬಂದ, ಬಾಯಿನ ಇದರಿಂದ ಆ ಲಿಂಗವನ್ನ ತೊಳೆದ, ತಲೆಯ ಹೂವಿನಿಂದ ಪೂಜೆ ಮಾಡ್ದ, ಆಮೇಲೆ ಬೇಟೆ ಆಡಿದ ಮಾಂಸದ ರುಚಿ ನೋಡಿ ತಿನ್ಸ. ಇದೆಲ್ಲ ಕತೆ ಏನು ಅಂತಂದ್ರೆ ನಾವು ಹಾಗೆ ಮಾಡ್ಬೇಕು ಅಂತಲ್ಲ, ನಾವು ಇದನ್ನ ಮೀರಿ ನಾವು ಕರಪ್ಟ್ ಆಗಿ ಹೋಗ್ಬಿಟ್ಟಿದೀವಿ, ಬೇರೆ ಪ್ರಶ್ನೆ. ಆದರೆ ಮುಗ್ಧ ಭಕ್ತಿ ಅನ್ನೋದನ್ನ ಉಳಿಸ್ಕೊಳ್ಳೋದಕ್ ಸಾಧ್ಯವಾದ್ರೆ ಭಗವಂತ ಯಾವ ಒಂದು ಇದನ್ನ ಕೇಳುವುದಿಲ್ಲ. ಇವರು ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ ಮಾನಸ ಪೂಜೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಒಂದು ಇವತ್ತಾನೆ ಅಂಬಾನಿನೇ ಇರ್ಬೋದು, ಯಾವ ಶ್ರೀಮಂತರು ಇರ್ಬೋದು, ಅವರು ತರಬಹುದಾದಂತಹ ಪೂಜಾ ಸಾಮಗ್ರಿಗೆ, ಅವರ ಹಣ ಕೊಳ್ಳಬಹುದಾದಂತಹ ಪೂಜಾ ಸಾಮಗ್ರಿಗೆ ಎಲ್ಲೋ ಒಂದು ಕಡೆ ಒಂದು ಮಿತಿ ಇರುತ್ತೆ. ಆದರೆ ಮಾನಸ ಪೂಜೆಗೆ ಮಿತಿ ಇಲ್ಲ. ಅದಕ್ಕೆ ಮಹಾಭಾರತದಲ್ಲೇ ಒಂದು ಕಡೆ ಬರುತ್ತೆ, ಧರ್ಮರಾಯ, ಅರ್ಜುನ, ನಕುಲ, ಸಹದೇವರೆಲ್ಲ ಪರಮ ಭಕ್ತಿಯಿಂದ ಭಗವಂತನನ್ನ ಪೂಜೆ ಮಾಡ್ತಾ ಇದ್ರಂತೆ. ಆದ್ರೆ ಕೃಷ್ಣ ಇವನು ಭೀಮ ಒಂಥರ ಉಡಾಳ್ನಂಗ ಅಲ್ಲಿ ಇಲ್ಲಿ ತಿರ್ಕೊಂಡಿದ್ದಾಗ ಏನು ಇವನಿಗೆ ಒಂಚೂರು ಭಕ್ತಿನೇ ಇಲ್ವಲ್ಲ, ಹಾಗೆ ಹೀಗೆ ಅಂತ ಹೇಳುವಾಗ ಅವನ ಭಕ್ತಿಯ ರೀತಿ ಹೇಗಿತ್ತಂತೆ ಅಂತಂದ್ರೆ, ಇವತ್ತು ಒಂದು
ಗಿಡದಲ್ಲಿ ಸುಂದರವಾದ ಹೂಗಳನ್ನು ನೋಡಿದ್ರೆ ಆಹಾ ಎಷ್ಟು ಚೆನ್ನಾಗಿದೆ, ಇಂತಹ ಸುಂದರವಾದ ಹೂಗಳು ಕೃಷ್ಣನಿಗೆ, ಭಗವಂತನಿಗೆ, ಶಿವನಿಗೆ ಅರ್ಪಿತವಾಗ್ಲಿ ಅಂತ ಇದು ಭಗವದರ್ಪಣ ಅನ್ಬಿಡ್ತಿದ್ದಂತೆ. ಹಾಗೆ ಒಂದು ಮರದಲ್ಲಿ ಮಧುರವಾದ ಆಗ್ಲಿಂತಿದ್ದಂತೆ. ಅದು ಭಗವತಿ ವಸುದೇವನು ಸಹಿತ ಕೃಷ್ಣ ಹುಟ್ಟಿದಾಗ ಅವನು ಸೆರೆಮನಿಯಲ್ಲಿದ್ದಾನೆ. ಎಷ್ಟು ಹೆಲ್ಪ್ಲೆಸ್ ಅಂದ್ರೆ ಅವನಿಗೆ ಏನು ಒಂದು ಕವಡೆ ಕಾಸನ್ನು ಸಹಿತ ದಾನ ಕೊಡುವುದಕ್ಕೆ ಶಕ್ತಿ ಇಲ್ಲ. ಆದ್ರೆ ಮನಸ್ಸಿನಲ್ಲೇ ಅವನು ಇದನ್ನ ಗೋವುಗಳನ್ನ, ಸುವರ್ಣ ಇದರಿಂದ ಕೋಡುಗಳಿಂದ ಅಲಂಕೃತವಾದ ಗೋವುಗಳನ್ನ, ಹಾಲು ಮತ್ತೊಂದು ಎಲ್ಲವನ್ನು ಅವನು ಮಾನಸಿಕವಾಗಿಯೇ ಎಲ್ಲರಿಗೂ ದಾನ ಮಾಡ್ದ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ನಾವು ಹಾಗಾದ್ರೆ ನಮ್ಮ ಮನೆಗೆ ಏನು ಪೂಜೆದೇನು ತೆಗೆದ್ಬೇಡ, ನಾವು ಮಾನಸಿಕವಾಗಿ ಮಾಡೋಣ ಅಂದ್ರೆ ಆ ಒಂದು ಭಕ್ತಿ ನಮ್ಮಲ್ಲಿಲ್ಲ, ಆ ಮುಗ್ಧತೆ ನಮ್ಮಲ್ಲಿಲ್ಲ. ಅದರಿಂದ ನಾವು ಆ ರೀತಿ ಮಾಡ್ಬೇಕಾಗ್ತಿಲ್ಲ. ಆದ್ರೆ ಆ ರೀತಿ ಮಾಡುವಂತಹ ಮುಗ್ಧತೆಯನ್ನ ಅಥವಾ ಅಸಹಾಯಕತೆಯನ್ನ ನಿದ್ರೆ ಹಾಗೆ ಮಾಡಬಹುದು. ಆದ್ರೆ ಅದಕ್ಕೆ ಅದಮ್ಯವಾದಂತಹ ಶ್ರದ್ಧೆ, ಅದಮ್ಯವಾದಂತಹ ಭಕ್ತಿ, ಜೊತೆಗೆ ಅದಮ್ಯವಾದಂತಹ ನಂಬಿಕೆ ಬೇಕು ಅನ್ನೋದನ್ನ ಈ ಎಲ್ಲ ಆದ್ರಿಂದ ಇವೆಲ್ಲವನ್ನ ನಮ್ಗೆ ಇದು ಹೇಳುತ್ತೆ. ಇದನ್ನ ಇದು ಹೇಳಿದ್ರಿಂದ ವರಭಕ್ತವತ್ಸಲ ಎಂಬ ಹೆಸರು ಕಾಯಿ. ನಿನಗೆ ಎಲ್ಲ ಬಿರುದುಗಳೇ, ಮಹಾ ಬಿರುದುಗಳಿದೆ. ಭಕ್ತವತ್ಸಲ, ಇದು ಭಕ್ತಾಧೀನ ಅವನು, ಆಮೇಲೆ ಕರುಣಾಸಾಗರ, ಹೀಗೆಲ್ಲ ಎಷ್ಟಿದೆ. ಇದೆಲ್ಲ ಭಕ್ತವತ್ಸಲ ಎಂಬ ಬಿರುದಿದೆ ನಿನ್ಗೆ. ಆ ಹೆಸರಿದೆ, ಆ ಹೆಸರೇ ಬಿರುದು. ಆ ಹೆಸರನ್ನ ಕಾಯಿ ಅಂದ್ರೆ ನೀ ಹೆಸರನ್ನ ಉಳಿಸ್ಕೊ ಅಂತನ್ಬೇಕಾದ್ರೆ ನಮ್ಮನ್ನೆಲ್ಲ ನೀನು ಅದಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಕಾಯಬೇಕು ಅಂತ ಹೇಳಿ ಸಿರಿಯಾದಿ ಕೇಶವನಾಮ ಮೆಣಸಿನಕಾಯಿ ಅಂತಂದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿರಿಯಾದಿ ಕೇಶವನ ನಾಮವನ್ನ ಎಣಿಸೆಕಾಯಿ. ನಾನು ಎಣಿಸ್ತೀನಿ ಅಂದ್ರೆ ಯಾವಾಗ ನಾಮವನ್ನು ಎಣಿಸ್ತೀವಿ? ಜಪವನ್ನು ಮಾಡುವಾಗ, ಜಪ ಸರಗಳನ್ನು ಇಟ್ಕೊಂಡು ಮಾಡುವಾಗ 108, 54 ಅಥವಾ 1008 ಹೀಗೆ ಅವರವರ ಸಾಮರ್ಥ್ಯ, ಅವರವರ ಶಕ್ತಿ, ಅವರವರ ಭಕ್ತಿ, ಅವರವರ ನಂಬಿಕೆಗೆ ತಕ್ಕ ಹಾಗೆ ಅವರು ಮಾಡ್ತಾರೆ. ಹಾಗೆ ಗುರು ಇದೇನು ಸಿರಿಯಾದಿ ಕೇಶವ ನಾಮ ಎಣಿಸೆಕಾಯಿ, ನಾನು ನಿನ್ನ ಎಣಿಸಿಕೊಂಡು ನಾನು ನಿನ್ನ ಜಪವನ್ನು ಮಾಡ್ತಾ ಇದ್ದೀನಿ ಭಗವಂತ. ಹಾಗೆ ನಾನು ನಿನ್ನ ಜಪವನ್ನು ಮಾಡುವಾಗ ನನ್ನನ್ನ ನೀನು ಕಾಪಾಡು. ಪ್ರತಿಯೊಂದು ಕಡೆಗೂ ಕಾಯಿ ಅಂತ ಅನ್ನೋದು ಕಾಪಾಡು ಅನ್ನುವಂತಹ ಅರ್ಥದಲ್ಲಿ ಬಳಸಿದ್ದಾರೆ. ಅದ್ರ ಜೊತೆಗೆ ಅವರು ಬಳಸಿರುವಂತಹ ನಲ್ಲಿಕಾಯಿ, ಕೂಗಿರೆಕಾಯಿ, ನುಗ್ಗೆಕಾಯಿ, ಬಾಳೆಕಾಯಿ, ಬದನೆಕಾಯಿ, ಹೀರೆಕಾಯಿ, ಸೋರೆಕಾಯಿ, ತುಪ್ಪಿರೆಕಾಯಿ, ಇಪ್ಪೆಕಾಯಿ, ಅವರೆಕಾಯಿ, ಹುಣಸೆಕಾಯಿ, ಹೆಸರುಕಾಯಿ, ಮೆಣಸಿಕಾಯಿ, ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಿಭಜಿಸಿ ಪದಗಳನ್ನ ಸರಿಯಾದ ರೀತಿಯಲ್ಲಿ ಅವುಗಳಿಗೆ ಅರ್ಥವನ್ನ ಆರೋಪಿಸಿದಾಗ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಭಕ್ತಿಗೀತೆ ಇದಾಗಿದೆ. ಮುಂಡಿಗೆಯ ರೂಪದಲ್ಲಿರುವಂತಹ ಕನಕದಾಸರ ಒಂದು ಬಹಳ ಶ್ರೇಷ್ಠವಾದಂತ ಭಕ್ತಿಗೀತೆ ಇದು. ಇನ್ನು ಎಷ್ಟು ಟೈಮ್ ಇದೆ ನನಗೆ ಗೊತ್ತಿಲ್ಲ. ಇನ್ನು ಒಂದು 5-10 ನಿಮಿಷ. 5-10 ನಿಮಿಷನಾ? ಇದ್ರ ಜೊತೆಗೆ ನನ್ನದೊಂದು ಮುಂಡಿಗೆಯನ್ನ ನಾನು ಹೇಳುವುದಕ್ಕೆ ಇಷ್ಟಪಡ್ತೀನಿ. 200-250 ಮುಂಡಿಗೆಗಳನ್ನು ಬರ್ತೀನಿ. ಸಂಪೂರ್ಣ ಭಾಗವತವನ್ನ ಮುಂಡಿಗೆ ರೂಪದಲ್ಲಿ ಬರೆದಿದ್ದೀನಿ. ಮಹಾಭಾರತದಲ್ಲಿರುವಂತಹ ಹಲವಾರು ವೈಜ್ಞಾನಿಕ ಅಂಶಗಳು ನಿಮ್ಮ ಗಮನಕ್ಕೆ ಬರದೇ ಇರುವಂತಹ, ಮಹಾಭಾರತದಲ್ಲಿ ಏನಿಲ್ಲ, ಯದಿಹಾಸ್ತಿದೆ ತದನ್ಯತ್ರ ಎನ್ನೇ ಹಾಸ್ತಿ ನತತ್ ಕ್ವಚಿತ್ ಅಂತ ವ್ಯಾಸರೇ ಹೇಳ್ತಾರೆ. ಅಷ್ಟೊಂದು ಆತ್ಮವಿಶ್ವಾಸದಿಂದ, ಅಂದ್ರೆ ಇದರಲ್ಲಿ ಯದಿಹಾಸ್ತಿ ತದನ್ಯತ್ರ ಅಂದ್ರೆ ಇಲ್ಲಿರುವಂತಹದು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಇರಬಹುದು. ಎನ್ನೇ ಹಾಸ್ತಿ ನತತ್ ಕ್ವಚಿತ್ ಅಂದ್ರೆ ಇಲ್ಲಿ ಇಲ್ಲದೆ ಇರುವುದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಅಂದ್ರೆ ಪ್ರಪಂಚದ ಯಾವ ಸಾಹಿತ್ಯದಲ್ಲೂ ಇಲ್ಲ ಅಂತ. ಮಹಾಭಾರತ ಎಷ್ಟು ದೊಡ್ಡದು ಅಂದ್ರೆ ಪಾಶ್ಚಾತ್ಯರಲ್ಲಿ 4 ಮಹಾಕಾವ್ಯಗಳಿದೆ. ಇಲಿಯಡ್ಡು, ಒಡಿಸ್ಸಿ, ಆಮೇಲೆ ಪ್ಯಾರಡೈಸ್ ಲಾಸ್ಟ್ ಅಂತ ಈ 4 ಮಹಾಕಾವ್ಯಗಳು. ಆಮೇಲೆ ಪ್ಯಾರಡೈಸ್ ಗೇನ್ಡ್ ಅಂತ ಅವನು ಬರ್ದ. ಆದ್ರೆ ಈ 4 ಕಾವ್ಯಗಳನ್ನ ಮಹಾಕಾವ್ಯಗಳು ಅಂತ ಪಾಶ್ಚಾತ್ಯರು ಪರಿಗಣಿಸ್ತಾರೆ. ಆ 4 ಮಹಾಕಾವ್ಯಗಳನ್ನ ಸೇರಿಸಿದ್ರುವೆ ನಮ್ಮ ಮಹಾಭಾರತದ 4ನೇ 1 ಭಾಗ ಆಗಲ್ಲ ಅಂತಾರೆ. ಆದ್ರಿಂದ ಇಷ್ಟು ಮಹತ್ವತ್ ಭಾರವತ್, ಮಹತ್ವ ಅಂತ ಇದೆ. ಮಹತ್ ಅಂತಂದ್ರೆ ಅದರ ಗುಣವನ್ನ ಹೇಳುವಂಥದ್ದು, ಅದರ ಸತ್ಯವನ್ನ ಹೇಳುವಂಥದ್ದು. ಭಾರ ಅಂದ್ರೆ ಅದರ ಕ್ವಾಂಟಿಟಿಯನ್ನ, ವಾಲ್ಯೂಮ್ ಅನ್ನು ಹೇಳುವಂಥದ್ದು. ಹಾಗೆ ಅದು ಕ್ವಾಂಟಿಟಿಲೂ ದೊಡ್ಡದು, ಮಹತ್ತಿನಲ್ಲೂ ದೊಡ್ಡದು. ಆದ್ರಿಂದ ಇದು ಮಹಾಭಾರತ. ಇಂತಹ ಮಹಾಭಾರತದಲ್ಲಿ ಇಲ್ಲದೆ ಇರುವಂತಹದ್ದು ಯಾವುದೂ ಇಲ್ಲ. ಆದ್ರಿಂದ ಇಲ್ಲಿ ಈ ಮಹಾಭಾರತದ ನಾವು ಇವತ್ತು ಮಹಾಭಾರತ ರಾಮಾಯಣ ಎರಡನ್ನ ತಿಳಿದುಕೊಂಡರೆ ನಮಗೆ ಬದುಕಿನ ಎಲ್ಲಾ
ಪಾಠಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಇದರಲ್ಲಿ ಒಂದು ಇದನ್ನ ನಿಮ್ಮ ಎದುರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಒಪ್ಪುವಂತಿದ ಹೇಳಬಹುದೇನು, ನಿಲ್ಲದರೆ ಅರಿಯುತ್ತೀರೆ ಗುರಿ ಮುಟ್ಟದೇನು. ಇಲ್ಲಿ ಎರಡೆರಡು ಜೋಡಿ ಪದಗಳನ್ನ ನಾನು ತಂದಿದ್ದೀನಿ. ಇದನ್ನ ನೀವು ಒಂದ್ ಸ್ವಲ್ಪ ಬಿಡಿಸ್ತಾ ಹೋಗ್ಬೋದು. ಎಲ್ಲರೂ ಒಪ್ಪುವಂತೆ ಇದನ್ನ ಹೇಳಬೇಕು. ಸರಿಯಾಗಿ ಇದನ್ನ ವಿಚಾರ ಮಾಡಿದ್ರೆ ಇದು ಅಪೇಕ್ಷಿಸುವಂತಹ ಒಂದು ಗೂಢವಾದ ಒಗಟನ್ನ ನೀವು ಬಿಡಿಸುವುದೇ ಗುರಿ ಮುಟ್ಟುವುದು. ತಾತ ಮೊಮ್ಮಗರಿವರು ಎರವಿನ ಶಿರದವರು. ತಾತ ಮೊಮ್ಮಗರಿವರು ಎರವಿನ ಶಿರದವರು, ಮಾರ್ತಾಂಡ ತನೆಯರು ಬೇರೆ ಯುಗದವರು. ಪ್ರೇತಪತಿ ಸೋದರರು ಮನ್ವಂತರಾಧಿಪರು, ಸೂತ್ರಧಾರರು ಇವರು ಅಣ್ಣ ತಮ್ಮದಿರು. ಎಲ್ಲರೂ ಒಪ್ಪುವಂತಿದ ಹೇಳಬಹುದೇನು, ನಿಲ್ಲದಲೆ ಅರಿಯುತ್ತೀರೆ ಗುರಿ ಮುಟ್ಟದೇನು, ಗುರಿ ಮುಟ್ಟದೇನು. ತಾತ ಮೊಮ್ಮಗರಿವರು ಎರವಿನ ಶಿರದವರು. ಎರವು ಅಂತಂದ್ರೆ ಸಾಲ ಆಡದ ಇದು ತಗೊಂಡಿದ್ದು ಅಂದ್ರೆ ತನ್ನದಲ್ಲದ್ದು ಬೇರೆಯವರಿಂದ ಪಡೆದದ್ದು. ಇಲ್ಲಿ ತಾತ ಮೊಮ್ಮಗರಿವರು ಎರವಿನ ಶಿರದವರು, ತಮ್ಮ ತಲೆಯನ್ನ ಕಳೆದುಕೊಂಡು ಬೇರೆಯ ಒಂದು ತಲೆಯನ್ನ ಪಡೆದುಕೊಂಡವರು. ಯಾರು ಇವರು ತಾತ ಮೊಮ್ಮಗ ಇಬ್ರುವೆ? ಯಾರಿಗೆ ನಮ್ಮ ಪುರಾಣದಲ್ಲಿ ಗಣಪತಿ ದಕ್ಷ ಇರ್ಬೋದು. ಎಕ್ಸಾಕ್ಟ್ಲಿ, ವೆರಿ ಗುಡ್. ಗಣಪತಿ ದಕ್ಷನ ಮೊಮ್ಮ. ಯಾಕೆ ದಕ್ಷನ ಅಂದ್ರೆ ಸತಿ ಅವಳು ಇದಾಗಿ ಪಾರ್ವತಿ ಅವತಾರವನ್ನು ತಾಳಿದ್ರು ಸಹಿತ ಅವನು ಅಜ್ಜನೇ ಆದ್ರಿಂದ ಅವಳ ಪಾರ್ವತಿಯ ಮಗನಾದಂತಹ ಗಣಪತಿಯು ದಕ್ಷನಿಗೆ ಮೊಮ್ಮಗನ ಸ್ವರೂಪವಾದ್ರಿಂದ ತಾತ ಮೊಮ್ಮಗರಿವರು ಎರವಿನ ಶಿರದವರು. ದಕ್ಷನಿಗೆ ಟಗರಿನ ತಲೆ ಬಂತು, ಈ ಬಾಲಕನಿಗೆ ಆನೆಯ ತಲೆ ಬಂತು. ಅದರಿಂದ ಇವರಿಬ್ಬರು ಎರವಿನ ಶಿರವನ್ನು ಪಡೆದವರು. ಮಾರ್ತಾಂಡ ತನೆಯವರು ಬೇರೆ ಯುಗದವರು. ಮಾರ್ತಾಂಡ ಅಂತ ಯಾರಿಗೆ ಹೇಳ್ತಾರೆ? ಮಾರ್ತಾಂಡ ಶಿವನಿಗ, ಸೂರ್ಯನಿಗೆ ಈಗ ನಮ್ಮಲ್ಲಿ ಪ್ರತಿಯೊಂದು ವ್ಯುತ್ಪತ್ತಿ ಅಂತ ಹೇಳ್ತಾರೆ ಅಥವಾ ನಿಷ್ಪತ್ತಿ ಅಂತ ಹೇಳ್ತಾರೆ. ಯಾಕೆ ಹೀಗೆ ಮಾರ್ತಾಂಡ ಅಂತ ಇವನಿಗೆ ಹೆಸರು ಬಂತು ಅಂತಂದ್ರೆ, ಇವಳು ಈ ಅದಿತಿ ಕಶ್ಯಪರ ಹೆಂಡತಿ ಅವಳು ಗರ್ಭಿಣಿಯಾಗಿದ್ದಾಗ, ಅಂದ್ರೆ ಸೂರ್ಯನಿಗೆ ಗರ್ಭಿಣಿಯಾಗಿದ್ದಾಗ ಬುಧ ಒಂದ್ ಸತಿ ಭಿಕ್ಷೆ ಬೇಡೋದಕ್ಕೆ ಬರ್ತಾನಂತೆ. ಇವಳು ತುಂಬು ಗರ್ಭಿಣಿ ಒಳಗಿಂದ ಬರುವುದಕ್ಕೆ ತಡವಾದಾಗ ಅವನಿಗೆ ಸಿಟ್ಟು ಬಂದ್ಬಿಟ್ಟು, ನೀನು ಒಬ್ಬ ಭಿಕ್ಷೆ ಬೇಡಕ್ಕೆ ಬಂದಂತಹ ನನ್ನನ್ನ ನೀನು ಉಪೇಕ್ಷೆ ಮಾಡಿದೀಯ, ಅದರಿಂದ ನಿನ್ನ ಗರ್ಭದಲ್ಲಿರುವ ಇದು ನಾಶವಾಗ್ಲಿ ಅಂತ ಅವನು ಶಾಪ ಕೊಡ್ತಾನಂತೆ. ಅದಿತಿಗೆ ತುಂಬಾ ದುಃಖ ಆಗುತ್ತೆ. ಅದಕ್ಕೆ ಕಶ್ಯಪರು ಬಂದು ಇದು ನಾಶವಾದ್ರು ಅದು ಅಂಡ ಜೀವಂತವಾಗಿ ಉಳಿಯುತ್ತೆ, ಅಂದ್ರೆ ಅಂಡ ನಾಶವಾದ್ರೂ ಅದು ಮತ್ತೆ ಉಳಿಯೋ ಹಾಗೆ ನಾನು ಮಾಡ್ತೀನಿ ಅಂತ ಮೃತ ಅಂಡದಿಂದ ಹುಟ್ಟಿದವನು ಮಾರ್ತಾಂಡ. ಹೀಗೆ ಸೂರ್ಯನಿಗೆ ಮಾರ್ತಾಂಡ ಅಂತ. ಇವರಿಬ್ಬರು ಬೇರೆ ಯುಗದವರು. ಸೂರ್ಯನ ಇಬ್ಬರು ಮಕ್ಕಳು ಬೇರೆ ಬೇರೆ ಯುಗದವರು. ಯಾರು ಸೂರ್ಯನ ಇಬ್ಬರು ಮಕ್ಕಳು? ಒಬ್ಬ ತ್ರೇತಾಯುಗದಲ್ಲಿ, ಒಬ್ಬ ದ್ವಾಪರ ಯುಗದಲ್ಲಿ ಹುಟ್ಟಿದವನು. ಹೇಳಬಹುದಾ? ಮನು ಅಲ್ಲ, ವಾಲಿ ಮತ್ತು ಕರ್ಣ. ವಾಲಿ ಮತ್ತು ಸುಗ್ರೀವ ಮತ್ತು ಕರ್ಣ. ಆ ಸುಗ್ರೀವ ಹೇಗೆ ಆಯ್ತಾ? ಇವರು ಮಾರ್ತಾಂಡ ತನಿಯರು ಬೇರೆ ಯುಗದವರು. ಪ್ರೇತಪತಿ ಸೋದರರು ಮನ್ವಂತರಾಧಿಪರು. ಪ್ರೇತಪತಿ ಅಂತ ಯಾರಿಗೆ ಕರೀತಾರೆ? ಪ್ರೇತಪತಿ ಅಂತ ಯಾರಿಗೆ ಹೇಳ್ತೀವಿ ನಾವು? ಏಕೆಂದ್ರೆ ಎಲ್ಲಾ ಜೀವಿಗಳ ಪಾಪ ಪುಣ್ಯಗಳ ಲೆಕ್ಕವನ್ನು ಮಾಡಿ ಅವರಿಗೆ ನರಕ ಸ್ವರ್ಗವನ್ನ ಕರುಣಿಸುವುದು ಕರುಣಿಸುವನು ಅಂತ. ಆದ್ರಿಂದ ಅವರ ಆಯುಸ್ಸು ನಿಗದಿಯಾದಂತಹ ಆಯುಸ್ಸಿಗೆ ಅವರನ್ನು ಎಳ್ಕೊಂಡು ಹೋಗುವನು. ಆದ್ರಿಂದ ಅವನಿಗೆ ಪ್ರೇತಪತಿ ಅಂತ ಹೇಳ್ತಾರೆ. ಪ್ರೇತಪತಿ ಸೋದರರು ಮನ್ವಂತರಾಧಿಪರು. ನಾವು ಮನ್ವಂತರ ಅಂತ ಹೇಳ್ತೀವಿ. ಈಗ ನಡ್ತಿರೋದು ವೈವಸ್ವತ ಮನ್ವಂತರ, ಹೌದಾ? ಹಾಗೆ ಎರಡು ಬೇರೆ ಬೇರೆ ಮನ್ವಂತರ ಅಧಿಪತಿಗಳಾದಂಥವ್ರು ಈ ಯಮನ ಸೋದರರು. ಅವರು ಯಾರು ಗೊತ್ತಾ? ಈಗ ಒಬ್ಬ ವೈವಸ್ವತ ಇದ್ದಾನೆ,
ಇದು ಯಾವುದು ಹೋಗ್ಲಿ ಬಿಡಿ, ನಿಮಗೆ ಗೊತ್ತಿಲ್ಲ. ವೈವಸ್ವತ ಮತ್ತು ಸಾವರ್ಣಿ ಅಂತ ಹೇಳಿ 2 ಮಂತ್ರ, ಸಾವರ್ಣಿ ಮನ್ವಂತರ ಅಂತ ನಾವು ಕೇಳಿದೀವಿ ಮನ್ವಂತರಗಳ ಪೈಕಿ. ಆಮೇಲೆ ಇವರಿಬ್ಬರು ಯಾರು ಅಂತಂದ್ರೆ ಮಹಾದೇವನ ಇಬ್ಬರು ಹೆಂಡತಿಯರಾದ ಸಂಜ್ಞೆ ಮತ್ತು ಛಾಯಾದೇವಿಯ ಮಕ್ಕಳು. ಗೊತ್ತಿದೆ ಆ ಕತೆ, ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಸಂಜ್ಞಾದೇವಿಗೆ ಸೂರ್ಯನ ಶಾಖವನ್ನ ತಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಆಗದಾಗ ಅವಳು ತನ್ನಂತೆ ಒಂದು ಸೃಜಿಸಿ, ನಾವು ಕ್ಲೋನಿಂಗ್ ಅಂತ ಏನ್ ಹೇಳ್ತೀವಿ ನೋಡಿ, ಆಗಿದೆ ತನ್ನ ಪ್ರತಿರೂಪವನ್ನ ಅವಳು ಸೃಜಿಸ್ತಾಳೆ ಸಂಜ್ಞೆ. ಹೇಳ್ಬಿಟ್ಟು ನೀನು ಯಾವ ಕಾರಣಕ್ಕೂ ನೀನು ನಾನಲ್ಲ ಅಂತ ಸೂರ್ಯನಿಗೆ ಹೇಳ್ಕೊಡುದು ಅಂತ ತಾನು ತಪಸ್ಸು ಮಾಡಕ್ ಹೊರಟೋಗ್ತಾಳೆ. ಇವನ ಹತ್ರ ಹೋಗ್ತಾಳೆ, ಯಾರ ಹತ್ರ? ತನ್ನ ತಂದೆಯಾದ ತ್ವಷ್ಟನ ಹತ್ರ. ಇಲ್ಲ ಆಗಲ್ಲ, ನಾನ್ ನಿನ್ನ ಇಟ್ಕೊಳ್ಳಲ್ಲ, ಗಂಡನ್ ಬಿಟ್ಟು ಬಂದವಳು ಅಂದಾಗ ಅವಳು ಕುದುರೆಯ ರೂಪದಲ್ಲಿ ಒಂದು ಹುಲ್ಗಾವಲಲ್ಲಿ ತಪಸ್ಸು ಮಾಡಿರ್ತಾಳೆ. ಈ ಸಂಜ್ಞಾದೇವಿ ಈ ಛಾಯಾದೇವಿ ಸಂಜ್ಞೆ ಅಂತಾನೆ ತಿಳ್ಕೊಂಡು ಇವನು ಸೂರ್ಯ ಅವಳ ಜೊತೆ ಸಂಸಾರ ಮಾಡ್ತಾನೆ. ಅವನಿಗೆ ಮಕ್ಕಳು ಹುಟ್ಟುತ್ತವೆ. ಅದ್ರ ಪೈಕಿ ಇವನು ಒಬ್ಬ ಸಾವರ್ಣಿ. ಆದ್ರಿಂದ ಇವರಿಬ್ಬರು ಯಾರು? ಪ್ರೇತಪತಿ ಸೋದರರು. ಆದ್ರಿಂದ ಈ ಯಮಧರ್ಮರಾಯನಿಗೆ ಇಬ್ರು, ಒಬ್ಬ ಮಲತಾಯಿ ಮಗ, ಒಬ್ಬ ತನ್ನ ಸ್ವಂತ ಮಲ ಸೋದರ, ಇನ್ನೊಬ್ಬ ಸ್ವಂತ ಸೋದರ. ಅದರಿಂದ ಪ್ರೇತಪತಿ ಸೋದರರು 2 ಮನ್ವಂತರಾಧಿಪರು. ಸೂತ್ರಧಾರರು ಇವರು ಅಣ್ಣ ತಮ್ಮಂದಿರು. ಸೂತ್ರಧಾರ ಅಂತ ಯಾರಿಗ್ ಕರಿತೀವಿ ನಾವು? ಭಗವಂತ ಈ ಪ್ರಪಂಚದ ಸೂತ್ರಧಾರ. ಅವನು ಆಡುವಂತವ್ರು ನಾವು ಕನಕದಾಸರು ಹಾಡ್ತಾರಲ್ಲ, ಹಾಹೆಗಳು ನಾವು ಅಂತ ಹೇಳ್ಬಿಟ್ಟು. ಹಾಗೆ ಅವನು ಏನ್ ನಮ್ಮನ್ನ ಆಡಿಸ್ತಾನೆ, ಹಾಗೆ ಸೂತ್ರಧಾರ ಅಂತ ಹೇಳಿ ಇಂದ್ರನಿಗೂ ಹೆಸರಿದೆ. ಆದ್ರಿಂದ ಈ ಸೂತ್ರಧಾರರು ಇವರು ಅಣ್ಣ ತಮ್ಮದಿರು. ಇವರಿಬ್ರು ಅಣ್ಣ ತಮ್ಮಂದಿರು ಹೇಗಾಗ್ತಾರೆ ಅಂದ್ರೆ, ಅದಿತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ದೇವತೆಗಳ ಪೈಕಿ ಇಂದ್ರ ಒಬ್ಬ. ಆಮೇಲೆ ಇದನ್ನ ಯಾವುದು ಬಲಿ ಮರ್ದನಕ್ಕೋಸ್ಕರ, ಬಲಿಯನ್ನ ನಿಗ್ರಹಿಸುವುದಕ್ಕೋಸ್ಕರ ಶ್ರೀ ವಿಷ್ಣು ಅದಿತಿಯ ವಾಮನನಾಗಿ ಜನಿಸ್ತಾನೆ. ಅದಿತಿಯ ಹೊಟ್ಟೆಯಲ್ಲೇ ಇಂದ್ರನೂ ಜನಿಸಿದ್ರಿಂದ, ವಾಮನನೂ ಜನಿಸಿದ್ರಿಂದ ಅವರಿಬ್ರು ಅಣ್ಣ ತಮ್ಮಂದಿರಾಗ್ತಾರೆ. ಅದಕ್ಕೆ ಇಂದ್ರ ಜನಿಸಿದ ಮೇಲೆ ಇವನು ಆಮೇಲೆ ವಾಮನಾವತಾರ ಆಗಿದ್ರಿಂದ ಅವನಿಗೆ ಉಪೇಂದ್ರ ಅಂತ ಒಂದು ಹೆಸರಿದೆ. ಉಪೇಂದ್ರ ಅಂತ ಹೆಸರು. 24 ಕೇಶವನ 24 ನಾಮಗಳಲ್ಲಿ ಉಪೇಂದ್ರ ಅನ್ನೋದು ಉಪ ಇಂದ್ರ ಅನ್ನೋ ಅರ್ಥದಲ್ಲಿ, ಇಂದ್ರನ ಸೋದರ ಅನ್ನೋ ಅರ್ಥದಲ್ಲಿ ಅವನಿಗೆ ಉಪೇಂದ್ರ ಅಂತ. ಆಮೇಲೆ ನಾಗ ಮರ್ದಿಸಿದವರು ಭಾವಭಾಮೈದುನರು. ನಾಗ ಅನ್ನೋದಕ್ಕೆ ಇಲ್ಲಿ ಒಂದು ಸರಿಯಾದ ಅರ್ಥವನ್ನು ಹುಡುಕಿದ್ರೆ ಮುಂದಿನ ಒಂದು ವಿಶ್ಲೇಷಣೆಗೆ ನಮ್ಗೆ ಅರ್ಥ ಆಗುತ್ತೆ. ನಾಗ ಅನ್ನೋದಕ್ಕೆ ಒಂದು ನಾಗರ ಹಾವು, ಹೌದಾ? ಇನ್ನೊಂದು ಅರ್ಥ ನಾಗ ಅನ್ನೋದಕ್ಕೇನು? ಆನೆ. ಆನೆ. ಹಾ, ವೆರಿ ಗುಡ್. ಆನೆ. ಈ ಆನೆಯನ್ನ ಮರ್ದಿಸಿದವರು ಭಾಮೈದುನರು. ಯಾರ್ಯಾರು ಆನೆಯನ್ನ ಮರ್ದಿಸ್ತಾರೆ? ಬಲರಾಮ, ಕೃಷ್ಣ. ಕೃಷ್ಣ ಮರ್ದಿಸ್ತಾನೆ. ಅದು ತಾನೆ ಅವನನ್ನ ಬಿಲ್ಲು ಹಬ್ಬಕ್ಕೆ ಅಂತ ಹೇಳಿ ಕಂಸ ಕರೆಸ್ಕೊಂಡಾಗ ಮೊದಲಿಗೆ ಕೃಷ್ಣನನ್ನ ಇವ್ರನ್ನ ಕೊಲ್ಲುವುದಕ್ಕೆ ಒಂದು ಭೀಕರವಾದಂತಹ ಒಂದು ಆನೆ, ಕುವಲೆಯ ಪೀಡ ಅಂತ. ಅದ್ರದ್ದು ಗೀಳಿಟ್ರೇನೆ ಎದೆ ನಡುಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಅಂತಹದನ್ನ ಮತ್ತಷ್ಟು ಕೊಬ್ಬಿಸುವ ಹಾಗೆ ಬಿಡ ಅದಕ್ಕೆ ಹೆಂಡ ಕೊಡಿಸಿ ರಸ್ತೆಯಲ್ಲಿ ಬಿಡ್ತಾನೆ. ಇವರಿಬ್ಬರು ಬರುವಂತ ಕಡೆ ಮುಗ್ದೋಯ್ತು, ಅಪ್ಪಚ್ಚಿ ಆಗಿ ಹೋಗ್ತಾನೆ ಅಂತ. ಆದ್ರೆ ಕುವಲೆಯ ಪೀಡವನ್ನ ಕೃಷ್ಣ ಮರ್ದಿಸ್ತಾನೆ. ಆಮೇಲೆ ಇನ್ನೊಂದು ಆನೆ ಯಾವುದು ಅಂತಂದ್ರೆ, ಈ ನರಕಾಸುರನ ಮಗನಾದ ಭಗದತ್ತ ಅಂತ. ನರಕಾಸುರನ ಕೃಷ್ಣ ಕೊಂದು ಅವನು ಸರಿಯಲ್ಲಿದ್ದಂತ 16,100 ಸ್ತ್ರೀಯರನ್ನ ಬಿಡುಗಡೆ ಮಾಡಿ, ಇಲ್ಲಿ ನಮ್ಮ ಕೃಷ್ಣನನ್ನ ಬಹಳ ಜನ ಅವನು ಲಂಪಟ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ್ರೆ ನರಕಾಸುರನ ಸೆರೆಯಲ್ಲಿದ್ದಂತಹ 16,100 ಸ್ತ್ರೀಯರಿಗೆ ಅಲ್ಲಿಂದ ಹೊರಗೆ ಬಂದಿದ್ರೆ ಅವ್ರ ಮನೆಗಳಲ್ಲಿ ಸ್ವೀಕರಿಸ್ತಾ ಇದ್ರ? ಅವರ ಗಂಡಂದ್ರು ಸ್ವೀಕರಿಸ್ತಾ ಇದ್ರ? ಅವರಿಗೆ ಬದುಕಿಲ್ಲ. ಆದ್ರಿಂದ ಅವರಿಗೆಲ್ಲ ಒಂದು ಕೃಷ್ಣನ ಪತ್ನಿಯರು ಅನ್ನುವಂತಹ ಬದುಕು ಕೊಡುವುದಕ್ಕೋಸ್ಕರ ಅವನ ಅಪಾರ ಕರುಣೆಯ ಪ್ರತೀಕವಾಗಿ ಅವರನ್ನ ಸಾಂಕೇತಿಕವಾಗಿ ಅವನಿಗೆ ವಿವಾಹವಾಗ್ತಾನೆ. ಆದ್ರಿಂದ ಅವನಿಗೆ ಅಷ್ಟೊಂದು ಜನ ಹೆಂಡ್ತಿರು ಅಂತ ಬೇರೆಯವ್ರಿಗೆಲ್ಲ ಅದಂತ ಅಪಹಾಸ್ಯ ಸಂಗತಿ. ಆದ್ರೆ ಅದರ ಹಿಂದಿನ ಆ ಭಾವನೆ ಅಥವಾ ಕೃತ್ಯದ ಹಿಂದಿರುವಂತಹ ಮಾನವೀಯ ನಡೆ ಮತ್ತು ಆ ಹೆಣ್ಣುಗಳ ಬಗ್ಗೆ ಇದ್ದಂತಹ ಕರುಣೆಯನ್ನು ನಾವು ನೋಡಿದಾಗ ಕೃಷ್ಣ ನಿಜ
ನಿಜವಾಗ್ಲೂ ಮಹಾನುಭಾವ. ಇನ್ಯಾರು ಮದುವೆ ಮಾಡ್ಕೋತಿರ್ಲಿಲ್ಲ ಬಹುಶಃ. ಅವರಿಗೆ ಆತ್ಮಹತ್ಯೆ ಒಂದೇ, ಯಾರೂ ಸ್ವೀಕರಿಸದೆ ಪ್ರಪಂಚವೇ ಅವರನ್ನ ತಿರಸ್ಕರಿಸಿದಾಗ ಅವ್ರಿಗೆ ಆತ್ಮಹತ್ಯೆ ಒಂದೇ ಮಾರ್ಗವಾಗ್ತಿತ್ತು. ಅದರಿಂದ ಅವರನ್ನ ತಪ್ಪಿಸಿ ಅವರೆಲ್ಲರಿಗೂ ತನ್ನ ಪತ್ನಿಯ ಸ್ಥಾನವನ್ನು ಕೊಟ್ಟು ಅವನು ಕಾಪಾಡಿದ. ಹಾಗೆ ನಾಗ ವರ್ಧಿಸಿದವರು ಭಾಮ ಇದೆಲ್ಲ ಅಂದಾಗ ಕೃಷ್ಣನೇ ಅದು ಇದಾಯ್ತು. ಇಲ್ಲಿ ಭಗದತ್ತ ಅಂತ ಹೇಳಿ ಆ ನರಕಾಸುರನ ಮಗ ಭಗದತ್ತನ ಹತ್ರ ಬಹಳ ಅತ್ಯಂತ ಬಲಶಾಲಿಯಾದ ಆನೆ ಇತ್ತು. ಅದ್ರ ಹೆಸರು ಸುಪ್ರತೀಕ ಅಂತ. ಕುಮಾರವ್ಯಾಸ ಭಾರತದಲ್ಲಿ ಹೇಳ್ತಾರೆ ಆ ಸುಪ್ರತೀಕ ಎಂಥ ಒಂದು ಭಾರಿಯಾದ ಆನೆ ಅಂದ್ರೆ ಕುಮಾರವ್ಯಾಸನ ವರ್ಣನೆ ಅಷ್ಟೊಂದು ಮೈ ನವಿರೇಳಿಸುವಂಥದ್ದು. ಅದು ಒಂದು ಕಡೆ ನೆಲವನ್ನ ಒತ್ತಿದ್ರೆ ಇನ್ನೊಂದು ಕಡೆಯಿಂದ ಸೀಸಾ ಎದ್ದಂಗೆ, ಗೊತ್ತಲ್ಲ, ದಡಂ ದುಡುಕಿ ಅಂತ ಹೇಳ್ತಿದ್ವಿ. ಆ ಪದ ನಿಮಗೆ ನೆನಪಿದೆಯೋ ಗೊತ್ತಿಲ್ಲ, ಪಾರ್ಕ್ಗಳಲ್ಲಿ ಹಾಕಿರ್ತಾರೆ. ಇಬ್ರು ಆ ಕಡೆ ಈ ಕಡೆ ಕೂತ್ಕೊಂಡ್ ಮೇಲೆ ಎಳಗೆ ದಡಂ ದುಡುಕಿ ತಾನೆ ಅದಕ್ಕೆ ಹೇಳುದು, ಸೀಸಾ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಆ ತರಹದಲ್ಲಿ ಈ ಆನೆ ಒಂದು ಕಡೆ ನೆಲವನ್ನ ಒತ್ತಿದ್ರೆ ಇನ್ನೊಂದು ಕಡೆ ನೆಲ ಮೇಲೆ ಹೇಳ್ತಿತ್ತಂತೆ. ಅಂತಹ ಬೃಹತ್ತಾದ ಆನೆಯನ್ನ ಅರ್ಜುನ ಕೊಲ್ತಾನೆ. ಆದ್ರಿಂದ ಅರ್ಜುನ ಮತ್ತು ಕೃಷ್ಣ ಭಾಮ ಇದ್ನರು. ಯಾಕೆಂದ್ರೆ ಕೃಷ್ಣನ ತಂಗಿಯಾದಂತಹ ಸುಭದ್ರೆಯನ್ನ ಮದುವೆ ಮಾಡಿಕೊಂಡಂತಹ ಅರ್ಜುನ ಕೃಷ್ಣನಿಗೆ ಭಾವನಾಗ್ತಾನೆ, ಇವನು ಮೈದನಾಗ್ತಾನೆ. ಹೀಗೂನು ಹೌದು, ಹೌದು. ನಾಗ ಮರ್ದಿಸಿದವರು ಭಾಮ ಇದ್ದನವರು. ಕಾಗೆಯಾದವರು ಇವರು ಸೋದರರ ಸುತರು. ಇಬ್ಬರೂ ಕಾಗೆಯಾಗುತ್ತಾರೆ. ಯಾರು? ಬಹುಶಃ ನಿಮ್ಗೆ ಒಂದು ಗೊತ್ತಿರಬಹುದು, ಇಂದ್ರನ ಮಗ ಜಯಂತ ಬಂದು ಸೀತೆಯನ್ನ ಕಾಡಿದ್ದು, ಹೌದು ತಾನೆ? ಗೊತ್ತಲ್ವಾ? ರಾಮಾಯಣದಲ್ಲಿ ಗೊತ್ತಿದೆ ಅಲ್ಲ? ಹೌದು ಮೇಡಮ್. ಹೌದು, ಇಂದ್ರನ ಮಗ. ಹಾ, ಇನ್ನೊಂದು ಯಾರು ಅಂದ್ರೆ ಅವರು ಸೋದರರ ಸುತರು. ಏನು, ಕಾಗೆಯಾದವರಿರು ಸೋದರರ ಸುತರು. ಇನ್ನೊಂದು ಅವರು ಯಮಧರ್ಮರಾಯ ಕಾಗೆಯ ರೂಪದಲ್ಲಿ ಹಾರಿ ಹೋಗ್ತಾನೆ. ಹೇಗೆ ಅಂತಂದ್ರೆ, ಈ ರಾವಣ ತನ್ನೆಲ್ಲ ಒಂದು ಅಪಾರವಾದ ವರದ ಬಲದಿಂದ ಎಲ್ಲರನ್ನು ದೇವತೆಗಳಿಂದ, ರಾಕ್ಷಸರಿಂದ, ನಾಗರು, ಯಕ್ಷರು, ಕಿನ್ನರವರು, ಇವ್ರು ಯಾರಿಂದು ಮರ ಬೇಡ, ಮನುಷ್ಯರನ್ನ ನಾನು ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಅವನು ಹೇಳುವಂತ ಸಂದರ್ಭದಲ್ಲಿ ಅವನು ಈ ಇವನು ಮರುತ್ತ ಒಂದು ಸತಿ ಯಾಗವನ್ನ ಮಾಡ್ತಾ ಇರುವಾಗ ಆ ಯಾಗಕ್ಕೆ ಹೋಗ್ತಾನೆ. ಆ ಯಾಗಕ್ಕೆ ಸಾಕ್ಷಾತ್ತಾಗಿ ಹವಿಸ್ಸನ್ನ ಸ್ವೀಕರಿಸಲು ಈ ದೇವತೆಗಳಾದಂತ ಇಂದ್ರ, ಅಗ್ನಿ, ವರುಣ, ಯಮ ಅವರೆಲ್ಲ ಬಂದಿರ್ತಾರೆ. ಇವನು ಬಂದದ್ದನ್ನು ನೋಡಿದ ತಕ್ಷಣ, ಯಾಕೆಂದ್ರೆ ಇವನು ದೇವತೆಗಳಿಂದ ಅವಧ್ಯನಾದಂಥವನು, ಆದ್ರಿಂದ ಆ ವರ ಇದೆ. ಆ ವರ ಇದ್ರಿಂದ ತಾವೇನು ಮಾಡಕ್ಕಾಗಲ್ಲ ಅಂತ ಅವರು ತಕ್ಷಣ ಯಮ ಕಾಗೆಯ ರೂಪದಲ್ಲಿ, ಇಂದ್ರ ನವಿಲಿನ ರೂಪದಲ್ಲಿ, ವರುಣ ಹಂಸದ ರೂಪದಲ್ಲಿ ಹೀಗೆ ಹೊರಟೋಗ್ತಾರೆ. ಯಾವ್ದೋ ಹಕ್ಕಿಗಳ ಹಾರೋಯ್ತು ಅಂತ ಸುಮ್ಮನಾಗ್ತಾನೆ. ಇವನ್ ಜೊತೆ ಯುದ್ಧಕ್ಕೆ ಬಾ ಅಂತಾನೆ. ಅವನು ಯುದ್ಧ ಮಾಡ್ಬೇಕು ಅನ್ನುವಾಗ ಸಂಬರ್ತ ಅಂತ ಅವನ ಹೇಳ್ತಾನೆ, ಯುದ್ಧ ಇದು ಯಜ್ಞ ದೀಕ್ಷಿತನಾಗಿ ನೀನು ಮಧ್ಯದಲ್ಲಿ ಇದ್ರೆ ನಿನಗೆ ಅದು ಪಾಪ ಸಂಭವಿಸುತ್ತೆ, ಆದ್ರಿಂದ ಅವ್ನು ಏನ್ ಬೇಕಾದ್ರೂ ಮಾಡ್ಲಿ, ನೀನು ಬಿಡು ಅಂತ ಹೇಳಿದಾಗ ಅವನು ಮತ್ತೆ ಕೂತ್ಕೊಂಡು ಯಜ್ಞ ಮಾಡ್ತಾನೆ. ಅವನು ಪ್ರತಿಸ್ಪಂದನೆ ಮಾಡದೇ ಇದ್ರಿಂದ ಸೋತ ಅಂತ ಹೇಳಿ ಹೋಗ್ತಾನೆ. ಆಗ ಇವ್ರು 3 ಜನ ವಾಪಸ್ ಬಂದು, ಯಮ ಕಾಗೆಯ ರೂಪದಿಂದ ಕಾಗೆಯ ರೂಪವನ್ನ ತಳೆದ್ರಿಂದ ತನಗೆ ರಾವಣನಿಂದ ಬಿಡುಗಡೆ ಆಗುವುದಕ್ಕೆ, ಅಥವಾ ರಾವಣ ಒಂದು ತಪ್ಪು ತಿಳಿದುಕೊಂಡು ಅದೊಂದು ಹಕ್ಕಿ ಅಂತ ಹೇಳಿ ಹಾರೋಗಿದ್ರಿಂದ ಅದಕ್ಕೆ ಅವನು ಕಾಗೆಗೆ ವರ ಕೊಡ್ತಾನೆ. ಏನು ಅಂತಂದ್ರೆ, ಮುಂದೆ ಮನುಷ್ಯರು ತಮ್ಮ ಪಿತೃಗಳಿಗಾಗಿ ಅರ್ಪಿಸುವಂತಹ ಪಿಂಡವನ್ನ ನೀನು ಭಕ್ಷಿಸಿದರೆ ಅದು ಆ ಪಿತೃಗಳಿಗೆ ತಲುಪಿ ಅವ್ರಿಗೆ ತೃಪ್ತಿಯಾಗತ್ತೆ. ಅದಕ್ಕೆ ನಾವು ಯಾಕೆ ಕಾಗೆಗೆ ಪಿಂಡವನ್ನ ಇಡ್ತೀವಿ ಅಂದ್ರೆ ಈ ಕಾರಣದಿಂದ ಅಂತ. ಹೀಗೆ ಈ ಯಮಧರ್ಮರಾಯ ಮತ್ತು ಅವರಿಬ್ರುವೆ ಸೋದರರ ಸುತರಾಗ್ತಾರೆ. ಅಂದ್ರೆ ಸೂರ್ಯ ಮತ್ತು ಇಂದ್ರ ಅವರಿಬ್ರುವೆ ಸೋದರರು, ಯಾಕೆಂದ್ರೆ ಇಬ್ರು ಅದಿತಿಯ ಮಕ್ಕಳು. ಆದ್ರಿಂದ ಅವರಿಬ್ಬರ ಮಕ್ಕಳಾಗಿ ಇವರಿಬ್ರು ಯಮಧರ್ಮರಾಯ ಮತ್ತು ಕಾಗೆಯ ಜಯಂತ ಸುತರಾಗ್ತಾರೆ ಅಂತ ಹೇಳಿ. ಹೀಗೆ ಇನ್ನೂ ಇದೆ, ಇದು ತುಂಬಾ. ಇಷ್ಟು ಸಾಕೇನೋ ಅಂತ ನಾನು ಅನ್ಕೋತಿದ್ದೀನಿ. ಸಮಯ ಮೀರಿದೆಯೋ ಏನೋ ಗೊತ್ತಿಲ್ಲ. ಇನ್ನೊಂದು 4-5 ತರ ಇದೆ. ಬಹಳ ಸ್ವಾರಸ್ಯಕರವಾದಂತಹ ಒಂದು ಸಾಹಿತ್ಯದ ಪ್ರಕಾರ ಇದು. ಇದರಲ್ಲಿ ಗೂಢವಾದಂತಹ ಒಂದು ನಾನು ಇವತ್ತು ಇದ್ರದ್ದ ಹೇಳಿಲ್ಲ. ನನಗೆ ಒಂದು ಆಧ್ಯಾತ್ಮಿಕ ಟಚ್ ಇರುವಂತ ಕಾಯಿನ ಇದು ಮೆಣಸೆಕಾಯಿ, ಹುಣಸೆಕಾಯಿ ಆ ತರದ್ದು ಹೇಳಿದೆ. ಅದಲ್ಲದೆ ಬೇರೆ ತರದ್ದು ಇದೆ. ಅದು ಇನ್ನೂ ಒಂದು ತರ ಆಳವಾಗಿ ಹೋಗಬೇಕು. ಅದರಿಂದ ಇಂಥ ಒಂದು ಅಪೂರ್ವವಾದಂತಹ ಸಾಹಿತ್ಯವನ್ನ ಇವತ್ತು ನಿಮ್ಮೆದುರಿಗೆ ಒಂದು ನನ್ನ ಯಥಾಮತಿ ಯಥಾಶಕ್ತಿ ಬಿಡಿಸುವಂತಹ ಅವಕಾಶವನ್ನ ಕೊಟ್ಟಂತಹ ಜಗನ್ನಾಥ್ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು. ನೀವೆಲ್ಲ ಇಷ್ಟು ಚೆನ್ನಾಗಿ ಕೇಳಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಉಪನ್ಯಾಸವನ್ನು ಕೇಳುವ ಮೂಲಕ ಮುಂಡಿಗೆಯ ಬಗ್ಗೆ ನಿಮಗೊಂದಿಷ್ಟು
ಆಸಕ್ತಿ ಮೂಡ್ತು ಅಂದ್ರೆ ಈ ಒಂದು ಬಹಳ ಜನರಿಂದ ಒಂದು ದೂರವಾಗಿ ಉಳಿದಿರುವಂತಹ ಈ ನಿಗೂಢ ಸಾಹಿತ್ಯ ಅದು ಸಹಿತ ಹೆಚ್ಚು ಬೆಳಕಿಗೆ ಬರುವುದಕ್ಕೆ ಸಾಧ್ಯವಾಗುತ್ತೆ. ಅದರ ಅನಾವರಣವೂ ಈ ಮೂಲಕ ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸುವುದಕ್ಕೆ ಅನುಮತಿಯನ್ನು. ನಮಸ್ಕಾರ ಮೇಡಮ್. ಸುಮಾರು 1 ಗಂಟೆ 10 ನಿಮಿಷ ನಿರರ್ಗಳವಾಗಿ ನಿಮ್ಮ ಭಾಷೆ, ನಿಮ್ಮ ಪಾಂಡಿತ್ಯ, ನಿಮ್ಮ ಒಂದು ಯೋಚನಾ ಶಕ್ತಿಯಿಂದ ನೀವು ಭಾಷಣವನ್ನು ಮಾಡಿದ್ರೆ ಬಹಳ ಸೊಗಸಾಗಿತ್ತು. ಅದಕ್ಕೆ ಮುಷ್ಟಿಕೆ, ಮುಂಡಿಗೆ ಅಂತ ಹೇಳಿದ್ರೆ, ಗುಹ್ಯಗಳು ಅಂತ ನಾ ಕೇಳಿದ್ದೀನಿ. ಅಂದ್ರೆ ಕಠಿಣವಾದ ವಿಚಾರಗಳನ್ನ ಈ ದಾಸ ಸಾಹಿತ್ಯದಲ್ಲಿ ತಿಳಿಸ್ತಾರೆ. ಸರಳವಾದ ವಿಚಾರಗಳು ಅಂತ ನಾವು ಅನ್ಕೊಂತೀವಿ, ಒಳಗಿನ ಅರ್ಥಗಳನ್ನ ನೋಡಿದ್ರೆ ಗುಹ್ಯಗಳು ಅದು ಅಂತ. ಆ ರೀತಿ ನೀವು ವಿಚಾರಗಳನ್ನ ತಿಳಿಸಿದ್ರೆ. ಆಮೇಲೆ ವಸಂತ ಭಾರದ್ವಾಜರು ತಮಗೆ ಅತ್ಯಂತ ಹೆಚ್ಚಿನ ಮುಂಡಿಗೆಗಳನ್ನ ಬರೆದಿದ್ದೀರಾ. ಕನಕದಾಸರ 50, ಪುರಂದರದಾಸರು ಸುಮಾರು 50 ಬರೆದಿದ್ರು. ನೀವು ಸುಮಾರು ಮುಂಡಿಗೆಗಳನ್ನ 220 ಮುಂಡಿಗೆಗಳನ್ನ ಬರೆದಿದ್ದೀರಾ. ಅಷ್ಟು ಯಾರು ಬರೆದಿಲ್ಲ ಅಂತ ಹೇಳಿದ್ದಾರೆ ಅಂತ. ವಸಂತ ಭಾರದ್ವಾಜ ನಾನು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಅವನು ಈ ಸಮಾನ ಮನಸ್ಕರುನಲ್ಲಿ ಒಂದು ದಿನ ನಾ ಕರೆದಿದ್ದೆ, ಬಂದ್ಬಿಟ್ಟು ಭಾಷಣ ಮಾಡ್ದ ಅವನು. ಆಮೇಲೆ ಸೂರ್ಯಗ್ರಹಣದ ಬಗ್ಗೆ ನಿಮ್ಮ ವಿಚಾರ ತಿಳಿದು ಬಹಳ ಸಂತೋಷ ಆಯ್ತು. ಅದ್ ಸರಿ, ಯಾಕಂತ ಹೇಳಿದ್ರೆ ನಾವು ಮಹಾಭಾರತ ರಾಮಾಯಣ ಓದ್ಬಿಟ್ರೆ ಆಗಲ್ಲ. ಅದರಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ತಾತ್ಪರ್ಯ ನಿರ್ಣಯ ಓದ್ತೀವಿ. ತಾತ್ಪರ್ಯ ನಿರ್ಣಯ ಓದ್ದಾಗ ಮಾತ್ರನೇ ಈ ಕೂಲಂಕುಷವಾಗಿ ಅರ್ಥವತ್ತಾಗಿ ಒಳಗಡೆ ವಿಚಾರಗಳನ್ನ ತಿಳ್ಕೊಬಹುದು. ಯಾಕೆ ಕರ್ಣ ಸತ್ತೋದ, ಅವನ್ ಸುಗ್ರೀವ ಆಗಿದ್ದ, ಇಂದ್ರ ಅವಾಗ ವಾಲಿ ಆಗಿದ್ದ, ಹಿಂದಿನಿಂದ ಕೊಲ್ಲಿಸ್ದ, ಅದಕ್ಕೇನೆ ನಿರಾಯುಧನಾಗಿದ್ದಾಗ ಕೊಂದ. ಈ ರೀತಿ ಎಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ನಾವು ನೋಡ್ತೀವಿ. ಆ ರೀತಿನಲ್ಲಿ ನೀವು ಇವತ್ತು ಮಾತನಾಡಿದ್ರಿ. ಆಮೇಲೆ ಕುರುಕ್ಷೇತ್ರದ ಬಗ್ಗೆ ನೀವು ತಿಳಿಸಿದ್ರಿ. ಅಲ್ಲಿ ಕುರುಕ್ಷೇತ್ರಕ್ಕೆ ಹೋಗಿ ನೋಡಿದ್ರೆ ಅಷ್ಟು ಅಗಲವಾದ ಸಮತಟ್ಟಾದ ಒಂದು ಭೂಮಿ ಸಿಗೋದು ಬಹಳ ಕಷ್ಟ. ಅದಕ್ಕೇನೆ ಅಲ್ಲಿ ಯುದ್ಧ ಮಾಡಿದ್ರು. ಆಗ ಪಾಪ ನಮ್ಮ 17 ವರ್ಷದ ಹುಡುಗ ಒಂದು ಕಡೆ ಯುದ್ಧ ಮಾಡ್ತಾ ಇರುವಾಗ ಅರ್ಜುನ ಎಲ್ಲೋ ಇದ್ರೆ ಕಾಣೋದಿಲ್ಲ. ಆ ರೀತಿ ಇತ್ತು. ಕರೆಕ್ಟ್ ನೀವು ಹೇಳಿದ್ದು. ಆಮೇಲೆ ಘಟೋತ್ಕಚನ ಮಗನ ಬಗ್ಗೆ ನೀವು ಉಲ್ಲೇಖನವನ್ನ ತಿಳಿಸಿದ್ರಿ. ನಾವು ಕುರುಕ್ಷೇತ್ರಕ್ಕೆ ಹೋದಾಗ ಈ ವಿಚಾರವನ್ನು ಬಹಳವಾಗಿ ಹೇಳ್ತಾರೆ. ನೀವು ಬೆಟ್ಟದ ಮೇಲೆ ಅವನ ತಲೆ ಅಂತ ಹೇಳಿದ್ರಿ. ಅಲ್ಲಿ ಒಂದು ಸರೋವರ ಇದೆ, ಅದಲ್ಲ ಒಂದು ಕೊಳ ಇದೆ. ಆ ಕೊಳದಲ್ಲಿ ಉದ್ದಕ್ಕೆ ನಿಂತಿದ್ದ ಅಂತ ಹೇಳ್ತಾರೆ. ಎರಡೂ ಒಂದೇ. ಆಮೇಲೆ ಅಂತರ್ಗತ ಅನ್ನೋ ಪದಗಳನ್ನೆಲ್ಲ ಉಪಯೋಗಿಸಿದ್ರಿ. ನೀವು ತುಂಬಾ ಸೊಗಸಾಗಿ ಮಾತಾಡಿದ್ರಿ ಮೇಡಮ್. ಅದಕ್ಕೇನೆ ಮಾರುತಿ ಜಿ ಅವರು ಹೇಳ್ತಾರೆ ಒಳ್ಳೆಯ ಸಾಹಿತ್ಯ ಚರ್ಚೆ ಅಂತಾರೆ. ದೇವರಾಜ್ ಎಸ್ ಅನ್ನೋರು ಬಹಳ ಉಪಯುಕ್ತವಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ವೀಣಾಮೂರ್ತಿ ಅವರು ಬಹಳ ಅರ್ಥವತ್ತಾಗಿತ್ತು ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ಮಾತನಾಡುವ ಶೈಲಿ, ತಿಳಿಸುವ ವಿಚಾರ ಎರಡು ಬಹಳ ಮನೋಜ್ಞವಾಗಿತ್ತು. ಬಹಳ ಸಂತೋಷ. ಯಾರಾದ್ರೂ ಮಾತಾಡೋರು ಇದ್ರೆ ಮಾತಾಡ್ಬೇಕು. ನಮಸ್ಕಾರ ಮೇಡಮ್. ಮೇಡಮ್ ನಮಸ್ತೆ. ತುಂಬಾ ರಸವತ್ತಾದಂತ ವಿಷಯವನ್ನ ನೀವು ನಮಗೆ ಇವತ್ತಿನ ದಿವಸ ತಿಳಿಸಿಕೊಟ್ರಿ. ಮುಂಡಿಗೆ, ಅದರಲ್ಲಿ ಈತನೀಗ ವಾಸುದೇವನು ಬರೀ ನಾವು ಅದನ್ನ ಹಾಡು ಅಂತ ಅನ್ಕೊಂಡಿದ್ವಿ. ಅದು ಆ ಹಾಡು ಮುಂಡಿಗೆ ರೂಪದಲ್ಲಿ ಇದೆ ಅನ್ನೋದು ಇವತ್ತು ನಮಗೆ ನಿಮ್ಮಿಂದ ತಿಳಿಯಿತು. ರಸವತ್ತಾದಂತಹ ವಿಷಯವಿತ್ತು. ಕೇಳಿ ನಿಮ್ಮ ಉಪನ್ಯಾಸನ ಕೇಳಿ ತುಂಬಾ ಸಂತೋಷವಾಯಿತು. ಹೀಗೆ ಪದೇ ಪದೇ ನಿಮ್ಮ ಉಪನ್ಯಾಸನ ಕೇಳಬೇಕು ಅಂತ ನನಗೆ ಅಪೇಕ್ಷೆ. ಸರ್, ಇದನ್ನ ಪದೇ ಪದೇ ನೀವು ಇವರ ಕಾರ್ಯಕ್ರಮನ ನೀವು ತಿಂಗಳಿಗೆ 1 ಸರ್ತಿ ಆದ್ರೂ ಅಳವಡಿಸಿ. 1 ತಾಸು ಸಾಕಾಗೋದಿಲ್ಲ ನನಗೆ ತಿಳಿದ ಮಟ್ಟಿಗೆ ಇವರ ಚರ್ಚೆಯನ್ನ ಕೇಳಲಿಕ್ಕೆ. 1-1.5 ಗಂಟೆ ಆದ್ರೂ ಕನಿಷ್ಠ ಪಕ್ಷ ಬೇಕು ನಮಗೆ. ಎಷ್ಟು ಕೇಳಿದ್ರು ಕಡಿಮೆನೆ. ಅಷ್ಟೊಂದು ರಸವತ್ತಾಗಿ ನಮಗೆ ಅದನ್ನ ವಿವರಣೆಯನ್ನು ಕೊಡ್ತಾರೆ. ಅರ್ಥಗರ್ಭಿತವಾಗಿರುತ್ತೆ ಇವರ ಮಾತು. ನಮಗೆ ಮನಸ್ಸಿಗೆ ಅದು ಮುಟ್ಟುವ ಹಾಗೆ ಇತ್ತು. ಕೇಳಿ ತುಂಬಾ ಸಂತೋಷವಾಯ್ತು. ಧನ್ಯವಾದಗಳು ಮೇಡಮ್, ತಮಗೆ ಧನ್ಯವಾದಗಳು. ನಾನು ವಿಜಯಲಕ್ಷ್ಮಿ ಅಂತ ಹೇಳಿ ಗೋವಾದಿಂದ ಮಾತಾಡ್ತಾ ಇದ್ದೇನೆ. ಸರ್. ಮುಂಡಿಗೆ ಅನ್ನೋದು ತುಂಬಾ ಕಠಿಣವಾದ ವಿಷಯ ಅಂತ ಹೇಳಿ ನಮ್ ತಲೆಯಲ್ಲಿ ಕೂತ್ಬಿಟ್ಟಿದೆ. ಆದ್ರೆ ಅದನ್ನ ಓದಿ ಅದನ್ನ ಬಿಡಿಸ್ಕೋತ ಹೋದಂಗೆ ಮನಸ್ಸಿಗೆ ಎಷ್ಟು ನಿರಾಳ ಆಗ್ತದೆ ಅಂದ್ರೆ ನಮಗೆ ಮನಸ್ಸಿಗೆ ಹರ್ಷೋದ್ರಿಂದ ತುಂಬ ಹೋಗ್ತದೆ. ಈ ಮುಂಡಿಗೆ ಬಿಡಿಸೋದು ಒಂದು ಸಾಹಸನೇ. ನೀವು ಸರಿಯಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಒಂದು ಮುಂಡಿಗೆಗಳ ಒಂದು ಸಾಹಿತ್ಯ ಚರ್ಚೆ ತುಂಬಾ ಇವತ್ತು ಉಪಯುಕ್ತವಾಗಿತ್ತು ಮೇಡಮ್ ನಮಗೆ. ಮೇಡಮ್ ಒಂದು ಕ್ವಶನ್ ಅಂದ್ರೆ ಮೇಡಮ್,
ಈ ದಾಸ ಸಾಹಿತ್ಯದಲ್ಲಿ ಈ ಒಟ್ಟು ಎಷ್ಟು ಮುಂಡಿಗಳನ್ನ ದಾಸರು ರಚನೆ ಮಾಡಿದ ಅನ್ನೋದು ಸ್ವಲ್ಪ ಮಾಹಿತಿ ಬೇಕಿತ್ತು ಮೇಡಮ್ ನಮಗೆ. ಕನಕದಾಸರು ಎಷ್ಟು, ಅದರಲ್ಲಿ ಪುರಂದರದಾಸರು ಎಷ್ಟು? ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ನನಗೆ ತಿಳುವಳಿಕೆ ಕೊಡುವ ಪ್ರಕಾರ ಒಂದು 100-150 ಎಲ್ಲ ಸೇರಿ ರಚಿತವಾಗಿರಬಹುದು ಅಂತ ಕೆಲವ್ರು ಹೇಳ್ತಾರೆ. ಈಗ ಇವರು ಒಂಥರ ಮುಂಡಿಗೆ ವಿಷಯದಲ್ಲಿ ಒಂದು ಅಥಾರಿಟಿ ಅಂತ ಹೇಳ್ಬೋದಾದ ವಸಂತ ಭಾರದ್ವಾಜ್ ಅವರು ಹೇಳೋದು ಕನಕದಾಸರು ಒಂದು 50 ರಚಿಸಿದ್ದಾರೆ ಅಂತ, ಪುರಂದರದಾಸರು ಅದು 10 ರಚಿಸಿದ್ದಾರೆ ಅಂತ. ಅಲ್ಲಿಗೆ 100 ಆಗತ್ತೆ. ಆಮೇಲೆ ಬೇರೆಯವರೆಲ್ಲ 10, 5, 4 ಹೀಗೆ ಅಂತ ಹೀಗೆ ನನಗ್ ಗೊತ್ತಿಲ್ಲ, ನನ್ಗದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೆ ಹೇಳಿದ್ದು ಅವ್ರು ನನಗೆ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಅವ್ರದ್ದು ಐತಿಹಾಸಿಕ ದಾಖಲೆ ಇವರದ್ದು. ಅದು ನಂಬುದಕ್ಕೆ ಕಷ್ಟವಾದ್ರೂ ಅದು ಸತ್ಯ ಅಂತ ಹೇಳಿ ಇವರು ವಸಂತ ಭಾರದ್ವಾಜೆ ಅವ್ರನ್ನೊಂದು ಪುಸ್ತಕಕ್ಕೆ ಅವರು ಬರ್ಕೊಟ್ಟಿದ್ದಾರೆ. ಹಾಗಂತ ಅವ್ರುಗಳು ಹೇಳಿದ್ದೆ, ಯಾಕಂದ್ರೆ ನಾನೇ ಅಸ್ಯೂಮ್ ಮಾಡ್ಕೊಂಡಿಲ್ಲ, ಆದ್ರೆ ಹೀಗಂತ ಹೇಳಿ. ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ ಮೇಡಮ್. ಅಲ್ಲ, ದಾಸ ಸಾಹಿತ್ಯದಲ್ಲಿ ಎಷ್ಟು ಕೀರ್ತನೆಗಳಿದೆ ಅಂತಾನೆ ಗೊತ್ತಿಲ್ಲ, ಯಾಕಂದ್ರೆ ಸುಮಾರು ಕಳೆದೋಗಿದೆ. ಹೌದು ಹೌದು ಹೌದು, ಸುಮಾರು ಸಿಕ್ಕಿಲ್ಲ. ಅದರಿಂದ ಯಾವ್ದನ್ನು ಆ ರೀತಿ ನಿಖರವಾಗಿ ಹೇಳಕ್ಕಾಗಲ್ಲ. ಆದ್ರೆ ವಸಂತ ಭಾರದ್ವಾಜರು ಇದ್ರ ಬಗ್ಗೆ ಒಂದು ಸಂಶೋಧನೆ ನಡೆಸಿದ್ದಾರೆ. ಅದ್ರ ಪ್ರಕಾರ ಇವಾಗ ಮೇಡಮ್ ಹೇಳಿದ್ದಾರೆ, ರತ್ನಮೂರ್ತಿ ಅವರು ಹೇಳಿದ್ದಾರೆ. ಲೀಲಾ ವಾಸುದೇವ್ ಅವರು ಮಾತಾಡ್ತೀರಾ? ಮಾತಾಡ್ತೀನಿ ಸರ್. ಇದು ಅವರು ವೇದ ಪುರುಷನ ಸುತನ ಮೊಮ್ಮಗನ ಅದನ್ನ ಬಿಡಿಸ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ಅವ್ರು ಈತನೀಗ ವಾಸುದೇವ ತಗೊಂಡ್ರು, ನಾನು ಇದನ್ನ ಬಿಡಿಸ್ತಾರೆ ಅಂತ ಆಸೆ ಪಟ್ಟಿದ್ದೆ, ಅದಕ್ಕೆ ಹೇಳ್ಬೇಕಾ ಅದಕ್ಕೆ ಹೇಳಿದ್ರೆ ಸಂತೋಷ. ಅಲ್ಲ, ನಾನು ಸಮಯದ ಮಿತಿ ಹೇಗಿದೆ ಅಂತ ನನ್ಗೆ ಅದು ಗೊತ್ತಿಲ್ಲ. ಅದು ಹೋಗ್ತಾ 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 ಕಡೆಯಲ್ಲಿ ವಿಷ್ಣುವಿನಿಂದ ಅಥವಾ ವೀರನಾರಾಯಣ ಶುರುವಾಗಿ ಅಲ್ಲಿ ವೀರನಾರಾಯಣಕ್ಕೆ, ಇದಕ್ಕೆಲ್ಲ ಯೋಗಮಾಲ ಅಂತ ಹೇಳ್ತಾರೆ. ಒಂದಕ್ಕೊಂದು ಕೊಂಡಿ. ಈಗ ನಾನು ಬರ್ದಿರೋದ್ರಲ್ಲಿ ಕೊಂಡಿ ತರಹನು ಯೋಗಮಾಲಾನು ಇದೆ. ಆಮೇಲೆ ಒಂದೊಂದೇ ಈಗ ನಾನು ಹೇಳಿದಂತ ಅದ್ರಲ್ಲಿ ಆ ಒಂದೊಂದು ಸಾಲಲ್ಲೇ ಒಂದೊಂದು ಮುಂಡಿಗೆ ಆತರ 2-3 ತರ ಇದೆ ಇದ್ರೆ. ಇವರು ಅಷ್ಟೇ ಒಂದಕ್ಕೊಂದು ಕೊಂಡಿ ಇರುವಂತದ್ದು. ವೇದ ಪುರುಷನ ಅಂತಂದ್ರೆ ವಿಷ್ಣುವಿನ, ಸುತನ ಅಂದ್ರೆ ಬ್ರಹ್ಮನ, ಸುತನ ಅಂತಂದ್ರೆ ನಾರದನ ಸಹೋದರನ ಅಂದ್ರೆ ಮರೀಚಿಯ, ಅವನ ಮಗ ಅಂದ್ರೆ ಕಶ್ಯಪನ, ಆಮೇಲೆ ಕಶ್ಯಪನ ಹೆಮ್ಮಗ ಅಂತಂದ್ರೆ ಬ್ರಹ್ಮ ಇವನು ವೇದ ಪುರುಷನ ಸುತನ ಸಹೋದರನ ಹೆಮ್ಮಗ ಅಂತಂದ್ರೆ ಇಂದ್ರ. ಯಾಕೆಂದ್ರೆ ವಾಮನ ಆಮೇಲೆ ಹುಟ್ಟುದು, ದೇವತೆಗಳ ಪೈಕಿ ಮೊದಲಿಗೆ ಹುಟ್ಟಿದವನು ದೇವೇಂದ್ರ. ಅವನ ಮಗ ಅಂತಂದ್ರೆ ಅರ್ಜುನ. ತಳೋದರಿಯ ಸುಭದ್ರೆಯ ಮಾತುಳನ ಕಂಸನ ಮಾವನ ಜರಾಸಂಧನ ಅತುಳ ಭುಜ ಬಲದಿಗೆಲಿದವನ ಭೀಮಸೇನನ ಅಣ್ಣನ ಧರ್ಮರಾಯನ ಅವ್ಯಯ ಕುಂತಿಯ ನಾದಿನಿಯ ದೇವಕಿಯ ಜಠರದಲ್ಲಿ ಜನಿಸಿದ ಪರಮಾತ್ಮ ಕೃಷ್ಣ ಸಲಹೋ ಗದುಗಿನ ವೀರನಾರಾಯಣ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಧನ್ಯವಾದಗಳು ಮೇಡಮ್. ನಾನ್ ಫಸ್ಟ್ ಟೈಮ್ ಮುಂಡಿಗೆ ಕೇಳಿದ್ದು. ಎಲ್ಲಾರನ್ನು ತಮ್ಮ ಹೆಸರನ್ನ ಹೇಳಿ ಆಮೇಲೆ ಮಾತಾಡ್ಬೇಕು ದಯವಿಟ್ಟು. ನನ್ನ ಹೆಸರು ಉಷಾ ಕಿರಣ ಅಂತ, ಬೆಂಗಳೂರಿಂದ. ತುಂಬಾ ಸಂತೋಷ ಆಯ್ತು ಮೇಡಮ್, ನಾನ್ ಫಸ್ಟ್ ಟೈಮ್ ಕೇಳಿದ್ದು ಮುಂಡಿಗೆಗಳನ್ನ. ತುಂಬಾ ಕೇಳ್ಬೇಕು ಅನ್ಸುತ್ತೆ, ಹಂಗೆ ಕೇಳ್ತಾ ಇದ್ರೆ. ಧನ್ಯವಾದ. ನಾನು ಸ್ವಲ್ಪ ದಿವಸ ರಾಮಾರಾಧ್ಯರ ಹತ್ರ ಗಮಕ ಕಲ್ತಿದ್ದೆ ಸರ್, ಗಾಂಧಿ ಸಾಹಿತ್ಯ ಸಂಘದಲ್ಲಿ. ಅದರಿಂದ ಸ್ವಲ್ಪ ಎಳಿಯುತ್ತೆ ಮನ್ಸು ಆ ಕಡೆಗೆ, ಗಮಕದ ಕಡೆಗೆ. ಹೌದು ಹೌದು ಹೌದು. ಓಕೆ. ಗಮಕ ಕಲ್ತವ್ರಿಗೆಲ್ಲ ವೇದ ಪುರುಷನ ಸುತನ ಅದು ಬೇಕು ಅನ್ಸುತ್ತೆ. ಯಾಕಂದ್ರೆ ಕಡೆಯಲ್ಲಿ ಅದನ್ನ ಒಂದು ಮಂಗಳ ಪದ್ಯವಾಗಿಯೂ ಕಡೆಯಲ್ಲಿ ಹಾಡ್ತಾರೆ. ಕರೆಕ್ಟ್. ಧನ್ಯವಾದಗಳು ಮೇಡಮ್. ಹಾಡ್ತಾರೆ. ಇಲ್ಲಿದ್ರೆ ವೇದ ಪಾರಾಯಣದ ಫಲ, ಇವೆರಡರಲ್ಲಿ ಯಾವುದೋ ಒಂದನ್ನೇ ಹಾಡೋದು. ಕುಮಾರವ್ಯಾಸ ಭಾರತವನ್ನ ಹಾಡುವಾಗ ಯಾವುದೇ ಒಂದು ಸಂಧಿಯನ್ನೇ ಹಾಡೋದು, ಶ್ರೀವರ್ತಿಯ ರಸನೆ ಅಥವಾ ಒಂದೆರಡು ಹಾಡ್ಬಿಟ್ಟು ಕಡೆಯಲ್ಲಿ ಇದು ಅಥವಾ ಅದು ವೇದ ಪುರುಷನ ಸುತನ ಫಲ. ಭಾರತೀ ದೇವಿಯವರು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಫಸ್ಟ್ ಟೈಮ್ ನಾನು ಮುಂಡಿಗೆ ಮೇಲೆ ಕೇಳಿದ್ದು
ನಿಮ್ಮ ಈ ಅದ್ಭುತವಾಗಿತ್ತು ನೀವು ಹೇಳಿದ್ದು. ಇಷ್ಟೊಂದು ಅರ್ಥ ಇದೆ ಅಂತ ಗೊತ್ತಿರ್ಲಿಲ್ಲ ನನಗ. ಈತನೀಗ ವಾಸುದೇವನು ನಾ ಬಹಳ ಸಣ್ಣಕ್ಕಿಂತ ಕೇಳ್ಕೊತ ಬಂದೇನಿ ಅದನ್ನ. ಆದ್ರೆ ಇಷ್ಟೊಂದು ಅರ್ಥ ಇದ್ದದ್ದೇ ನನಗ್ ಗೊತ್ತಿರ್ಲಿಲ್ಲ. ಇವತ್ ಕೇಳಿ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು. ಈ ಮುಂಡಿಗೆ ಒಳಗೆ ಎಷ್ಟೊಂದು ಅರ್ಥ. ಇದ್ರ ಕೆಲವು ಹಾಡುಗಳನ್ನ ನಾವು ಸಣ್ಣವರಿದ್ದ ಹುಡುಗಾಟಿಯಿಂದ ಆಡ್ತಿದ್ವಿ. ಇವನ್ನ ನಾವ್ ಹುಡುಗಾಟಿಗೆ ಅಂತ ಏನ್ ಅರ್ಥನೇ ಇಲ್ಲ, ಇದಕ್ಕ ಅರ್ಥ ಇಲ್ಲದಿದ್ವು. ಈ ದೃಷ್ಟಿಯಿಂದ ಆಡಿದ್ರೊಳಗ ಇಷ್ಟೊಂದು ಅದ್ಭುತ ಅರ್ಥ ನೀವು ತಿಳಿಸ್ಕೊಟ್ಟದಕ್ಕ ನಿಮಗೆ ಎಷ್ಟು ನಮನ ಸಲ್ಲಿಸಿದ್ರು ಸಾಕದು. ಮತ್ ಯಾವಾಗಿಟ್ರು ತಿಳಿಸ್ರಿ ನಾವು ಬರ್ತೇವೆ. ನಮಗೆ ಇದು ಬಹಳ ಅನುಕೂಲ. ನನ್ಗ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆದ್ರೆ ಈ ತರದ್ ನೀವು ಆನ್ಲೈನ್ ಮಾಡಿದ್ರೆ ನಮಗ್ ಬಹಳ ಸಂತೋಷ ಆಗ್ತದೆ. ಯಾವಾಗ್ಲೂ ನಾವು ತಯಾರಿದ್ದೇವೆ. ನಾವು ಮನೆಯೊಳಗೆ ಕೂತಾಗ ಇಷ್ಟು ಚಂದ ಕೊಡ್ಸಿದ್ರಿ. ಜಗನ್ನಾಥ್ ಅವರಿಗೂ ನನ್ನ ನಮನಗಳು. ನಿಮಗಂತೂ ಈ ಸಾಷ್ಟಾಂಗ ನಮಸ್ಕಾರಗಳು. ನಾಗರತ್ನ ಮೇಡಮ್, ಹಾಗೆ ಹೇಳಬೇಡಿ. ಇಲ್ಲ, ನಮಗೆ ಎಷ್ಟು ಖುಷಿ ಆಗಿದೆ, ನಾವ್ ಹೆಂಗ್ ಎಕ್ಸ್ಪ್ರೆಸ್ ಮಾಡೋಣ. ಅದೇ ನಮಸ್ಕಾರ. ನಿಜವಾಗ್ಲೂ ನಮಗ್ ತುಂಬಾ ಖುಷಿಯಾಗಿದೆ. ಗೋವಾದಿಂದ ಮಾತಾಡಿದ್ವಿ. ಅವ್ರು ನಮ್ಮ ಭಾರತಿ ಕಾಕು ಅವರು ಕೂಡ ಈಗ ಮಾತಾಡಿದವರು ಗೋವಾದಿಂದ ಮಾತಾಡಿದ್ದು. ತುಂಬಾ ಖುಷಿ ಇರೋದು. ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಅರ್ಥಗರ್ಭಿತವಾದಂತ ಈ ಮುಂಡಿಗೆ ವಿಷಯ. ಪದೇ ಪದೇ ನೀವು ಈ ತರ ಪ್ರೋಗ್ರಾಮ್ ನಡೆಸಿ ಇಟ್ಟುಕೊಟ್ರೆ ನಾವು ಮನೆಯಲ್ಲೇ ಕೂತ್ಕೊಂಡಲ್ಲೇ ನಾವು ಜ್ಞಾನವನ್ನ ನಿಮ್ಮಿಂದ ತಗೋಬಹುದು. ನಾಗರತ್ನ ಮೇಡಮ್ ಅವರೇ ಹಾಗೂ ಸರ್, ಪದೇ ಪದೇ ನೀವು ಈ ಕಾರ್ಯಕ್ರಮನ ಮಾಡಿಕೊಡ್ರಿ. ನಾವು ಎಲ್ಲ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನಮಗೂ ಉತ್ಸಾಹ ಇದೆ. ಸೊ ನೀವು ಹೇಳುವರು ತುಂಬಾ ಸೊಗಸಾಗಿ ರಸವತ್ತಾಗಿ ನಮ್ಗೆ ತಿಳಿಯುವ ಹಾಗೆ ಹೇಳ್ತೀರಿ. ಅದು ಕೇಳಿ ತುಂಬಾ ಮನಸ್ಸಿಗೆ ಆನಂದ ಆಗಿದೆ. ನಿಜವಾಗ್ಲು ನಮ್ ಕಡೆ ಶಬ್ದಗಳೇ ಇಲ್ಲ. ನಿಮಗೆ ಯಾವ ರೀತಿ ನಾವು ನಿಮಗೆ ಧನ್ಯವಾದಗಳನ್ನ ಹೇಳ್ಬೇಕು ಅನ್ನೋ ಶಬ್ದಗಳೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. 6 ತಿಂಗಳ ಕಾದು ಇವ್ರನ್ನ ಹುಡುಕಿ ಹಿಡಿದಿದ್ದೀವಿ. ಅದರಿಂದ ಅವ್ರು ಅಷ್ಟು ಸುಲಭವಾಗಿ ಸಿಗಲ್ಲ. ಆದ್ರೆ ಇನ್ನೊಂದು ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಒಂದು ಹಳೆಗನ್ನಡ ಕಾವ್ಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಅದನ್ನ ಅರೇಂಜ್ ಮಾಡೋಣ. ಯೋಗೇಶ್ ಅವ್ರು ಮಾತಾಡ್ಬೇಕು. ಇವ್ರಿಗೆ ಹಳೆಗನ್ನಡದ ಅಪೇಕ್ಷೆ ಇರಬಹುದು ನಿಮ್ಮ ಶ್ರೋತೃಗಳಿಗೆ ಅಂತ ಅನ್ಕೊಂಡಿದ್ದೀನಿ ನಾನು, ಅಲ್ವಾ? ನಮಸ್ಕಾರ ಮೇಡಮ್. 64 ಜನ ಇದ್ರು. ಯೋಗೇಶ್ ಅವರು. ಯೋಗೇಶ್ ಮಾತಾಡ್ತಿರೋದು. ಬಹಳ ಸಂತೋಷ ಇಬ್ರಿಗೂ ಮೇಡಮ್, ತಮಗೂ ಮತ್ತು ಏರ್ಪಾಡು ಮಾಡಿದಂತಹ ಅಶ್ವಥ್ ಮತ್ತು ಜಗನ್ನಾಥ್ ಅವ್ರಿಗೂ. ಇದು ಭಾರಿ ನಮಗೆ ಎಲ್ರಿಗೂ ಇಷ್ಟ ಆಯ್ತು. ಎಲ್ರೂ ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತಾರಲ್ಲ, ಆ ಇದರಲ್ಲಿ ನಾವೆಲ್ಲ ಕೇಳಿದ್ವಿ. ಬಹಳನೇ ಸಂತೋಷ ಆಯ್ತು. ನನಗೆ ಒಂದು ಸಣ್ಣ ಸ್ಪಷ್ಟೀಕರಣ ಮೇಡಮ್. ಇದು ದಾಸ ಸಾಹಿತ್ಯದಲ್ಲಿ ಮಂಡಿಗೆ ಇದೆ. ಅದೇ ರೀತಿ ವಚನ ಸಾಹಿತ್ಯ, ಎಸ್ಪೆಷಲಿ ಅಲ್ಲಮಪ್ರಭುದು ಅದರಲ್ಲಿ ಏನಾದ್ರೂ ಇದು ಬರುತ್ತಾ? ಅದರಲ್ಲೂ ಬಹಳಷ್ಟು ಗೂಢಾರ್ಥಗಳು ಇರುತ್ತೆ ಅಂತ. ಬೆಡಗಿನ ಇದಕ್ಕೆ ಈ ಮುಂಡಿಗೆಗಳಿಗೆ ಮೂಲನೇ ಬೆಡಗಿನ. ಯಾಕೆಂದ್ರೆ ವಚನ ಸಾಹಿತ್ಯ 10ನೇ ಶತಮಾನದಲ್ಲಿ ಬಂದಿದ್ದು, 10-12ರ ಕಾಲಘಟ್ಟದಲ್ಲಿ. ಇದು 14-15ನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಬಂದಿತ್ತು. ಅಲ್ಲಿ ಒಬ್ಬರಿಗೊಬ್ರು ಇದ್ದೇ ಇರುತ್ತೆ. ಬೆಡಗಿನ ವಚನಗಳು ಮೂಲವಾಗಿ ಕನಕದಾಸರು ಮುಂಡಿಗೆಗಳನ್ನು ರಚಿಸಿದ್ರು ಅಂತ ಹೇಳ್ತಾರೆ. ಸಾಧ್ಯತೆ ಇದೆ ಅದು. ಯಾಕೆಂದ್ರೆ ಎಲ್ಲಾ ಒಂದು ಸಾಹಿತ್ಯದ ಒಂದು ಆಳವಾದ ಅಧ್ಯಯನವನ್ನ ಮಾಡದೆ ಇವರು ಸಾಹಿತ್ಯ ಏನೂ ಇಲ್ಲದೆ ನಾವು ರಚಿಸೋದಕ್ಕೆ ಸಾಧ್ಯವಿಲ್ಲ. ಈ ಅಲ್ಲಮರಷ್ಟೇ ಅಲ್ಲ, ಬಸವಣ್ಣವರು ಆಮೇಲೆ ಬೇರೆ ಕೆಲವು ವಚನಗಾರ್ತಿಯರು ಕೆಲವು ಈ ವಚನಗಳ ತರ ಬರೆದಿದ್ದಾರೆ. ಇದು ಬೆಡಗಿನ ವಚನಗಳ ತರ ಬಹಳ ಗೂಢವಾಗಿರುತ್ತೆ. ಆಮೇಲೆ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ಈ ಜ್ಞಾನುಗಳ ನಡುವಿನ ಒಂದು ಸಂವಹನಕ್ಕೋಸ್ಕರ ಈ ತರ ರಚಿಸ್ಕೊಳ್ತಿದ್ರು ಅಂತ ಹೇಳ್ತಾರೆ. ಅದು ನನಗೆ ಪೂರ್ತಿ ತಲೆಯಾಗಿ ಹೋಗಲ್ಲ. ಅವರ ಸಂವಹನಕ್ಕೆ ಈ ಪೂರ್ತಿ ಗೂಢವಾದ ಒಂದು ಹಾಡುಗಳಲ್ಲೇ ಅವರು ಸಂವಹಿಸ್ಬೇಕಂತ, ಅದು ಒಂದು ಸಾಧ್ಯತೆಯನ್ನ ಅಲ್ಲಗಳಿಸಕ್ಕಾಗಲ್ಲ ಅಂತ ಹೇಳ್ತಾರೆ. ಏನೇ ಆಗ್ಲಿ, ಅದು ಜ್ಞಾನಿಗಳ ನಡುವಿನ ಒಂದು ಸಂವಹನಕ್ಕೋಸ್ಕರ, ಜ್ಞಾನ ವಿನಿಮಯಕ್ಕೋಸ್ಕರ ಈ ತರ ಗೂಢ ಸಾಹಿತ್ಯವೇ ಇರ್ಲಿ, ಅಥವಾ ಪಾಂಡಿತ್ಯ, ಮುಖ್ಯವಾಗಿ ಹೇಳಿದ್ರು ಪಾಂಡಿತ್ಯ ಪ್ರದರ್ಶನ ಅಂತ ಹೇಳಿ ಎಲ್ಲರಲ್ಲೂ ಅದೊಂದು ಇದ್ದೇ ಇರುತ್ತೆ. ಒಂದು ಇದ್ದಾಗ ತಮ್ಮಲ್ಲಿ ಯಾವ ಒಂದು ಉನ್ನತ ಮಟ್ಟದ ಪಾಂಡಿತ್ಯವಿದೆ ಅದನ್ನ ಘನೀಭವಿಸಿ ಯಾವುದೋ ಒಂದು ಕಡೆ ಅದನ್ನ ಒಂದು ರೀತಿಯಲ್ಲಿ ಬರಿಬೇಕು ಅಂತಿದ್ದಾಗ, ಹಾಗೆ ಬರೆಯಬೇಕು ಅಂತಂದಾಗ ಅದ್ರ ಜೊತೆಗೆ ಒಂದು ಗೂಢ ಗಹನವಾದ ವಿಚಾರಗಳನ್ನ ತಿಳಿಸಿದಾಗ ಈ ಮುಂಡಿಗೆಗಳ ಉದ್ಭವ ಆಯ್ತು. ಧನ್ಯವಾದ. ನಮಸ್ಕಾರ. ಮಾತಾಡ್ಬೋದಾ? ನನ್ನ ಹೆಸರು ಪ್ರಫುಲ್ಲ ಅಂತ ಹೇಳಿ, ಬೆಂಗಳೂರಿನವರು. ಈಗ ಗೋವಾದಿಂದ ಮಾತಾಡಿದ್ರಲ್ಲ ವಿಜಯ, ಅವ್ರು ಲಿಂಕ್ ಕಳ್ಸಿದ್ರೆ ನಾನು ಜಾಯಿನ್ ಆಗ್ಲಿಕ್ಕೆ ಸಾಧ್ಯವಾಯ್ತು. ರತ್ನ ಮೇಡಮ್ ಅವರ ನಿಮ್ದು ವಿಜಯ ಕರ್ನಾಟಕನು ವಿಜಯವಾಣಿಲಿ ಮುಕ್ತಕಗಳು ಬರ್ತಾ ಇರುತ್ತಲ್ವಾ?
ಮತ್ತೆ ಈಗ ನೋಡ್ತಾ ಇಲ್ಲ, ವಿಶ್ವವಾಣಿಲಲ್ಲಿ. ಹೌದು. ಹಾ, ಒಬ್ಬರಿಗೆ ನಾನು ಸ್ವಲ್ಪ ಮಟ್ಟಿಗೆ ಗಮಕ ಕಲ್ತಿದ್ದೀನಿ. ಆಮೇಲೆ ಮುಂಡಿಗೆ ಸ್ವಲ್ಪ ಇದೇ ವಸಂತ ಭಾರದ್ವಾಜ್ ಅವ್ರದ್ದು ಪುಸ್ತಕ ಇಟ್ಕೊಂಡಿದೀನಿ, ಕೆಲವೊಂದ ನೋಡಿದೀನಿ. ನಾವೆಲ್ಲ ದಾಸ ಸಾಹಿತ್ಯ ಸ್ನೇಹಿತೆಯರು, ವಿಜಯ ಅವರು, ನಾವೆಲ್ಲಾನು. ರಾಮಚಂದ್ರ ಅವ್ರು ಗೊತ್ತಿರ್ಬೋದಲ್ಲ ಮೇಡಮ್, ಮೈಸೂರಿಂದ ಗಮಕಿ. ಹಾ, ಅವ್ರು ನಮ್ಮ ಸಂಬಂಧಿಕರೇ ಆಗ್ಬೇಕು. ಇವತ್ತು ಅದೇ ನಾನು ತುಂಬಾ ಲೇಟ್ ಆಗಿ ಜಾಯಿನ್ ಆದೆ. ಸ್ವಲ್ಪ ದಿನ ಇರುತ್ತಾ ಪ್ರೋಗ್ರಾಮ್ ಇದು? ಭಾನುವಾರ ಅಂತೇನೋ ಇಲ್ಲ ಮೇಡಮ್, ನೀವು ನನಗೆ ಹಾ. ನಿಮ್ ನಂಬರ್ ಕಳಿಸಿ. ನನ್ನ ನಂಬರ್ 8095863119. ನಾನ್ ನಿಮ್ ಜೊತೆ ಲಿಂಕ್ ಇದೆ ಇರುತ್ತಲ್ಲ ಸರ್, ಗೊತ್ತಾಗತ್ತೆ ಅಲ್ಲ ಲಿಂಕ್ ಹೌದು, ಇದೆ. ಇದೆ. ಆದ್ರೆ ನೀವು ನನಗೆ ನಿಮ್ ನಂಬರ್ ಕಳಿಸಿ, ನಾನ್ ನಿಮ್ ಜೊತೆ ಮಾತಾಡ್ತೀನಿ. ಆಯ್ತು ಸರ್, ಒಳ್ಳೇದು. ನಮಸ್ಕಾರ. ಚೆನ್ನಾಗಿತ್ತು. ಎಲ್ರನ್ನು ಪ್ರತಿ ಸಲನು ವಿಚಾರ ತಿಳಿಸ್ತೀನಿ. ಅದಕ್ಕೆ ಒಬ್ಬರ ನಂಬರ್ ಕೊಡಿ. ಆಮೇಲೆ ಅಶ್ವಥ್ ಅವ್ರು ಮಾತಾಡ್ಬೇಕು. ನಾನು ಸುಧಾ ಪಾಂಡುರಂಗಿ ಅಂತ ಹೇಳಿ ಸೋಲಾಪುರ್, ಮಹಾರಾಷ್ಟ್ರದಿಂದ ಬರ್ತಾ ಇದ್ದೀನಿ. ನಾವು ದಾಸ ಸಾಹಿತ್ಯದ ಸ್ಟೂಡೆಂಟ್ ನಾವೆಲ್ಲರೂ. ಹಲೋ ಹೇಳಿ ಮೇಡಮ್. ಹಲೋ. ದಾಸ ಸಾಹಿತ್ಯ ಒಳಗೆ ನಮಗೆ ಹೇಳಿದ್ರು, ಮುಂಡಿಗೆ ಅಂದ್ರೆ ತಲೆ ಬಿಸಿಯಾಗಿಸಿ ಮಂಡಿಗೆ ತಿಂದಷ್ಟು ತೃಪ್ತಿ ಕೊಡುತ್ತದೆ ಅಂತ. ಇವತ್ತ ಮೇಡಮ್ ಅವರು ಅಪರೂಪದ ಭಕ್ಷ್ಯ ಇದ್ದಂಗಿದು. ಇಂಥ ಅಪರೂಪದ ಮುಂಡಿಗೆಯನ್ನು ಬಹಳ ಅರ್ಥವಾಗಿ ತಿಳಿಸಿದ್ದಕ್ಕೆ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು ಮೇಡಮ್. 1.5 ತಾಸು ಯಾವ ರೀತಿ ಕಳೆದಿವೋ ಗೊತ್ತಾಗ್ಲಿಲ್ಲ ಮೇಡಮ್. ನಿಮ್ದು ಇದೇ ತರ ಯಾವಾಗಲೂ ಇಟ್ಕೊಂಡ್ರು ನಮಗೂ ಓದ್ರದು ಸಾಹಿತ್ಯದ ಸ್ವಲ್ಪ ಆದ್ರೂ ನಮ್ಗೆ ತಿಳುವಳಿಕೆ ಬರ್ತದಂತ ನಂದೊಂದು ಅಪೇಕ್ಷೆ ಅದ ಮೇಡಮ್. ಧನ್ಯವಾದಗಳು ಮೇಡಮ್. ನನ್ನ ನಂಬರ್ ತೊಳಿ 8095863119. ನನಗೆ ಒಂದು ಮಿಸ್ಡ್ ಕಾಲ್ ಅಥವಾ ಒಂದು ವಿಚಾರ ತಿಳಿಸಿ. ಆಮೇಲೆ ನಿಮ್ ಗುಂಪು ಪೂರ್ತಿ ನನಗೆ ಆಸಕ್ತಿ ಇರುತ್ತೆ ಇದ್ರ ಬಗ್ಗೆ, ದಯವಿಟ್ಟು. ನಾವೆಲ್ಲ ದಾಸ ಸಾಹಿತ್ಯದ ಎಲ್ಲ ಕಲೀಗ್ಸ್ ಇದೀವಿ. ನಾವೆಲ್ಲ ಈಗೆಲ್ಲ ಮಾತಾಡ್ತಾ ಇದೀವಲ್ಲ, ಎಲ್ಲರೂ ದಾಸ ಸಾಹಿತ್ಯದ ಕಲೀಗ್ಸ್ ಇದೀವಿ. ಬೇರೆ ಬೇರೆ ಊರಿಂದ ನಾವೆಲ್ಲರೂ ಒಂದೇ ಕಡೆ ಕಲೆಕ್ಟ್ ಆಗ್ತೀವಿ. ನಾವು ಆನ್ಲೈನ್ ಮೂಲಕ ಕಲೆಕ್ಟ್ ಆಗಿ ಪ್ರಶ್ನೋತ್ತರ ಚರ್ಚೆ ಅದೆಲ್ಲ ನಾವು ಮಾಡ್ತಾ ಇರ್ತೀವಿ ನಾವು. ಓಕೆ ಮೇಡಮ್. ನಿಮ್ ನಂಬರ್ ಇನ್ನೊಂದ್ಸಲ ಹೇಳ್ತೀರಾ ಸರ್? 8095863119. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಗನ್ನಾಥ್. ಈಗ ಡಾಕ್ಟರ್ ಅಶ್ವಥ್ ಅವ್ರು ಮಾತಾಡ್ಬೇಕು ಅಂತ ಕೋರಿಕೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ಎಲ್ಲರೂ ಉತ್ಸಾಹದಿಂದ ಪ್ರತಿಕ್ರಿಯೆ ಮಾಡ್ತಾ ಇರೋದು ನೋಡಿದ್ರೆ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೆಚ್ಚು ಏನು ಮಾತಾಡೋದು ಬೇಡ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ನಾನು ಮುಂದೆ ನೀನು ಮುಂದೆ ಅಂಥೇಳಿ ತುಂಬ ಉತ್ಸಾಹದಿಂದ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ರಿ. ಸಾಕಷ್ಟು ಎಮೋಜಿಗಳ ಮೂಲಕ ಚಪ್ಪಾಳೆ, ಹೂಗುಚ್ಚ ಎಲ್ಲವನ್ನು ಕೊಡ್ತಾ ಇದ್ದಿದ್ದು ನೋಡಿದ್ರೆ ಇಡೀ ಕಾರ್ಯಕ್ರಮ ಯಾವ ಮಟ್ಟಕ್ಕಿತ್ತು ಅನ್ನೋದು ಅಲ್ಲೇ ಸ್ಪಷ್ಟವಾಗಿ ಕಾಣುತ್ತೆ. ಸೊ ನಾನು ಎಲ್ಲರ ಪರವಾಗಿ, ಎಲ್ಲರೂ ಹೇಳಿದಿರಿ ಈಗಾಗಲೇ, ನಾನು ಎಲ್ಲರ ಪರವಾಗಿ ರತ್ನಮೂರ್ತಿ ಮೇಡಮ್ ಅವರಲ್ಲಿ ಒಂದು ವಿನಂತಿ ಅಂದರೆ, ಮುಂದಿನ ವಾರ ಇದನ್ನು ಮತ್ತಷ್ಟು ಮುಂದುವರಿಸ್ಬೋದಾ ಅಂತ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅವರು ಯಾವ್ಯಾವ ರೀತಿಯಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಅಂತ ಕೇಳಿದ್ದೀನಿ ಅಷ್ಟೇ. ಬಟ್ ಸಾಧ್ಯ ಆದರೆ ಮುಂದಿನ ವಾರ ಆಗಲ್ಲ. ಮುಂದಿನ ವಾರ ಈಗ ನಾಳೆ ನಾಡಿದ್ದಿಂದ ನನ್ನ ತಂಗಿ ಮಗನ ಮದುವೆ ಇರುತ್ತೆ, ಅದ್ರ ಓಡಾಟ, ಆಮೇಲೆ ಸತ್ಯನಾರಾಯಣ ಪೂಜೆ, ಗೌರಿ ಗಣಪತಿ, ಸತ್ಯನಾರಾಯಣ ಪೂಜೆ ಅದೆಲ್ಲ ಆಗುತ್ತೆ. ಬಹುಶಃ ಮುಂದಿನ ವಾರ 1, 7, 8 ಅಲ್ವಾ? ಇಲ್ಲ, ಅವತ್ತಾಗಲ್ಲ. ಬೇಕಾದ್ರೆ 15ನೇ ತಾರೀಕು ಮಾಡ್ತೀನಿ. ಖಂಡಿತ ಮೇಡಮ್. ಈಗ ನೀವು ಯಾವತ್ತು ಹೇಳ್ತೀರೋ ಅವಾಗ ಎಲ್ಲರೂ ಬರೋಕ್ಕೆ ತಯಾರಿದ್ದಾರೆ. ಇಂಥ ದಿವಸ ಅಂತ ಹೇಳಿದ್ರೆ ಖಂಡಿತವಾಗಿ ಎಲ್ಲರೂ ಬರ್ತಾರೆ. ಅದಕ್ಕೆ ಈ ವೇದಿಕೆ ಖಂಡಿತವಾಗಿ ಇಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದಕ್ಕೆ ತುಂಬ ಉತ್ಸಾಹದಿಂದ ಇರುತ್ತೆ. ದಯವಿಟ್ಟು ನೀವು ಒಪ್ಕೊಂಡಿದ್ದು ನಂಗೆ ತುಂಬ ಖುಷಿ ಆಯಿತು ಮೇಡಮ್. ಮತ್ತು ನಮ್ಮ ಜಗನ್ನಾಥ್ ಸರ್ ಹೇಳ್ತಾ ಇದ್ದರು ಹಳೆಗನ್ನಡದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿಸೋಣ ಅಂಥೇಳಿ. ಅದಕ್ಕೆ ಮತ್ತೆ ಮುಂದೆ ನೋಡೋಣಂತೆ. ಮತ್ತು ರವಿಕುಮಾರನ್ ಅವರು ಬೆಳಕಿನ ವಚನಗಳು ಅದರ ಬಗ್ಗೆ ಏನಾದರೂ ವಿಷಯಗಳನ್ನ ತಿಳಿಸ್ತಾರಾ ಅಂತ ಕೇಳಿದ್ದಾರೆ. ಸೊ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮತ್ತೊಂದು 1-2 ಕಾರ್ಯಕ್ರಮಗಳನ್ನ ಖಂಡಿತವಾಗಿ ಮಾಡೋಣಂತೆ. ನನಗೆ ಗೊತ್ತಿಲ್ಲ ಮೇಡಮ್, ನಿಮ್ಮ ಒಂದು ಟೈಮ್ ಇದೆಲ್ಲ ಹೇಗಿರುತ್ತೆ, ನಿಮ್ಮ ಇದೆಲ್ಲ ಬಿಡುವಾಗಿರ್ತೀರೋ ಇದು ನನಗೆ ಹೆಚ್ಚು ಪರಿಚಯ ಇಲ್ಲ. ಆದರೂ ಕೂಡ ಎಲ್ಲರ ಉತ್ಸಾಹವನ್ನು ಗಮನಿಸಿದರೆ ಇನ್ನಷ್ಟು ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋಂಥ ಉತ್ಸಾಹ ನಮಗಂತೂ ಖಂಡಿತ ಬಂದಿದೆ. ಸೊ ನಿಮಗೆ ಬಿಡುವಾದಾಗಲೆಲ್ಲ ಇಲ್ಲಿ ಈ ವೇದಿಕೆ ನಿಮಗೆ ಸದಾ ಸ್ವಾಗತವನ್ನು ಕೋರ್ತದೆ. ಇವತ್ತಿನ ಈ ಕಾರ್ಯಕ್ರಮ ಅಂತೂ ಅತ್ಯದ್ಭುತ. ಅದು ಸುಮ್ಮನೆ
ಅದಕ್ಕಿಂತ ಹೆಚ್ಚು ನನಗೆ ಹೇಳೋಕ್ಕೆ ಪದಗಳು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನೀವು ನಿಮ್ಮ ಪದ ಸಂಪತ್ತು ಮತ್ತು ನೀವು ಹೇಳಿದಂಥ ಇವನ್ನೆಲ್ಲ ನೋಡಿದಾಗ ನಾವು ಏನು ಮಾತಾಡಿದ್ರು ತುಂಬ ಕಡಿಮೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವತ್ತಿನ ಇಡೀ ಕಾರ್ಯಕ್ರಮ ಅತ್ಯದ್ಭುತವಾಗಿತ್ತು. ಮತ್ತು ನಿಮಗೆ ಇರ್ತಕ್ಕಂಥ ಏನು ಜ್ಞಾನ ಸಂಪತ್ತು ಏನಿದೆ, ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ನಿಮಗಿರ್ತಕ್ಕಂಥ ಒಂದು ಅರಿವು ಏನಿದೆ, ಅದು ನಿಜವಾಗ್ಲೂ ಕೂಡ ಅಚ್ಚರಿಯನ್ನು ಮೂಡಿಸ್ತಕ್ಕಂಥ ಒಂದು ಇದು ವಿದ್ವತ್ತು ನಿಮಗಿದೆ. ಭಗವಂತ ನಿಮಗೆ ಇನ್ನಷ್ಟು ಹೆಚ್ಚು ಹೆಚ್ಚು ಮುಂಡಿಗೆಗಳನ್ನು ಬರೀತಕ್ಕಂಥ ಶಕ್ತಿಯನ್ನು ಕೊಡಲಿ. ಕನ್ನಡದ ಸಾಹಿತ್ಯ ಇನ್ನಷ್ಟು ಸಮೃದ್ಧವಾಗಲಿ. ನಿಜವಾಗ್ಲೂ ಕೂಡ ನಮಗೆ ಇವತ್ತು ನಿಮ್ಮಂಥವ್ರ ಜೊತೆಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಲ್ಲ ಅನ್ನೋದು ಒಂದು ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಈ ಮುಂಡಿಗೆಗಳಲ್ಲಿ ಹೆಚ್ಚು ಬರೆದಿರೋ ನೀವೇ ಅಂತಂದರೆ ಅದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಸಾಧನೆ ಅದು. ಅಂಥ ಸಾಧಕರ ಜೊತೆ ಕುತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅಂದರೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಪುಣ್ಯವಂತರು ಅಂತ ಭಾವಿಸ್ತೀನಿ. ಸೊ ಎಲ್ಲರಲ್ಲಿ ಒಂದು ವಿಷಯ ತಿಳಿಸ್ತಾ ಇದ್ದೀನಿ. ಈ ಇಡೀ ಕಾರ್ಯಕ್ರಮ ಸ್ಕ್ರೀನ್ ರೆಕಾರ್ಡಿಂಗ್ ಆಗಿದೆ. ಮೇಡಮ್ ಅವರು ಮಾತಾಡಿದ್ದು ಇಡೀ ಕಾರ್ಯಕ್ರಮ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅದರ ಲಿಂಕನ್ನು ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ಮೇಲೆ ಅದರ ಲಿಂಕನ್ನು ಯಾರು ಮತ್ತೆ ಕೇಳಬೇಕು ಅಂತ ಇದ್ದರೆ ಅದನ್ನು ಲಿಂಕನ್ನು ಕಳಿಸ್ತೀವಂತೆ. ದಯವಿಟ್ಟು ನೀವು ಮಾತ್ರ ಕೇಳೋದಲ್ಲ, ಆಸಕ್ತಿ ಇರುವಾಗ ಇನ್ನೊರ್ಗೂ ಬೇರೆಯವ್ರಿಗೂ ಕೂಡ ಇದನ್ನು ನೀವು ಆ ಲಿಂಕನ್ನು ಶೇರ್ ಮಾಡ್ಬೋದು. ಇದು ನಿಜವಾಗ್ಲೂ ಕೂಡ ಈ ವಿಚಾರ ಇನ್ನಷ್ಟು ಜನರಿಗೆ ತಲುಪಬೇಕು ಅನ್ನೋಂಥ ಒಂದೇ ಉದ್ದೇಶ ಇಟ್ಕೊಂಡು ನಾವು ಈ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿರೋದು. ಹಾಗಾಗಿ ಹೆಚ್ಚು ಹೆಚ್ಚು ಜನರಿಗೆ ಈ ಮುಂಡಿಗೆ ಸಾಹಿತ್ಯದ ಪರಿಚಯ ಆಗಲಿ, ಮತ್ತು ಮೇಡಮ್ ಅವರ ಪರಿಚಯವೂ ಆಗಲಿ, ಮತ್ತು ಅವರು ಬಿಡಿಸಿದ್ರಲ್ಲ ನಂಗೆ ಅದರಲ್ಲೂ ಕೂಡ ತರಕಾರಿ ಬಗ್ಗೆ ನೀವು ಹೇಳಿದಂಥ ಎಕ್ಸ್ಪ್ಲನೇಷನ್ ನನಗೆ ತುಂಬ ಖುಷಿ ಆಯಿತು. ನೀವು ಒಂದೊಂದು ತರಕಾರಿ ಹೇಳಿದ್ರು ಇನ್ನು ಹೆಂಗೆ ಇವರು ಬಿಡಿಸ್ತಾರೆ ಅಂತ, ಮೆಣಸಿನ್ಕಾಯಿ ಅಂದಾಗ ಇನ್ನು ಹೆಂಗೆ ಬಿಡಿಸ್ಬೋದು ಅಂತ ಅಂದ್ಕೊತಿದ್ದೆ. ಅದು ನೀವು ಬಿಡಿಸಿದಾಗ ಹೌದಲ್ಲ ಅಂತ ಅನಿಸ್ತಾ ಇತ್ತು. ಸೊ ಒಂದೊಂದಕ್ಕೂ ಹಾಗೆ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರಗಳನ್ನ ತಾವು ಹೇಳಿದ್ರಿ. ತುಂಬ ಖುಷಿ ಆಯಿತು ಮೇಡಮ್. ಈಗಾಗಲೇ ಸಾಕಷ್ಟು ಹೊತ್ತಾಗಿದೆ. ನಿಮ್ಮ ಮಾತು ಕೇಳಿದ್ಮೇಲೆ ನಮ್ಮಂಥ ಮಾತುಗಳನ್ನ ಕೇಳೋದಕ್ಕೆ ಯಾರಿಗೂ ಆಸಕ್ತಿ ಇರೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿ, ಎಲ್ಲರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನೀವು 15ನೇ ತಾರೀಕೆ ಅಂತಲ್ಲ, ನಿಮಗೆ ಯಾವತ್ತು ಬಿಡುವಾಗುತ್ತೆ, ಯಾವತ್ತು ನೀವು ಮಾತಾಡ್ಬೋದು ಅಂತ ಅನಿಸುತ್ತೆ, ಆವತ್ತು ನೀವು ತಿಳಿಸಿದರೆ ಖಂಡಿತವಾಗಿ ಕೂಡ ನಾವು ಇನ್ನೂ ಅಷ್ಟು ಹೆಚ್ಚಿನ ಜನರಿಗೆ ಇದನ್ನು ಈ ವಿಷಯವನ್ನು ತಿಳಿಸ್ಬಿಟ್ಟು ಹೆಚ್ಚಿನ ಜನ ಭಾಗವಹಿಸೋದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಮತ್ತೊಮ್ಮೆ ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ನಿಮಗೆ ತುಂಬ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಅನಿಸುತ್ತೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡಿರ್ತಕ್ಕಂಥ ಡಾಕ್ಟರ್ ರುಕ್ಮಿಣಿ ಮೇಡಮ್ ಅವ್ರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಡಾಕ್ಟರ್ ಜಗನ್ನಾಥ್ ಸರ್ ಅವ್ರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯಾಸಕ್ತರು ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ನನಗೆ ಪರಿಚಯ ಇಲ್ಲದೇ ಇರೋರು ಸಾಕಷ್ಟು ಜನ ಇದ್ದರು ಇವತ್ತು ನೋಡಿದಾಗ. ಸೊ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೂ ಕೂಡ ಇದೇ ರೀತಿಯಲ್ಲಿ ಬನ್ನಿ, ಪ್ರೋತ್ಸಾಹ ಕೊಡಿ. ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ಭಾಗವಹಿಸುವಿಕೆಯೇ ತುಂಬ ಮುಖ್ಯ ಅಂತ ನಾನಂತೂ ಪರಿಗಣಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ವಿನಂತಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೊಮ್ಮೆ ನಾವು ಮಾತಾಡಬೇಕಾಯ್ತು. ಹಲೋ ಸರ್. ಹಲೋ ಮೇಡಮ್. ಹಾಂ ಹೇಳಿ. ಹಲೋ ಹಲೋ. ಪವನ್ ಕುಮಾರ್ ಅಂತ ಬಳ್ಳಾರಿಯಿಂದ. ಇದು ಭಾಳ ಚೆನ್ನಾಗಿತ್ತು. ದಾಸ ಸೌರಭ ಅಂತ ಒಂದು ಎಕ್ಸಾಮ್ ನಡೀತಾ ಇದೆ, ಅದರಲ್ಲಿ ಮುಂಡಿಗೆ ಸೇರಿಸಿದಾರ ಇಲ್ಲ ಅಂತ ಕೇಳಬೇಕಾಗಿತ್ತು. ದಾಸ ಸೌರಭ ಅಂತೇಳಿ ಗಮಕದ ಪಠ್ಯದಲ್ಲಿ ನನ್ನ ಮುಂಡಿಗೆಗಳನ್ನ ಸೇರಿಸಿದ್ರು ಒಂದ್ ಸ್ವಲ್ಪ ದಿನ ಹಿಂದಿನ ಇದ್ದಾಗ. ನಂದು 5 ಮುಂಡಿಗೆಗಳ ಸಂಕಲನ ಪ್ರಕಟವಾಗಿದೆ. ಹೌದು, 5 ಸಂಕಲನ ಪ್ರಕಟವಾಗಿದೆ. 3 ಕೀರ್ತನೆಗಳ ಸಂಕಲನ. 3 ಸೇರಿದ್ರೆ 1000 ಮೇಲಾಗತ್ತೆ. ಇದು ಒಂದು 200-220. ಅದೆಲ್ಲ ಸಂಪೂರ್ಣ ಭಾಗವತವನ್ನ ನಾನು ಮುಂಡಿಗೆ ರೂಪದಲ್ಲಿ ಬರೆದಿದ್ದೀನಿ. ಇಡೀ ಒಂದು ಪುರಾಣವನ್ನ ಮುಂಡಿಗೆ ರೂಪದಲ್ಲಿ ಬರೆದಿರುವಂತ ಏಕೈಕ ವ್ಯಕ್ತಿ ನಾನು ಅಂತ ಹೇಳ್ತಾರೆ. ಆತರ ಅದೇನೋ ನನಗೆ ಇದ್ದಕ್ಕಿದ್ದ ಹಾಗೆ ಅದ್ರ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಬರೆಯಕ್ ಶುರು ಮಾಡಿ ಆಮೇಲೆ ನಾ ಬರ್ದಿರೋದು ಮುಂಡಿಗೆ ಅಂತ ಗೊತ್ತಾಯ್ತು. ಆತರ ಅದನ್ನು PDF ಮಾಡಿ ಮೊಬೈಲ್ ಕೊಡ್ಬೋದು. ಜಗನ್ನಾಥ ಕೊಟ್ಟರೆ ಎಲ್ಲ ಕಳಿಸ್ತಾರೆ ಬುಕ್ಗಳು. PDF ರೂಪದಲ್ಲಿ ಮಾಡಿ ಜಗನ್ನಾಥ್ ಅವ್ರಿಗೆ ಇದು ಮಾಡಿ ಅವರು ಇದು ಮಾಡ್ತಾರೆ. ನಿಮ್ದು ಎಲ್ಲರಿಗೂ ಮೊಬೈಲಲ್ಲೇ ಹೋಗ್ಬಿಡುತ್ತೆ ಬುಕ್. ಕೊಂಡ್ಕೋಬೇಕಂದ್ರೆ ಈಗ ಸಿಗೋದಿಲ್ಲ ಒಂದು ಸರಿಯಾಗಿ.
ಮೊದಲನೇ ಮುಂಡಿಗೆ ಪುಸ್ತಕದ ಹೆಸರು 24, ಅವಾಗ 24 ಬರ್ದಿದ್ದು, 24 ಮುಂಡಿಗೆ ಅಂತ, ಮುಂಡಿಗೆಗಳು ಅಂತ. ಎರಡನೇದು ಮತ್ತಷ್ಟು ಮುಂಡಿಗೆಗಳು ಮತ್ತು ಉಗಾಭೋಗಗಳು ಅಂತ. ಅದ್ರಲ್ಲಿ ಒಂದು 135 ಉಗಾಭೋಗ, ಒಂದು 26 ಮುಂಡಿಗೆ ಇತ್ತು ಎರಡನೇದ್ರಲ್ಲಿ. ಮೂರನೇದು ಈ ನಂಟು ತನಕ ಗಂಟು ಅಂತ, ಅದ್ರಲ್ಲಿ ಒಂದು 50 ಮುಂಡಿಗೆ ಅಂತ ಕಾಣುತ್ತೆ. ಆಮೇಲಿಂದು 50 ಮುಂಡಿಗೆ ಮತ್ತೊಂದಿಷ್ಟು ಉಗಾಭೋಗ ಇತ್ತು. ನಾಲ್ಕನೇದು ಅಕ್ಕಯ್ಯ ಬಿಡಿಸಲು ಬಲ್ಲಯ್ಯ ಅಂತ, ಅದ್ರಲ್ಲಿ ಎಷ್ಟಿದೆ ನನಗೆ ನೆನಪಿಲ್ಲ. ಆಮೇಲೆ ಈಗ 5ನೇದು ಪ್ರಕಟವಾಗಿರೋದು ಕೀಲಿಕೈಯನ್ನು ತಾರೆ ಕೀಲಿಕಯ್ಯ ಅಂತ. ಈಗ ನೆಕ್ಸ್ಟ್ ಸಂಪೂರ್ಣ ಭಗವದ್ಗೀತೆನೇ, ಭಾಗವತವನ್ನೇ ಮುಂಡಿಗೆ ರೂಪದಲ್ಲಿ ಬರ್ದಿದ್ದೀನಿ. ಅದೊಂದು 4-5 ಕಡೆ ಸಪ್ತಾಹವಾಗಿ ಅದು ಮಾಡಿದೀವಿ, ಹಾಡಿ ಮತ್ತೆ ನಾನು ವ್ಯಾಖ್ಯಾನ ಮಾಡಿ. ಭಾಗವತ ಅಂದ್ರೆ ಅದು ಸಪ್ತಾಹನೇ ತಾನೇ ಮಾಡೋದು, ಹಾಗೆ ಆಗಿದೆ. ಆದ್ರೆ ನಮ್ಮ ಒಬ್ರು ಪ್ರಿಂಟರ್ ಇದ್ರು, ಅವರು ಈಗ ಸದ್ಯ ಅವ್ರ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಂದು ಇನ್ನು ಈಗ 6 ಪುಸ್ತಕ ರೆಡಿ ಇದೆ ಪ್ರಿಂಟಿಂಗ್ಗೆ, ಅದು ಆಗಿಲ್ಲ. ಅದರಲ್ಲಿ ಭಗವದ್ಗೀತೆ ಅನುವಾದ ಮಾಡಿರೋದೊಂದು ಪದ್ಯ ಅನುವಾದ. ಅಂದಹಾಗೆ ನಂದು ನಾಗರತ್ನ ಸಾಲಗಾಮೆ ಅಂತ ಒಂದು ಯೂಟ್ಯೂಬ್ ಇದೆ, ನಾಗರತ್ನ ಸಾಲಗಾಮೆ ಅಂತ. ಅಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ನಂದೆಲ್ಲ ಭಗವದ್ಗೀತೆ ಸಂಪೂರ್ಣವಾಗಿ ಹಾಡಿರುವಂತದ್ದು, ಆಮೇಲೆ ನಾನು ಮಕ್ಳಿಗೆ ಹೇಳಿರೋ ಕಥೆಗಳು, ನಾನು ಬರ್ದಿರೋ ಸುಮಾರು ಒಂದು 50-60 ಕೀರ್ತನೆಗಳು, ಹೀಗೆ. ಆಮೇಲೆ ಗುರುಗೀತಾ ಮಾಲಾ ಅಂತ ಅದೊಂದು ಅನುವಾದ ಮಾಡಿದ್ದೀನಿ, ಅದು ಈಗ ವಿಡಿಯೋ ರೂಪದಲ್ಲಿ ಬರ್ತಾ ಇದೆ. ಅವೆಲ್ಲ ಸಿಗುತ್ತೆ, ಆಸಕ್ತಿ ಇರೋರು ನೋಡಬಹುದು. ನಾಗರತ್ನ ಸಾಲಗಾಮೆ ಅಂತ. ನಮಸ್ತೆ. ಶುಭರಾತ್ರಿ. ನಮಸ್ಕಾರ. ನಮಸ್ಕಾರ.